ಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಯರ ಬ್ರಹ್ಮರು ಅನವರತ ಭಜಿಸುವ ಹರಿಯರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಉಳಿದ ಪೂಜೆ ಎಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಉಳಿದ ಪೂಜೆ ಎಲ್ಲ ನೀನು ಅರಸಿದರೆ ದಾರಿ ತೋರುವೆ ಎಂದು ನಮ್ಮನ್ನೆಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಯರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸುವಂತ ಸೌಭಾಗ್ಯ ನಂದಾಗಿದೆ. ಕಾಳಿಹುಂಡಿ ಶಿವಕುಮಾರ್ ಅವರಿಗೆ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ, ಒಂದು ಹವ್ಯಾಸ, ಅದನ್ನು ರೂಢಿಸ್ಕೊಂಡು ನಿರಂತರವಾಗಿ ಬಂದಿದ್ದಾರೆ. ಅವರ ಹವ್ಯಾಸಗಳು ಸಮಾಜಮುಖಿಯಾಗಿದೆ. ಆ ಸಮಾಜಮುಖಿಯ ಕಾರ್ಯಕ್ರಮದಲ್ಲಿ ಅವರು ಮಾಡುವಂಥ ಹವ್ಯಾಸಗಳಿಗೆ ಅವರ ಸಂಗ್ರಹ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿ ಉತ್ತೇಜನವನ್ನು ನೀಡುವಂಥವರಾಗಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ತನ್ನ ಸಂತೋಷಕ್ಕಾಗಿ ತನ್ನ ಕೆಲಸಗಳನ್ನು ಹವ್ಯಾಸಗಳನ್ನು ರೂಢಿಸ್ಕೊಂಡಿರೋದು ನಾವು ನೋಡುವಂಥ ಒಂದು ಸಂದರ್ಭ. ಆದರೆ ಕೆಲವು ವ್ಯಕ್ತಿಗಳು ತಾವು ಮಾಡಿದಂಥ ಸಂಗ್ರಹಗಳು ಆ ವಿಷಯ ಯಾವುದೇ ಆಗಿರಲಿ ಅದು ಆ ಸಂದರ್ಭ ಅದನ್ನ ಸಮಾಜಕ್ಕೆ ಒಂದು ತೋರಿಸುವಂಥ, ಸಮಾಜಕ್ಕೆ ತಿಳಿಸುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾಗ ಅದಕ್ಕೆ ಸಮಾಜದಲ್ಲಿ ಪ್ರಮುಖವಾದಂಥ ವ್ಯಕ್ತಿಗಳು ಅವರಿಗೆ ಸಹಕಾರ ನೀಡ್ತಾರೆ. ಆ ಸಂದರ್ಭದನ್ನ ಅನೇಕ ಬಾರಿ ನಾವು ನೋಡಿದ್ದೇವೆ. ಅವರಿಗೆ ಅವರ ಸಂಗ್ರಹ ಬುತ್ತಣಿಕೆಯಲ್ಲಿ ಏನೇನೆಲ್ಲ ಇದೆ ಅಂತಂದ್ರೆ ವಿಘ್ನ ವಿನಾಯಕ, ಈಗ ತಾನೇ ಅವ್ರು ಹೇಳಿದ್ರು ವಿಘ್ನ ವಿನಾಯಕ ಅಂತ. ಹಾಗಾಗಿ ವಿಘ್ನ ವಿನಾಯಕನೇ ಅವರ ಸಂಗ್ರಹದಲ್ಲಿ ವಿನಾಯಕ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷ ಏನು ಗಣೇಶ ಚತುರ್ಥಿ ಬಂತು ಅಂದ್ರೆ ಮೈಸೂರಿನ ಯಾವ್ದಾದ್ರು ಒಂದು ಭಾಗದಲ್ಲಿ ಅಥವಾ ಮೈಸೂರಿನ ಅವ್ರ ಮನೆಯಲ್ಲಿ ಸಾಧ್ಯ ಆಗಲಿ ಅಂದ್ರೆ ಅವ್ರ ಮನೆಯಲ್ಲಂತೂ ಅವ್ರು ಖಂಡಿತ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದಕ್ಕೆಲ್ಲ ನಾವೆಲ್ಲ ಸಾಕ್ಷಿಯಾಗಿದೆ. ಅದಕ್ಕೆ ಇಲ್ಲಿರೋಂಥ ವೇದಿಕೆಯಲ್ಲಿರೋರು ಕೆಲವು ಸಾಕ್ಷಿಯಾಗಿದ್ದಾರೆ. ಹಾಗೆಯೇ ಒಂದು ಗಣೇಶ ಚತುರ್ಥಿ ಬಂತು ಅಂದ ತಕ್ಷಣ ಅನೇಕ ಅವರ ಸಂಗ್ರಹದ ಮಾಹಿತಿಗಳನ್ನ ಸಮಾಜದ ಜನತೆಗೆ ತಿಳಿಸಕ್ಕೆ ಯಾವಾಗಲೂ ಕಾತರಾಗಿರ್ತಾರೆ. ಅದೇನಪ್ಪ ಇರ್ಬೋದು ಅಂತಂದ್ರೆ ಅದು ಸಂದರ್ಶನ ಇರ್ಬೋದು, ಅವ್ರ ಸಂಗ್ರಹ ಮಾಡಿರುವಂತ ವಿಘ್ನ ಅಥವಾ ವಿನಾಯಕನ ವೈವಿಧ್ಯಮಯ ಮಾಹಿತಿ ಇರ್ಬೋದು, ಅಥವಾ ಭಾವಚಿತ್ರಗಳಿರ್ಬೋದು, ಅಥವಾ ಅನೇಕ ಮಾಹಿತಿಗಳನ್ನ ಜನಸಾಮಾನ್ಯರಿಗೆ ತಿಳಿಸಕ್ಕೆ ಯಾವ್ದಾರ ಒಂದು ಮಾಧ್ಯಮ ಇದೆ ಅಂತಂದ್ರೆ ಅದೇನಪ್ಪ ಅಂದ್ರೆ ಪತ್ರಿಕೆಗಳು. ಹಾಗಾಗಿ ಕಾಳಿಹುಂಡಿ ಶಿವಕುಮಾರ್ ಏನಾದ್ರು ಒಂದು ತಕ್ಷಣ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಈ ರೀತಿಯ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕು ಅಂದ್ರೆ ಅದು ನಿಜವಾಗ್ಲೂ ಬಹಳ ಕಷ್ಟದ ಕೆಲಸ. ಆದ್ರೆ ಅವರು ಸುಲಭ ಆಗ್ತದೆ. ಯಾಕಂದ್ರೆ ವಿಘ್ನದ ವಿನಾಯಕದ ವಿಘ್ನವೇ ಇಲ್ಲ, ಅವ್ರಿಗೆ ವಿನಾಯಕನ ವಿಘ್ನವೇ ಇಲ್ಲ, ಎಲ್ಲವೂ ಕೆಲಸ ಆಗ್ತದೆ. ಯಾಕಂದ್ರೆ ಸಾರ್ವಜನಿಕರ ಸಹಕಾರ ಅವ್ರಿಗೆ ಒಟ್ಟಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಬರ್ತಾ ಇದೆ, ಯಶಸ್ವಿಯಾಗಿ ಮುಂದುವರಿಲಿ, ಅದು ಸಮಾಜಮುಖವಾಗಿಲಿ. ಇದು ಅತ್ಯಂತ ಅವರ ಕಳಕಳಿಯ ಒಂದು 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 ಹವ್ಯಾಸ ಆಗಿದೆ. ಕಳಕಳಿ ಬಹಳ ಕಷ್ಟಗಳು. ಇಂಥ ಕೆಲಸ ಮಾಡ್ಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ಭಾರಿ ಶ್ರಮ ವಹಿಸಿ ಶ್ರದ್ಧೆಯಿಂದ ಮಾಡ್ತಾರೆ. ನೋಡಿ, ಇವತ್ತು ಯೋಗ ಕೆಲಸ, ಈಗ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಒಳಗಡೆ ಬಂದ್ರು. ಏನಪ್ಪಾ ಲೇಟ್ ಆಯ್ತು, ಏನ್ ಕಾರ್ಯಕ್ರಮ ಲೇಟ್ ಆಯ್ತು ಅನ್ಲೇ ಇಲ್ಲ. ನೋಡಿ, ಅವರೊಳಗೆ ಒಂದು ಯೋಗಿ ಒಳಗೆ ಇದ್ದಾನೆ. ಯಾಕಂದ್ರೆ ಇವೆಲ್ಲವೂ ಪ್ರಚಲಿತ ಒಂದು ಮಾಹಿತಿ. ಯಾರೂ ಅಷ್ಟೇ 10:30 ಕಾರ್ಯಕ್ರಮವಾದ್ದು 11 ಗಂಟೆ ಆಗಿದೆ. ನಮ್ಮ ಯೋಗ ಪ್ರಕಾಶ 10 ಕಾಲಿಗೆ ಬಂದ್ಬಿಟ್ರು. ಎಲ್ಲ ಏನಂತಂದ್ರೆ ತಾಳ್ಮೆ, ಸಂಯಮ, ಇವೆಲ್ಲವೂ ಯೋಗದ ಒಂದು 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 ಭಾಗ. ಆದ್ರೆ ಅದನ್ನೆಲ್ಲ ನಾವು ಅಳಿಸ್ಕೊಂಡು ಅದನ್ನ ಅನುಭವಕ್ಕೆ ತಗೋತಾ ಇದ್ವಿ. ಆ ಕಾರಣಕ್ಕಾಗಿ ಅಂಶಿ ಪ್ರಸನ್ನ ಕುಮಾರ್ ಅವರು 10-15 ನಿಮಿಷ ಕಾದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ವಿಶೇಷ. ಅದು ಯೋಗದ ಒಂದು ಕಾರ್ಯಕ್ರಮ. ಈ ಸ್ಥಳವೂ ಹಂಗೆ ಯೋಗಕ್ಷೇಮ, ಯೋಗದಿಂದ ಇಲ್ಲಿ ಕ್ಷೇಮಗಳು ಪಡ್ಕೊತಾ ಇದ್ದಾರೆ. ಹಾಗಾಗಿ ಯೋಗಕ್ಷೇಮ ಕೇಂದ್ರ ಇದೆ. ಇದು ಒಳ್ಳೆ ಬಹಳ ದೊಡ್ಡ ಜವಾಬ್ದಾರಿ ಕೆಲಸ ಇದು. ಈಗಾಗಲೇ ಈ ಅಂತಾರಾಷ್ಟ್ರೀಯ ದಿನಾಚರಣೆಯ ಈ ಪತ್ರಿಕೆಯ ಪ್ರದರ್ಶನ ಕಾರ್ಯಕ್ರಮ ಈಗಾಗಲೇ 22ನೇ ತಾರೀಕು ಕಲಾಮಂದಿರದಲ್ಲಿ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು
ರಾಜ್ಯ ಮಟ್ಟದ 2ನೇ ಯೋಗ ಸಮ್ಮೇಳನ ನಡೀತು. ಅಲ್ಲಿ ಈ ಪ್ರದರ್ಶನ ಇಟ್ಟಿದ್ರು. ಅಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟ ಇತ್ತು, ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನೂ ಸಂಗ್ರಹ. ಯಾಕಂದ್ರೆ ಆ ದಿನಾಚರಣೆಯ ನಂತರ ಪತ್ರಿಕೆಗಳಲ್ಲಿ ಅನೇಕ ಮಾಹಿತಿಗಳು, ಅನೇಕ ಪ್ರಸಾರಗಳು, ಅನೇಕ ವಿಷಯಗಳು ಬಂದಿದೆ. ಅದನ್ನೆಲ್ಲವನ್ನು ಮತ್ತೆ ಸಂಗ್ರಹ ಮಾಡಿ ಮತ್ತೆ ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ನೋಡಿ, ಅದೊಂಥರ ಎಡಿಷನ್ ಅಂತಾರಲ್ಲ, ಸಂಗ್ರಹಕ್ಕೆ ಜೋಡಿ ಸೇರ್ಕೊಂಡು ಹೋಗ್ತಾನೆ ಇರುತ್ತೆ. ಒಳ್ಳೆ ಹಿಮಾಲಯಕ್ಕೆ ಪರ್ವತಗಳು ಒಟ್ಟಿಗೆ ಸೇರ್ಕೊಂಡು ದೊಡ್ಡದಾಗತ್ತಲ್ಲ, ಹಂಗೆ ಅವರ ಸಂಗ್ರಹಕ್ಕೆ ಒಟ್ಟೊಟ್ಟಿಗೆ ಸೇರ್ಕೊಂಡು ಹೋಗ್ತಾ ಇದೆ. ಅದು ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮಕ್ಕೆ ಯಾರಪ್ಪ ಅಧ್ಯಕ್ಷತೆ ವಹಿಸಬೇಕು ಅಂತಂದಾಗ ಅವ್ರು ಏನು ಯೋಚನೆ ಮಾಡಿಲ್ಲ. ಹಂಸಿ ಪ್ರಸಾದ್ ಕುಮಾರ್ಗೆ ಹೇಳಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ, ಬಂದಿದೆ ಅಂದ್ರೆ. ಹಾಗಾಗಿ ಹಂಸಿ ಪ್ರಸಾದ್ ಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಒಂದು ಸೃಜನಾತ್ಮಕ ವ್ಯಕ್ತಿಯಾಗಿ ಏನು ಸಮಾಜದ ಒಂದು ಸಹಿಷ್ಣುತೆಗೆ, ಸಮಾಜದ ಆರೋಗ್ಯಕರ ಬೆಳವಣಿಗೆ ಅವರು ಭಾಗವಹಿಸುವ ಎಲ್ಲಾ ಕಾರ್ಯಕ್ರಮಗಳು ಬಹಳ ಇಷ್ಟವಾಗಿರ್ತದೆ. ಹಾಗಾಗಿ ಅವರು ಅಂತಂತ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿ ನಮ್ಮ ಜೊತೆ ಇರ್ತಾರೆ. ಅಂತವರು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ, ನಿಮ್ಮೆಲ್ಲ ಪರವಾಗಿ ಹಾಗೂ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಉದ್ಘಾಟನೆ ಯಾರಪ್ಪ ಕರ್ಕೋಬೇಕು ಅಂತಂದ್ರೆ, ನಮಗೆ ಮಲೆಯೂರು ಪ್ರಭುಸ್ವಾಮಿ ಅವರು ತುಂಬಾ ಚರ್ಪತಿ ಆಗಿದ್ರು. ಜೊತೆಗೆ ಪ್ರಭುಸ್ವಾಮಿ ಅವರ ಸ್ನೇಹಿತರು ಮತ್ತೆ ಈ ಕೇಂದ್ರಕ್ಕೆ ಇನ್ನೊಬ್ರು ಕಾರ್ಯಚಟುವಟಿಕೆ ಅಭಿವೃದ್ಧಿಗೆ ಸದಾ ಕೆಲಸ ಮಾಡುವಂತ ಶ್ರೀಯುತರಂತ ವೀರಶೈವ ಮೂರ್ತಿ ಅವರನ್ನು ನಾನು ಇವತ್ತೇ ನೋಡಿರೋದು. ಬಟ್ ಅವ್ರು ನಾನು ನೋಡಿದೆ ಅಂತ ಗೊತ್ತಾಯ್ತು, ಬಹಳ ಸಂತೋಷ. ಅವರು ಒಂದೇ ದಿನ ನೋಡಿದ್ರು ನಮಗೆ ತುಂಬಾ ತಿರುಪತಿಯಾಗಿದ್ದಾರೆ. ಅವರು ಇವತ್ತು ಸಂಪಾದಕರು, ಮಾಹಿತಿ ಜಾಹೀರಾತು ಪತ್ರಿಕೆ ಹಾಗೂ ವೀರಶೈವ ಮುಖಂಡರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ತಾವು ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡ್ಕೊಳ್ಬೇಕು ಅಂತ ಕೇಳಿದಾಗ ಬಹಳ ಸಂತೋಷದಿಂದ ಬಂದು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ನಾನು ವೇದಿಕೆ ಪರವಾಗಿ, ನಿಮ್ಮೆಲ್ಲ ಪರವಾಗಿ ಹಾಗೂ ದೀಪ್ತಿ ಸಾಂಸ್ಕೃತಿಕ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ಈಗಾಗಲೇ ತಿಳಿಸಿದೆ, ಇವತ್ತು ಯಾವುದೇ ಕಾರ್ಯಕ್ರಮ ಹೋಗಿ, ಎಲ್ಲೇ ಹೋಗಿ, ಏನಾರು ಒಂದು ಕಾರ್ಯಕ್ರಮದ ಒಂದು ಅಲ್ಲಿ ಬರೀ ವಿಚಾರವಂತಿಕೆ ಅಲ್ಲ, ಏನಾರು ಒಂದು ವಿಶೇಷವಾಗಿ ಏನೋ ಒಂದು ಪ್ರಶಸ್ತಿ ಪ್ರದಾನ, ಒಂದು ಗೌರವ ಸನ್ಮಾನ ಒಬ್ಬ ವ್ಯಕ್ತಿಗೆ ನಡೀತದೆ. ಯಾಕೆಂದ್ರೆ ಯಾಕೆ ನಾವು ಈ ವ್ಯಕ್ತಿಗಳ ಈ ಸಂದರ್ಭದಲ್ಲಿ ಒಂದು ಗೌರವ ವ್ಯಕ್ತಿ ಮಾಡ್ತಂದ್ರೆ, ಅವ್ರನ್ನ ನಾವು ಪತ್ರಿಕೆ ಮೂಲಕ ನೋಡಿದ್ದೀವಿ, ನೇರವಾಗಿ ನೋಡುವಂತ ಒಂದು ಸುಸಂದರ್ಭ, ಒಂದು ಸೌಭಾಗ್ಯ ನಮ್ಗೆ ಒದಗಿ ಬಂದಿದೆ. ಯಾಕಂದ್ರೆ ಇವತ್ತು ನಾವು ಯೋಗ ಪ್ರಕಾಶ್ ಅವ್ರನ್ನ ನಾವು ಇಲ್ಲಿ ಕರೆದು ಬಂದಿದ್ದಂದ್ರೆ, ಯೋಗ ಪ್ರಕಾಶ್ ಅವ್ರನ್ನ ಯೋಗ ಮಾಡೋಂಥ ವ್ಯಕ್ತಿಗಳು ಅಥವಾ ಯೋಗದಲ್ಲಿ ಸಂಬಂಧ ವ್ಯಕ್ತಿಗಳು ಎಲ್ಲರೂ ಒಂದ್ ಕಡೆ ನೋಡಿರ್ತಾರೆ. ಆದ್ರೆ ಇವತ್ತು ಯೋಗಕ್ಷೇಮ ಕೇಂದ್ರಕ್ಕೆ ನಾವು ಬಂದು ಅವ್ರು ನೋಡೋದು ಅಂತಂದ್ರೆ ನಿಜವಾಗ್ಲೂ ಈ ಯೋಗಕ್ಷೇಮಕ್ಕೆ ಒಂದು ಸೌಭಾಗ್ಯ ಅಂತ ತಪ್ಪಿಲ್ಲ. ಅವರು ಅಷ್ಟೇ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ. ಹಾಗೆ ಈ ದೀಪ್ತಿ ಸಾಂಸ್ಕೃತಿಕ ವೇದಿಕೆಯು ಅವ್ರ ಕಾರ್ಯಕ್ರಮದಲ್ಲಿ ಏನಾರು ಒಂದು ಪ್ರಶಸ್ತಿಯನ್ನ ಕೊಟ್ಟು ಸಾಧಕರಿಗೆ ಒಂದು ಗೌರವಿಸೋದು ಒಂದು ಪ್ರತೀತಿಯಾಗಿದೆ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಪತ್ರಿಕೆ ಪ್ರದರ್ಶನ ಮತ್ತು ಲೇಖನಗಳ ಈ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ಇದಾಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈ ದಿನ ದೀಪ್ತಿ ಯೋಗ ಸಾಧಕ ಪ್ರಶಸ್ತಿಯನ್ನ ಶ್ರೀಯುತ ಯೋಗ ಪ್ರಕಾಶ್ ಅವರಿಗೆ ನೀಡಬೇಕು ಅಂತ ಅವರ ತೀರ್ಮಾನಿಸಿ ಇವತ್ತೆಲ್ಲವೂ ಸಿದ್ಧತೆಗಳು ಮಾಡ್ಕೊಂಡಿದೆ. ಅಷ್ಟೇ ಪ್ರೀತಿಯಿಂದ ಅವ್ರಿಗೆ ಹೇಳಿದಾಗ, ಆಗ್ಲಿ, ನಾನು ಸಾಧಕ ಪ್ರಶಸ್ತಿ ಕೊಡೋದು ಅದು ನನಗಲ್ಲ, ಇಡೀ ಯೋಗ ಕ್ಷೇತ್ರಕ್ಕೆ ನೀವು ಕೊಟ್ಟಾಗತ್ತೆ, ಅದನ್ನ ನಾನು ಒಬ್ಬ ವ್ಯಕ್ತಿಯಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿ ಬಹಳ ಸಂತೋಷದಿಂದ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅನೇಕ ಮಾಹಿತಿ ಇದು ಸಂಬಂಧಪಟ್ಟಂತೆ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಯೋಗ ಪ್ರಕಾಶ್ ಅವ್ರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಇಚ್ಛಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ಏನೇ ಒಂದು ಕಾರ್ಯಕ್ರಮ ಇಲ್ಲಿ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ನಡೆದರೆ ನಮ್ಮ ಜೊತೆ ಇರ್ತಾರೆ ಯಾವಾಗಲೂ ಶ್ರೀ ಮಲೆಯೂರ ಪ್ರಭುಸ್ವಾಮಿ ಅವರು. ಈ ಹಿರಿಯ ನಾಗರಿಕರ ಹಗಲು ಯೋಗ ಕ್ಷೇಮ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು. ಮತ್ತೆ ಇವರು ಅಧ್ಯಕ್ಷರು ಅಂತ ಯಾವುದೇ ರೀತಿ ಹಮ್ಮು ಬಿಮ್ಮು ಇಲ್ಲ. ಅವರು ಒಬ್ಬ ಜನಸಾಮಾನ್ಯರಾಗಿ ಒಟ್ಟಾಗಿದ್ದು ನಮ್ಮ ಆತ್ಮೀಯರು ಅಂತ ತಿಳ್ಕೊಂಡು ಎಲ್ಲರ ಯೋಗಕ್ಷೇಮವನ್ನ ನೋಡ್ಕೊಂಡು, ಹಾಗಾಗಿ ಪ್ರಭುಸ್ವಾಮಿ ಅವ್ರಿಗೆ ಇನ್ನೂ ಅವರು ದಿನ ಅವರು ಹೆಂಗಾಗ್ತಾರೆ, ಯುವ ಮನಸ್ಸಿನ ಒಬ್ಬ ಯುವಕರಾಗಿ ನಮ್ಮ ಜೊತೆ ಇರ್ತಾರೆ. ನಿನ್ನೆ ಹೇಳಿದ ವಿಷಯನ ಇವತ್ತು ಅಂದ್ರೆ ಮಾಡೋಣ ಅಂತಂತಾರೆ. ಹಾಗಾಗಿ ಅಂತವರು ಇವತ್ತು ನಮ್ಮ ಜೊತೆ ಗೌರವ ಉಪಸ್ಥಿತಿ ಇದ್ದು ನಮ್ಮ ಜೊತೆ ಇರೋದು ಈ ಕಾರ್ಯಕ್ರಮ ಯಶಸ್ಸಿಗೆ ಬಹಳ ಸಂತೋಷ ಮತ್ತು ಶೋಭೆ ಅಂತೇಳಿ ಅವ್ರಿಗೂ ನಾನು ಸುಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಇದ್ದೇನೆ. ಹಾಗೆ ಈ ನಮ್ಮ ಪುತ್ತಸ್ವಾಮಿಯವರು ಕವಿಗಳು, ಮುಕ್ತಕ ಸಾಹಿತಿ, ನಿವೃತ್ತ ಶಿಕ್ಷಕರು. ಹಾಗಾಗಿ ಜೊತೆಗೆ ಜನಸಾಮಾನ್ಯರಿಗೆ, ಹಾಗೆ ವಿಶೇಷವಾಗಿ ಮಕ್ಕಳಿಗೆ ಒಂದು ಮುಕ್ತಕ ಗಣಿತ ಏನು ಆ ಮಕ್ಕಳಿಗೆ ಆ ಗಣಿತವನ್ನ ಆಟೋಟವಾಗಿ ಒಂದು ಸಂತೋಷದ ಆಟವಾಗಿ ಕಲಿಬೇಕು ಅನ್ನೋಗಾಗಿ ಮಕ್ಕಳಿಗಾಗಿ ಒಂದು ಗಣಿತವನ್ನ ಅವರು ಮಕ್ಕಳಿಗೆ ಪುಸ್ತಕ ಓದ್ತಿದ್ದಾರೆ. ಜೊತೆಗೆ ಮುಕ್ತಕ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರು ಮಾಡಿದ ಕೆಲಸ ಬಹಳ ದೊಡ್ಡದಿದೆ. ಗಾಂಧಿ ಅವರಿಗೆ DVG ಮುಕ್ತಕ ಪ್ರಶಸ್ತಿಯು ಅವರಿಗೆ ಲಭಿಸಿದೆ. ದೊಡ್ಡ
ಗೌರವ ಪ್ರದಾನ DVGS ಅಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆಯೋದು ಅಂತಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅದು ಏನು ನಮ್ಮ ನವಜ್ಯೋತಿಯಲ್ಲಿ ನಮ್ಮ ಯಾರು ಕೆ ವಿ ಶಿವಪ್ಪರವರು ಅವರ ನೇತೃತ್ವದಲ್ಲಿ ಪ್ರಶಸ್ತಿಯನ್ನು ಅವ್ರು ಪಡ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಅಂತ ಗೊತ್ತಾ, ಅವ್ರು ಬಂದಂತ ಹಣವನ್ನ ಅಲ್ಲಿಯೇ ಅವ್ರು ಕೊಟ್ಬಿಟ್ರು. ಅವರು ಮುಕ್ತ ಅಕಾಡೆಮಿಗೆ ತಗೊಳ್ಳಿ, ಇದನ್ನ ವಿನಿಯೋಗಿಸ್ಕೊಳ್ಳಿ, ಇದು ನಮಗಲ್ಲ, ನಮ್ಗೆ ಅಲ್ಲಿ ದೇವರು ಕೊಟ್ಟಿದ್ದಾರೆ, ಸಂತೋಷವಾಗಿದೆ. ನೋಡಿ ಎಂತ ಮನಸ್ಸು. ಅವತ್ತೇ ಬಂದಂತ ಆ ನಗದ ಹಣನ್ನ ಅಲ್ಲೇ ಎಲ್ಲರ ಸಮ್ಮುಖದಲ್ಲಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಮ್ಮುಖದಲ್ಲೇ ಅದನ್ನ ತೀರ್ಮಾನ ಮಾಡ್ಬಿಟ್ರು. ಎಂತ ಒಂದು ದೊಡ್ಡ ಮುಕ್ತವಾದಂತ ನಿರ್ಧಾರ, ಮುಕ್ತಕ ಸಾಹಿತ್ಯ ಮುಕ್ತವಾದ ನಿರ್ಧಾರ ಅಂತ ಮುತ್ತು ಸ್ವಾಮಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು. ಅವರು ನಮಗೆ ಯಾವಾಗಲೂ ನಮ್ಮ ಜೊತೆ ಇದ್ದು ಸಹಕಾರ ಮಾಡಿ ಆಶೀರ್ವಾದ ತರ ಇರ್ತಾರೆ ಅಂತ ಅವ್ರಿಗೆ ಮುತ್ತು ಸ್ವಾಮಿಗಳಿಗೆ ನಾನು ವಿಶೇಷವಾದಂತಹ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ನಾನು ಅವ್ರಿಗೆ ಆಹ್ವಾನ ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮುಕುಂದನ್ ಜಿ ಅವರು, ನಮ್ಮ ಯೋಗ ಪ್ರಕಾಶ್ ಅವರು, ಅವ್ರ ಜೊತೆಲಿ ಅನೇಕ ಕಾರ್ಯಕ್ರಮ, ನೀವು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರ. ಬಹುಶಃ ಈ ಮುಖ ನಾನು ನೋಡಿ ಅದೇ ಹೇಳ್ತು, ಆಕಾಶವಾಣಿಯಲ್ಲಿ ಇವರ ಧ್ವನಿಯನ್ನ ಕೇಳ್ತೀವಿ. ನಮ್ಮ ನಿಮ್ಗೆ ಭಾರತಿ ಗೊತ್ತಾ, ಎಂ ಕೆ ಭಾರತಿ ಅವರು ನಿಮ್ಮ ನಂಬರ್ನ ಕೇಳ್ಕೊಂಡಾಗ ನೀವು ಅವ್ರು ನಂಗೆ ಅದನ್ನ ನಂಗೆ ಒದಗಿಸ್ಕೊಡ್ಲಿಲ್ಲ. ಬಹುಶಃ ಇವತ್ತು ನಾವು ನೇರ ಅಂತ ನೋಡೋಂಥ ಒಂದು ಯೋಗ ಇವತ್ತು ದೊರಕಿದೆ ನಮ್ಮ ಯೋಗ ಪ್ರಕಾಶಿಂದ. ಸೊ ಹಾಗಾಗಿ ನಿಮಗೂ ನಾನು ಇವತ್ತು ಇವರು ಸನ್ಮಾನ್ಯ ಯೋಗ ಪ್ರಕಾಶ್ ಅವ್ರನ್ನ ಒಂದು ಪರಿಚಯ ಮಾಡೋದ ಮೂಲಕ ಅವ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾವು ಅಪರೂಪದ ಮಾಹಿತಿಗಳನ್ನ ಇವರು ಮುಖಂಡರ ಮೂಲಕ ನಾವು ಕೇಳಬಹುದು. ಅವ್ರಿಗೂ ನಾನು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಸ್ವಾಗತವನ್ನ ಶ್ರದ್ಧೆಯಿಂದ ಶ್ರಮದಿಂದ ಎಲ್ಲೂ ಒತ್ತಡ ಇಲ್ಲದೆ ನೋಡಿ ಹೆಂಗ್ ಕೂತಿದ್ದಾರೆ. ಯಾವಾಗ ಒಂದು ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಸಂಗ್ರಹ ಮಾಡ್ತಾರೆ, ಬಹುಶಃ ಆ ಪತ್ರಿಕೆ ಸಂಗ್ರಹದ ಮಾಹಿತಿಗೆ ಒಂದು 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 ಜೊತೆ ಎಲ್ಲರೂ ಒಂದ್ ಕಡೆ ನಾವು ಅದನ್ನು ಒಂದು ಗೂಡದಂತ ಒಂದು ಕಾರ್ಯಕ್ರಮ, ಒಂದು ಅರ್ಹತೆ ಅಥವಾ ಗುಣ ಇರುತ್ತೆ ಅಂತಂದ್ರೆ ಬಹುಶಃ ಕಾಳಿ ಉಂಡಿಗೆ ಇದೆ. ತಾಳ್ಮೆ, ಯಾವುದೇ ಸಂಗ್ರಹ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕಾದ್ದು ಮುಖ್ಯವಾದ ಬೇಕಾದದ್ದು ತಾಳ್ಮೆ. ಆ ತಾಳ್ಮೆ ನಮ್ಮ ಕಾಳಿ ಉಂಡಿ ಶಿವಕುಮಾರಲ್ಲಿ ನಾನು ಕಂಡಿದ್ದೇನೆ. ಯಾವಾಗಲೂ ಸಂಗ್ರಹ ಮಾಡೋದ್ರಲ್ಲಿ ಉದಾರತೆ ಇದೆ, ಉದಾರವನ್ನ ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಕಾಳಿ ಉಂಡಿ ಶಿವಕುಮಾರ್ಗೂ ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸುಸ್ವಾಗತವನ್ನ ಕೊಡ್ತೇನೆ. ಈಗಾಗಲೇ ಡಾಕ್ಟರ್ ರವಿಶಂಕರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅನೇಕ ಯೋಗ ಬಂಧುಗಳು ಇಲ್ಲಿದ್ದಾರೆ, ಅನೇಕ ಹಿರಿಯ ನಾಗರಿಕರಿದ್ದಾರೆ, ಅನೇಕರು ನಮ್ಗೆ ಶ್ರೀಕಂಠ ಮೂರ್ತಿಗಳು ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯ ಪ್ರಧಾನ ಸಂಚಾಲಕರವರು. ಅವ್ರಿಗೆ ನಾವು ಏನಾದ್ರು ಒಂದು ಕರೆ ಕೊಡ್ತು ಅಂದ್ರೆ ಅವರ ಎಲ್ಲವೂ ನಮ್ಮ ಜೊತೆಗೆ ಮಿಳಿತವಾಗುತ್ತೆ. ಅವ್ರು ಜೋಡಿಸೋದಾಗ್ಲಿ, ಮಾಡೋದಾಗ್ಲಿ, ಕೆಲಸ ಮಾಡೋದಾಗ್ಲಿ ಪ್ರತಿಯೊಂದು ಅವ್ರ ಜೊತೆ ಕಾರ್ಯಕ್ರಮದ ಭಾಗವಹಿಸಲ್ಲ, ಕಾರ್ಯಕ್ರಮದ ಒಂದು ಭಾಗವಾಗಿಯೇ ಇರ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ವಿಡಿಯೋ ಮಾಡಿ ಅಚ್ಚುಕಟ್ಟಾಗಿ ಏನ್ ನಡೀತಿದೆ ಅಂತ ಎಲ್ಲರೂ ನಾಳೆ ವಿಡಿಯೋ ಮೂಲಕ ತೋರಿಸುವಂತ ಒಂದು ಬಹಳ ಒಳ್ಳೆ ಕೆಲಸ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಆದಿತ್ಯ ಲೋಕೇಶ್. ಅವ್ರಿಗೂ ನಾನು ವಿಶೇಷವಾದಂತ ಸ್ವಾಗತವನ್ನ ಕೇಳ್ತೀನಿ. ಹಾಗೆ ಅನೇಕ ನನಗೆ ಕೆಲವು ಪರಿಚಯ ಇಲ್ಲ, ಆದ್ರೆ ಎಲ್ಲರೂ ಈ ಯೋಗಕ್ಷೇಮದಲ್ಲಿ ತಾವು ಒಂದು ಅಭಿಮಾನದಿಂದ ಸದಸ್ಯರಾಗಿದ್ದೀರಿ. ನೀವು ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ನಡೆಸುವಂತ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸ್ತೀರಿ ಅಂತ ಗೊತ್ತಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಬಹುಮುಖ್ಯ. ನೀವೇ ಇಲ್ಲ ಅಂತಂದ್ರೆ ಕಾರ್ಯಕ್ರಮಕ್ಕೆ ಹಿಂಗಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ವಿಶೇಷವಾದಂತ ಸ್ವಾಗತವನ್ನ ಕೋರಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡ್ಕೊಳ್ತೀನಿ. ಅದೇ ನಾಳೆನೇ ನೀವು ಎಲ್ಲಾ ಪೇಪರ್ಗಳು ನೋಡಿದ್ರೆ ಅದಕ್ಕೇನಪ್ಪ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಅಂಶಿ ಪ್ರಸಾದ್ ಕುಮಾರ್ ಅವರು. ಹಾಗಾಗಿ ಮಾಧ್ಯಮದ ಮಿತ್ರವರು ಬಂದು ಸೇರ್ಕೋಬಹುದು. ಅವ್ರಿಗೂ ನಾನು ವಿಶೇಷವಾದಂತಹ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ವಿಶೇಷ ಯೋಗ ಪಟು ಅಂತಿದ್ದಾರೆ, ಒಬ್ರು ಜಲಯೋಗಿ ಅಂತಿದ್ದಾರೆ. ಅವ್ರ ಹಿಂದ್ಗಡೆ ಅವ್ರಿದ್ದಾರೆ ಜಲಯೋಗಿ ಅವರು, ವಿಶೇಷ ಜಲಯೋಗಿ ನನಗೆ ಪರಿಚಯ ಇದ್ದಾರೆ ರವಿ ಅವರು. ಎಸ್ ಕರೆಕ್ಟ್. ಅವರು ಒಳ್ಳೆ ಕವಿ ಕೂಡ. ಕವನಗಳನ್ನ ನಾನು ಯೋಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಕವನಗಳನ್ನ ಅವ್ರ ಪತ್ರ ನಾನು ಅವ್ರ ಸಂಕಲನದಲ್ಲಿ ನೋಡಿದ್ದೇನೆ. ಜಲರವಿ ಅವ್ರಿಗೂ ನಾನು ವಿಶೇಷವಾದಂತಹ ಸ್ವಾಗತವನ್ನ ಕೋರಿ ತಮ್ಮೆಲ್ಲರಿಗೂ ವಿಶೇಷವಾದಂತಹ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವೇ ಮುಖ್ಯಸ್ಥರೋ, ನೀವೇ ಬಹುಮುಖ್ಯರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೇಳಿ ನಾನೀಗ ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ನಾನೀಗ ಅನುವು ಮಾಡಿಕೊಡ್ತೇನೆ. ಅದೇ ಕಾರ್ಯಕ್ರಮದ ಉದ್ಘಾಟನೆ. ಮೇಲ್ಭಾಗದಲ್ಲಿ ಗಣ್ಯರಿರ್ತಾರೆ, ವೇದಿಕೆಯ ಮುಂಭಾಗದಲ್ಲಿ ಪ್ರೇಕ್ಷಕರಿರ್ತಾರೆ. ಆದ್ರೆ ಇವತ್ತು ನಾನು ನೋಡ್ತಾ ಇರೋದು ಬಹಳ ವಿಶೇಷ. ವೇದಿಕೆಯ ಮೇಲ್ಭಾಗದಲ್ಲೂ ಗಣ್ಯರೇ ಇದ್ದಾರೆ, ವೇದಿಕೆಯ ಮುಂಭಾಗದಲ್ಲೂ ಗಣ್ಯರೇ ಇದ್ದಾರೆ. ಇದು ಒಂದು ಅತ್ಯಂತ ಸಂತೋಷದ ಸಮಾಚಾರ ಅಂತ ಹೇಳ್ಬೋದು. ಒಂದ್ ಮಾತಿದೆ, ಸಾಧನೆಯು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ. ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಯಾವುದೇ ಕ್ಷೇತ್ರದಲ್ಲಿ ಅತ್ಯಂತ ಕಠಿಣವಾಗಿರುತ್ತೆ. ನೋಡಕ್ಕೆ ಸುಲಭ, ವೇದಿಕೆ ಮೇಲೆ ಕೂಡಿಸಿ ಏನೋ ಸನ್ಮಾನ ಮಾಡ್ತಾ ಇರ್ತೀವಿ,
ಆದ್ರೆ ಅವರು ಆ ಸ್ಥಾನಕ್ಕೆ ಬರ್ಬೇಕಾದ್ರೆ ಅವ್ರು ಪಟ್ಟಂತ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ನನಗೆ ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಹೇಳಿ ಅಂದ್ರು, ನನಗ್ ಗೊತ್ತಿರೋದು ಸಂಕ್ಷಿಪ್ತವಾಗೇನೆ, ಹಾಗಾಗಿ ಸಂಕ್ಷಿಪ್ತವಾಗೇ ಹೇಳ್ತೀನಿ. ಅವ್ರು ಹುಟ್ಟಿದ್ದು, ಅವ್ರ ತಂದೆ ತಾಯಿ ಅದೆಲ್ಲ ಹೇಳ್ದೆ, ನೇರವಾಗಿ ನನ್ನ ಅನುಭವಕ್ಕೆ ಏನ್ ಬಂದಿದೆ ಅವ್ರ ಬಗ್ಗೆ ಆ ವಿಚಾರ ಮಾತ್ರ ನಾನು ಮಾತಾಡ್ತೀನಿ. ಅದನ್ನೇ ಸಾಪೇಕ್ಷ ಸತ್ಯ ಅಂತ ಕರೀತಾರೆ. ಅವ್ರಿಗೆ ಇವತ್ತು ಯೋಗದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋ ಉದ್ದೇಶದಿಂದ ಒಂದು ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ಒಂದು ಕಗ್ಗ ಇದೆ, ಒಬ್ಬನುಣುವುದರಲ್ಲಿ ಸವಿಯಿಲ್ಲ ಸುಖವಿಲ್ಲ, ಇಬ್ಬರಾಗುವೆನೆಂದನಂತೆ ಪರಬ್ಬಮ್ಮನ್, ಎಬ್ಬುದುಕನೊಂಟಿತನದಳೇನು ಬದುಕುವೆಯೋ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅಂತ. ಆ ಕೆಲಸವನ್ನ ನಮ್ಮ ಯೋಗ ಪ್ರಕಾಶ್ ಅವರು ಯೋಗ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಯೋಗ ಟೀಚರ್ರೇ, ಆದ್ರೆ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ನಾನು ಒಬ್ಬ ಯೋಗ ಟೀಚರ್ ಅಂತ. ಯಾಕೆ ಗೊತ್ತಿಲ್ಲ ಅಂದ್ರೆ ನಾ ಸಮಾಜಮುಖಿಯಾಗಿ ನನ್ನನ್ನ ನಾನು ಯೋಗ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿಲ್ಲ. ಅವ್ರು ಯಾಕೆ ಗೊತ್ತಿದ್ದಾರೆ ಅಂದ್ರೆ ಸಮಾಜಮುಖಿಯಾಗಿ ಅವರು ಯೋಗ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ. ಸರ್ವಭೂತ ಇತೇ ರಥ ಅಂತ ಒಂದ್ ಮಾತಿದೆ ಭಗವದ್ಗೀತೆಯಲ್ಲಿ, ಎಲ್ಲಾರ್ಗು ಏನ್ ಒಳ್ಳೇದು ಅದನ್ನ ಮಾಡು ಅಂತ. ಅವರು ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೋಡಿ. ಅಂತವ್ರು ಸಾಧನೆ ಮಾಡಿದ್ದಾರೆ ಅಂತ ಅಂತವ್ರನ್ನ ಗುರುತಿಸ್ಬೇಕಾದ್ರೆ, ಒಳ್ಳೇದನ್ನ ಗುರುತಿಸ್ಬೇಕಾದ್ರೆ ಒಳ್ಳೆ ಮನಸ್ಸಿರ್ಬೇಕು, ಒಳ್ಳೆ ವ್ಯಕ್ತಿತ್ವ ಇರ್ಬೇಕು. ಅಂತವ್ರು ಮಾತ್ರ ಒಳ್ಳೇದನ್ನ ಗುರುತಿಸಕ್ಕೆ ಸಾಧ್ಯ. ಹಾಗಾಗಿ ಅವ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ ನಮ್ಮ ಕಾಳಿಹುಂಡಿ ಶಿವಕುಮಾರ್. ಅಂದ್ರೆ ಅವರಲ್ಲಿ ಒಳ್ಳೇದಿದೆ, ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಗುಣ ಇದೆ. ಹಾಗಾಗಿ ಒಳ್ಳೇದನ್ನ ಮಾತ್ರ ಗುರುತಿಸಕ್ ಸಾಧ್ಯ. ಹಂಗಾಗಿ ಅವ್ರನ್ನ ಇವತ್ತು ಗುರುತಿಸಿ ಸನ್ಮಾನ ಮಾಡ್ತಾ ಇರೋಂಥದ್ದು. ನಾವಾಗ್ಲೂ ಹೇಳ್ತೀನಿ, ಸನ್ಮಾನ ಅನ್ನೋದು ಅದು ನಮ್ಮನ್ನ ಹುಡ್ಕೊಂಡ್ ಬರ್ಬೇಕು, ನಾವ್ ಅದನ್ನ ಹುಡುಕೊಂಡು ಹೋಗ್ಬಾರ್ದು ಅಂತ. ನಮ್ಗೆ ಯಾರು ಎಲ್ಲಾರು ನನಗಾಗ್ಲಿ ಅವ್ರಿಗಾಗ್ಲಿ ಸನ್ಮಾನ ಮಾಡ್ತೀವಿ ಅಂತ ಕೂಗಿದ್ರೆ ಭಯ ಆಗತ್ತೆ. ಸನ್ಮಾನ ಮಾಡ್ತೀವಿ ಅಂತಾರೆ, ಆಮೇಲೆ ಸರ್ ಗುರುಗಳೇ ಅಷ್ಟ್ ಖರ್ಚಾಗತ್ತೆ ಇಷ್ಟ್ ಖರ್ಚಾಗತ್ತೆ ಸ್ವಲ್ಪ ನೋಡಿ ಅಂತಾರೆ. ಯಾರು ಸನ್ಮಾನ ಮಾಡ್ತೀನಿ ಅಂದ್ರೆ ದುಡ್ಡು ಕೇಳಕ್ ಬಂದಿದ್ದಾರೆ ಅಂತಲೇ ಮೊದಲು ನಮ್ಮ ಮನಸ್ಸಿನಲ್ಲಿ ಗೋಚರವಾಗುವಂತದ್ದು. ಆದ್ರೆ ಇವತ್ತು ಆ ರೀತಿದ್ ಯಾವುದು ನಡೀತಾ ಇಲ್ಲ. ಇದು ನಿಜವಾದ ಆ ಒಂದು ಸನ್ಮಾನ. ಹಾಗಾಗಿ ಡಾಕ್ಟರೇಟ್ ಇರ್ಬೋದು, ಇನ್ನೇನೋ ಇರ್ಬೋದು, ಸಾಕಷ್ಟು ಜನ ದುಡ್ಡು ಕೊಟ್ಟು ಪಡ್ಕೊಳ್ಳೋ ರೀತಿ ಆಗೋಗಿದೆ. ಮೈಸೂರಿನಲ್ಲೇ ತುಂಬಾ ಜನ ಸನ್ಮಾನ ಅಂದ್ರೆ ದುಡ್ಡು ಬರತ್ತಲ್ಲ ಅಂತ ಸನ್ಮಾನ ಮಾಡ್ತಾರೆ, ಸನ್ಮಾನ ಮಾಡ್ಬೇಕಲ್ಲ ಅಂತ ಸನ್ಮಾನ ಮಾಡೋರು ತುಂಬಾ ಕಮ್ಮಿ. ಹಾಗಾಗಿ ನಿಜವಾದ ಸನ್ಮಾನ ನಮ್ಮ ಯೋಗ ಪ್ರಕಾಶ್ ಅವರಿಗೆ ಇವತ್ತು ನಡೀತಾ ಇದೆ. ಅದಕ್ಕೆ ಅನ್ನದಲ್ಲಿ ಸುಖವಿಲ್ಲ, ಚಿನ್ನದಲ್ಲಿ ಸುಖವಿಲ್ಲ, ಹೆಣ್ಣು ಗಂಟಿನಲ್ಲಿ ಸುಖವಿಲ್ಲ, ಮನ್ನಣೆಯಲ್ಲಿ ಕ್ಷಣಿಕ ಸುಖ ಅಂತ ನಮ್ಮ DVG ಗುಂಡಪ್ಪನವ್ರು ಹೇಳ್ತಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಈ ಕ್ಷಣದಲ್ಲೇನೋ ಅವ್ರಿಗೆ ಸನ್ಮಾನ ಆಗತ್ತೆ, ಆದ್ರೆ ನನಗೆ ಅವ್ರ ಬಗ್ಗೆ ಇರುವಂತ ನೇರವಾದ ಅನುಭವವನ್ನ ಹೇಳ್ತೀನಿ. ಅವರು ಯೋಗ ಪ್ರಾರಂಭ ಮಾಡಿದ್ದು ಅತ್ಯಂತ ಕಿರಿ ವಯಸ್ಸಿನಲ್ಲಿ ಅಲ್ಲ. ಹಿರಿಯ ಸಾಧನೆ ಮಾಡ್ಬೇಕಾದ್ರೆ ಕಿರಿಯರಿದ್ದಾಗ್ಲೇ ಅದನ್ನ ಪ್ರಾರಂಭ ಮಾಡ್ಬೇಕು. ಆದ್ರೆ ಅವ್ರು ಯೋಗ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದೆ 45ನೇ ವಯಸ್ಸಿನಲ್ಲಿ ಅನ್ಕೋತೀನಿ. 45ನೇ ವಯಸ್ಸಿನಲ್ಲಿ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದು. ಯಾವುದೇ ಸಾಧನೆ ಯಾವಾಗ ಪ್ರಾರಂಭ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ. 45ನೇ ವಯಸ್ಸಲ್ಲಿ ಯೋಗ ಕಲಿಯಕ್ಕೆ ಪ್ರಾರಂಭ ಮಾಡಿ ಅತ್ಯಂತ ದೊಡ್ಡ ಸಾಧನೆಯನ್ನ ಕಡಿಮೆ ಸಮಯದಲ್ಲಿ ಅವರು ಮಾಡಿರುವಂತದ್ದು ದೊಡ್ಡ ವಿಶೇಷ. ಪ್ರತಿನಿತ್ಯ 4 ಗಂಟೆ ಯೋಗಾಭ್ಯಾಸ ಮಾಡ್ತಾರೆ ಅವರು. 4 ಗಂಟೆ 66ನೇ ವಯಸ್ಸಿನಲ್ಲೂ ಪ್ರತಿನಿತ್ಯ 4 ಗಂಟೆ ಅಭ್ಯಾಸ ಮಾಡ್ತಾರೆ. ಸಾಧನೆ ಮಾಡಿ ಮೇಲ್ ತಲುಪೋದು ಸುಲಭ, ತಲುಪಾದ್ಮೇಲೆ ನಿರಂತರವಾಗಿ ಆ ಸಾಧನೆಯನ್ನ ದೈನಂದಿನ ಮಟ್ಟದಲ್ಲಿ ಮಾಡ್ಬೇಕಲ್ಲ, ಅದು ತುಂಬಾ ಕಷ್ಟ. ಒಂದ್ ಮಟ್ಟದ ಸಾಧನೆ ಆದ್ಮೇಲೆ ಅಭ್ಯಾಸ ಬಿಟ್ಬಿಡ್ತಾರೆ. ಅವರ ಅಭ್ಯಾಸ ಬಿಟ್ಟಿಲ್ಲ, ಯಾವಾಗ್ಲೂ ಚಲಾವಣೆಯಲ್ಲಿ ಇರ್ಬೇಕು ಅಂತ ಇವತ್ತಿಗೂ ಪ್ರತಿನಿತ್ಯ 4 ಗಂಟೆ ಯೋಗಾಭ್ಯಾಸ ಮಾಡ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ನಾನು ಅವರು ಫೋನಲ್ಲಿ ಮಾತಾಡ್ತೀವಿ. ಫೋನ್ ಮಾಡಿದ ತಕ್ಷಣ ಯೋಗಾಭ್ಯಾಸ ಮಾಡಿದ್ರ ಅನ್ನೋ ಮೊದಲ ಮಾತನ್ನೇ ನಾನು ಅವ್ರನ್ನ ಸಾಮಾನ್ಯ ಕೇಳ್ತೀನಿ. ಎರಡನೇದು, ಯೋಗ ಮಾಡಿದ್ರೆ ಆರೋಗ್ಯವಾಗಿರ್ತೀವಿ, ದೇಹ ಫ್ಲೆಕ್ಸಿಬಲ್ ಆಗಿರುತ್ತೆ, ಅದೆಲ್ಲ ಒಂದ್ ಕಡೆ. ಆದ್ರೆ ಇನ್ನೊಂದು ನನಗೆ ಗೊತ್ತಿಲ್ಲದ ವಿಚಾರ ಅವರಿಂದ ನಾನು ತಿಳ್ಕೊಂಡೆ ಅಲ್ಲ, ಅನುಭವಕ್ಕೆ ಬಂತು. ನಂದು ಒಂದು ಆಶ್ರಮ ಇದೆ ಇಲ್ಲಿ ಬೇಗೂರಿಂದ ಮುಂಚೆ ತಗಲೂರು ಅಂತ, 50 ಕಿಲೋಮೀಟರ್ ಆಗತ್ತೆ ಮೈಸೂರಿಂದ. ನಮ್ ಜಲಯೋಗಿ ರವಿ ಅವರು ಬಂದಿದ್ದಾರೆ, ಅವರೊಬ್ರು ಬಂದಿದ್ದಾರೆ ಮೊನ್ನೆ. ಅಲ್ಲೇ ನಮ್ಮ ಕೃಷಿ ಉಂಡಿಯಲ್ಲಿ ಅವರ ಅದ್ಭುತವಾದ ಜಲಯೋಗ ಪ್ರದರ್ಶನವೂ ಇತ್ತು. ಅದನ್ನು ಆಯೋಜನೆ ಮಾಡ್ಕೊಟ್ಟವರು ನಮ್ಮ ಯೋಗ ಪ್ರಕಾಶ್ ಅವರು. ಯಾರೋ ಯೋಗ ಕ್ಷೇತ್ರದಲ್ಲಿ ಇದ್ದಾರೆ ಅಂದ್ರೆ ಅವ್ರನ್ನ ಬೆಳಕಕ್ಕೆ ತರಕ್ಕೆ ಏನ್ ಬೇಕೋ ಅದನ್ನ ಮಾಡುವಂತ ದೊಡ್ಡ ಗುಣ ಇವ್ರಿಗೆ ಇದೆ. ನಮ್ಮ ಆಶ್ರಮಕ್ಕೆ ನಾನೊಂದು ಹಳೆ ಕಾಲದ ಸೈಕಲ್ ಬೇಕು ನನಗೆ ಅಂತ ಇವ್ರ ಹತ್ರ ಮಾತಾಡುವಾಗ ಹೇಳಿದ್ದೆ. ನಿಮಗ್ ಸೈಕಲ್ ತಾನ್ಬೇಕು, ಆಯ್ತು ಬಿಡಿ ವ್ಯವಸ್ಥೆ ಮಾಡ್ತೀನಿ ಅಂದ್ರು. ನಾ ಎಲ್ಲೋ ಕಾಸು ಕೀಸ್ಕೊಟ್ಟು ಎಲ್ಲೋ ತಗೋಬೇಕೇನೋ, ಎಲ್ಲಿ ಸಿಗತ್ತೆ ಹೇಳಿ, ಹಳೆ ಕಾಲದ್ದು ರ್ಯಾಲಿ ಸೈಕಲ್, ಹೀರೋ ಸೈಕಲ್ ಅಂತ ಇರತ್ತಲ್ಲ, ಆಯ್ತು ತಗೋತೀನಿ, ನೀವೆಲ್ಲೂ ತಗೊಳಕ್ ಹೋಗ್ಬಿಡಿ, ನನ್ನ ಹತ್ರನೇ ಇದೆ ಕೊಡ್ತೀನಿ ಅಂದ್ರು.
50 ವರ್ಷದ ಸೈಕಲ್ ಇದೆ ಇವ್ರ ಹತ್ರ. ಬಟ್ ಇವತ್ತಿಗೂ ಹೊಸದಾಗಿದೆ, 50 ವರ್ಷ ಆಯ್ತು ಅಂತ ಹೇಳಕ್ ಆಗಲ್ಲ. ಸರಿ, ನಾ ಹೇಳ್ದೆ ಮೈಸೂರಿಂದ ಸಾಕಷ್ಟು ಪದಾರ್ಥಗಳನ್ನ ನಮ್ಮ ಆಶ್ರಮಕ್ಕೆ ಏನೋ ಲಾರಿಲಿ ಗೂಡ್ಸ್ ಆಟೋದಲ್ಲಿ ನಾ ಸಾಗಿಸ್ತಾ ಇದ್ದೆ. ನೀವ್ ಯಾವತ್ತು ಹೇಳ್ತೀರಾ ಅವತ್ತು ನಮ್ಮನೆ ಇವ್ರ ಮನೆ ಹತ್ರನೇ, ನಿಮ್ ಮನೆ ಹತ್ರ ಒಂದು ಸೈಕಲ್ನು ಅದ್ರಲ್ಲಿ ಸಾಗಿಸ್ಬಿಡ್ತೀನಿ ಅಂದೆ. ನೀವ್ ಸಾಗಿಸೋ ತೊಂದ್ರೆ ತಗೋಬೇಡಿ ಇದ್ರು. ಮತ್ ಇನ್ಯಾವ ರೀತಿ ಸಾಗಿಸ್ತೀರಾ, ಇನ್ಯಾವ ರೀತಿ ಸಾಗಿಸೋದು ಅಂದೆ. ನಾ ಹೊಡ್ಕೊಂಬಂದ್ಬಿಡ್ತೀನಿ ಅಂದ್ರು. ನಾನು ಇದೇನಿದು ತಮಾಷೆ ಮಾಡ್ತಾ 5 ಕಿಲೋಮೀಟರ್ ಅಲ್ಲ, ಅವ್ರಿಗಿನ್ನೂ 5-15 ವಯಸ್ಸಲ್ಲ, 65 ವಯಸ್ಸು, ಹೊಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಇದಾರಲ್ಲ. ಆಮೇಲೆ ನಿಜವಾಗ್ಲೂ ಒಂದು ದಿವಸ ಹೊಡ್ಕೊಂಡೇ ಬಂದ್ರು. ನಾನು ಆನ್ಲೈನ್ ಅಲ್ಲಿ ಯೋಗಾವಕಾಶ ಮಾಡ್ತೀನಿ ಬೆಳಗ್ಗೆ 6ರಿಂದ 7. 5:45ಗೆ ಫೋನ್ ಮಾಡ್ರು, ಗುರುಗಳೇ ನಾ ಹೊರಟಿದ್ದೀನಿ ಸೈಕಲ್ ಅಲ್ಲಿ ನಿಮ್ಮ ಆಶ್ರಮಕ್ಕೆ ಅಂದ್ರು. ಸರಿ, ನೀವು ಹೊರಡಿ ಅಂದೆ. ನಾ 7 ಗಂಟೆ ತನಕ ಕ್ಲಾಸ್ ಮುಗಿಸ್ಬಿಟ್ಟು ನಾ ಕಾರ್ ತಗೊಂಡ್ ಹಿಂದೆ ಹೋದೆ. ಇವರು ನಂಜನಗೂಡು ದಾಟ್ಬಿಟ್ಟಿದ್ರು, ಅವ್ರ ಹಿಂದೆನೆ ಹೋಗಿ ವಿಡಿಯೋ ಮಾಡ್ಕೊಂಡು ಹೋದೆ. ಆಮೇಲೆ ನಿಮಗ್ ಕಳಿಸ್ತೀನಿ ನಾನು. ಅಂದ್ರೆ 50 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡ್ ಬಂದು ನಮ್ಮ ಆಶ್ರಮಕ್ಕೆ ಕೊಟ್ರು. ಇದು ಯೋಗದ ಒಂದು ಶಕ್ತಿ. ಅಂದ್ರೆ ನಾವು ಯೋಗ ಮಾಡ್ತೀವಿ ಅಂದ್ರೆ ದೈಹಿಕವಾದ ಶಕ್ತಿನೂ ಬರ್ಬೇಕು ಅದ್ರ ಜೊತೆ. ಎರಡನೇದೊಂದು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಅಷ್ಟೇ ಅಲ್ಲದೆ ಒಂದು 15 ದಿವಸ ಆದ್ಮೇಲೆ ಆಶ್ರಮಕ್ಕೆ ಹೋದ್ವಿ. ನಿರಂತರವಾಗಿ ನಮ್ ಜೊತೆ ನಮ್ಮ ಆಶ್ರಮಕ್ಕೆ ಬರ್ತಾ ಇರ್ತಾರೆ ಅವರು. 10 ಸರಿ ಹೋದ್ರೆ 8 ಸರಿ ಅವ್ರು ಬಂದಿರ್ತಾರೆ. ಇನ್ನೊಂದು ಅಲ್ಲಿ ಹೋಗಿ ತಲುಪಿದ್ವಿ. ತಲುಪಾಗಿ 10 ನಿಮಿಷಕ್ಕೆ ಗುರುಗಳೇ ನಾ ಓಡ್ತೀನಿ ಅಂದ್ರು. ಇಲ್ಲಿಂದ ಕಾರಲ್ಲಿ ಹೋಗಿದ್ವಿ. ಹೆಂಗ್ ಓಡ್ತೀರಾ ಅಂದ್ರು. ನಡ್ಕೊಂಡು ಹೋಗ್ತೀನಿ ಅಂದ್ರು. ನಡ್ಕೊಂಡು ಹೋಗ್ತೀರಾ 50 ಕಿಲೋಮೀಟರ್? ನಾನು ಆಯ್ತು ಹೋಗಿ ಅಂದೆ. ಹೊರಟೇ ಬಿಟ್ರು. ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಬಿಟ್ಟು ಸಂಜೆ 6 ಗಂಟೆಗೆ JSS ವಿದ್ಯಾಪೀಠದ ಹತ್ರ ಅವ್ರ ಮನೆ, ಅಲ್ಲಿಗೆ ಬಂದು ತಲುಪಿದ್ರು. ಇದ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯೋಗದ ನಿಜವಾದ ಶಕ್ತಿಯನ್ನ ನಾ ಕಂಡಿರೋದು ಅಲ್ಲಿ ಅವರಲ್ಲಿ. ಹಂಗಾಗಿ ಅಂತ ನಿಜವಾದ ಸಾಧಕರಿಗೆ ಇವತ್ತು ಸನ್ಮಾನ ಆಗ್ತಾ ಇರೋದು ಬಹಳನೇ ಸಂತೋಷವಾದ ಒಂದು ಸಮಾಚಾರ. ಹಾಗಾಗಿ ಕಡೆಯಲ್ಲಿ ಒಂದ್ ಸಣ್ಣ ಕತೆ, ಅತ್ಯಂತ ಸಣ್ಣದು, ಇಡೀ ಸಮಾರಂಭಕ್ಕೆ ಸೂಕ್ತವಾಗುವಂತದ್ದನ್ನ ಹೇಳಿ ಮುಗಿಸ್ತೀನಿ. ನನ್ನ ಸಮಸ್ಯೆ ಏನಪ್ಪಾ ಅಂದ್ರೆ ಕಡಿಮೆ ಮಾತಾಡಕ್ ಬರಲ್ಲ, ಆಯ್ತಾ? ಅದಕ್ಕೆ ನಾನು ಮಾತಾಡಕ್ ಕರಿಬೇಡಿ ಅಂತೀನಿ. ಕಷ್ಟಪಟ್ಟು ಕಡಿಮೆ ಮಾತಾಡ್ಬೇಕು. ಒಬ್ಬ ಅತ್ಯಂತ ಶ್ರೀಮಂತ, ಸಹಸ್ರಾರು ಕೋಟಿ ಶ್ರೀಮಂತ, ಬೆನ್ಸ್ ಕಾರಲ್ಲಿ ಇಟ್ಕೊಂಡಿರ್ತಾನೆ. ಬೆನ್ಸ್ ಕಾರಲ್ಲಿ ಹೋಗ್ಬೇಕಾದ್ರೆ FM ಅಲ್ಲಿ ಏನೋ ಒಂದ್ ಬರ್ತಾ ಇರತ್ತೆ. ಯಾರೋ ಒಬ್ರು ಉಪನ್ಯಾಸಕರು ಉಪನ್ಯಾಸ ಮಾಡ್ತಾ ಇರ್ತಾರೆ. ಉಪನ್ಯಾಸ ಮಾಡ್ಬೇಕಾದ್ರೆ ಹೇಳ್ತಾರೆ, ನೀವೇನೇ ಸಂಪಾದನೆ ಮಾಡಿದ್ರು ಯಾವುದು ನಿಮ್ ಜೊತೆ ತಗೊಂಡು ಹೋಗಕ್ ಆಗಲ್ಲ. 1000 ಕೋಟಿ ಸಂಪಾದನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ, ತಗೊಂಡು ಹೋಗಕ್ ಆಗಲ್ಲ ಅಂದ್ರೆ ಬೇಜಾರಾಗಲ್ವಾ? ಈಗ ಸನ್ಮಾನ ಮಾಡ್ತೀರಾ ಅವ್ರಿಗೆ, ಪೇಟನೋ ಶಾಲೋ ಏನೋ ಹಾಕ್ತೀರಾ, ನೀವು ತಗೊಂಡು ಹೋಗಕ್ ಆಗಲ್ಲ ಅಂದ್ರೆ ಏನಾಗ್ಬೇಡ ಅವ್ರಿಗೆ. ನಮಗ್ ಬಂದಿದ್ ನಾವು ತಗೊಂಡು ಹೋಗ್ಬೇಕಾಗ್ಲೇ ನಮ್ಗೆ ಖುಷಿ. ತಗೊಂಡು ಹೋಗಕ್ ಆಗಲ್ಲ ಅನ್ಬಿಟ್ರಲ್ಲ ಇವ್ರ ಮಾತನ್ನ ಸುಳ್ಳು ಮಾಡ್ಬೇಕು. 1000 ಕೋಟಿ, ಬರೀ ಕೋಟ್ಯಾಧೀಶ್ವರ ಅಲ್ಲ, 1000 ಕೋಟಿ ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ದೊಡ್ಡ ವ್ಯವಹಾರ. ಸರಿ ಅಂತ ಏನ್ ಮಾಡ್ತಾನೆ, ಬೇಜಾರಾಗೋಗುತ್ತೆ. ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಕುಟುಂಬದ ಸಮಯವನ್ನ ತ್ಯಾಗ ಮಾಡಿದೀನಿ, ಆರೋಗ್ಯವನ್ನ ತ್ಯಾಗ ಮಾಡಿದೀನಿ, ಅಲ್ಲಿ ಇಲ್ಲಿ ಸಿನಿಮಾ ಗಿನಿಮಾ ಹೋಗ್ದೆ ದೊಡ್ಡ ಒಂದು ಬಿಸ್ನೆಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೀನಿ. 1000 ಕೋಟಿ ನಾವು ತಗೊಂಡೋಗಕ್ ಆಗಲ್ಲ ಅನ್ಬಿಟ್ರಲ್ಲ, ಅವ್ರ ಮಾತನ್ನ ಸುಳ್ಳು ಮಾಡ್ಲೇಬೇಕು ಅನ್ಕೋತಾನೆ. ಸರಿ ಅಂತ ಅವನ ಹತ್ರ 10,000 ಜನ ಕಾರ್ಮಿಕರು ಇರ್ತಾರೆ, ಕೆಲಸ ಮಾಡೋರು. ಒಂದ್ ದಿವಸ ಕರೀತಾನೆ ಇದೇ ರೀತಿ ಒಂದು ಸಭೆಗೆ. ಅವ್ರಿಗೆ ಹೇಳ್ತಾನೆ, ನಾ ಸಂಪಾದನೆ ಮಾಡಿರೋದನ್ನ ನನ್ ಜೊತೆ ತಗೊಂಡೋಗ್ಬೇಕು, ಅದಕ್ಕೇನಾರು ನಿಮ್ ಕಡೆಯಿಂದ ಒಂದು ಸಲಹೆಯನ್ನ ಕೊಡಿ. ಯಾವ ರೀತಿ ನಾ ಸಂಪಾದನೆ ಮಾಡಿರೋದನ್ನ ತಗೊಂಡು ಹೋಗ್ಬೋದು. ಏನನ್ಸತ್ತೆ, ಎಲ್ಲ ತಲೆಕೆಟ್ಟೋಗ್ಬಿಟ್ಟಿದೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ, ನಮ್ಮ ಬಾಸ್ಗೆ, ಆಗದೆ ಇರೋದನ್ನ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾರೆ ಅವರು. ಯಾರು ಏನು ಸಲಹೆ ಕೊಡಲ್ಲ. ಹೆಂಗ್ ಕೊಡಕ್ಕಾಗತ್ತೆ ತಗೊಂಡು ಹೋಗ್ಬೇಕು ಅಂದ್ರೆ? ಸರಿ ಅಂತ ಮತ್ತೊಂದು 15 ದಿವಸ ಬಿಟ್ಟು ಕರೀತಾನೆ. ಯಾರು ಸರಿಯಾದ ಮಾರ್ಗದರ್ಶನವನ್ನ ಕೊಡ್ತೀರಾ ಅವ್ರಿಗೆ 10 ಕೋಟಿ ರೂಪಾಯಿ ಕೊಡ್ತೀನಿ ಅಂತಾನೆ. ಆದ್ರೂ ಯಾರು ಮುಂದೆ ಬರಲ್ಲ. ಮತ್ ಇನ್ಯಾರೋ ಒಬ್ರು ನಮ್ಮ ಯೋಗ ಪ್ರಕಾಶ್ ಕರೆದವರು, ಅತ್ಯಂತ ಜ್ಞಾನಿಗಳು, ಶಾಸ್ತ್ರಗಳನ್ನ ಬಲ್ಲವರು, ಒಂದ್ ದಿವಸ ಬರ್ತಾರಂತೆ. ನನಗ್ ಗೊತ್ತಪ್ಪ, ನನ್ಗೇನ್ ದುಡ್ಡು ಕಾಸು ಏನು ಕೊಡ್ಬೇಡ, ಸುಲಭವಾಗಿ ನೀ ಸಂಪಾದನೆ ಮಾಡಿರೋದೆಲ್ಲ ತಗೊಂಡೋಗೋ ದಾರಿ ನಾನು ತಿಳಿಸ್ಕೊಡ್ತೀನಿ, ಬಹಳ ಸಂತೋಷ ಆಗತ್ತೆ, ದಯಮಾಡಿ ಹೇಳಿ ಗುರುಗಳೇ ಅಂತಾನೆ. ಅವಾಗ ಅವ್ರು ಹೇಳ್ತಾರೆ, ನೀ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿದ್ಯಾ? ನಂದು ವ್ಯವಹಾರ ಇದೆಯಲ್ಲ, ಬೇರೆ ಬೇರೆ ದೇಶಕ್ಕೆಲ್ಲ ಬೇಕಾದಷ್ಟು ಹೋಗಿದ್ದೀನಿ. ಅಮೆರಿಕಕ್ಕೆ ಹೋಗಿದ್ಯಾ? ಹೋಗಿದ್ದೀನಿ ಗುರುಗಳೇ. ಅಮೆರಿಕಕ್ಕೆ ಹೋಗಕ್ ಮುಂಚೆ ಏನ್ ಮಾಡ್ತಾ ಇದ್ದೆ, ನಮ್ಮ ಕರೆನ್ಸಿ ಅಲ್ಲಿ ಚಲಾವಣೆ ಆಗಲ್ವಲ್ಲ, ಅದನ್ನ ಡಾಲರ್ಗೆ ಪರಿವರ್ತನೆ ಮಾಡ್ಕೊಂಡು ಹೋಗ್ತಿದ್ದೆ. ಯಾವುದೇ ದೇಶಕ್ಕೆ ಹೋಗ್ಬೇಕಾದ್ರೂ ಮಾಡ್ಬೇಕಾದ ಮೊದಲ ಕೆಲಸ ಅದು. ಅದನ್ನ ಡಾಲರ್ಗೆ ಕನ್ವರ್ಟ್ ಮಾಡಿ ತಗೊಂಡು ಹೋಗ್ತಾ ಇದ್ದೆ. ಇಂಗ್ಲೆಂಡ್ಗೆ ಹೋಗಿದ್ಯಾ? ಹೋಗಿದ್ದೀನಿ ಗುರುಗಳೇ. ಅಲ್ಲಿ ಹೋಗಕ್ ಮುಂಚೆ ಏನ್ ಮಾಡಿ, ಏನ್ರಿ ದೊಡ್ಡ ಪ್ರಶ್ನೆ ಕೇಳ್ತೀರಾ? ಅಲ್ಲೋಗಕ್ ಮುಂಚೆ ಏನ್ ಮಾಡ್ತಾ ಇದ್ದೆ, ಪೌಂಡ್ಗೆ ಅದನ್ನ ಬದಲಾಯಿಸಿ ತಗೊಂಡು ಹೋಗ್ತಾ ಇದ್ದೆ. ದುಬೈಗೆ ಹೋಗಿದ್ಯಾ? ಹೋಗಿದ್ದೀನಿ, ದಿನಾರ್ಗೆ ಬದಲಾಯಿಸಿ ತಗೊಂಡು ಹೋಗ್ತಾ ಇದ್ದೆ. ಇಲ್ಲಿ ನಮ್ದು ಯಾವ ರೀತಿ
ರುಪೀಸ್ ಇದೆ, ಆ ರೀತಿ ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಕರೆನ್ಸಿ ಬೇರೆ ಬೇರೆ ರೀತಿ, ಅದಕ್ಕೆ ಪರಿವರ್ತನೆ ಮಾಡಿ ತಗೊಂಡೋಗ್ತಾ ಇದ್ದೆ. ಅದೇ ರೀತಿ ನನ್ನ ಹತ್ರ ನೀನು ದೇಹ ಬಿಟ್ಟು ಹೋಗ್ತೀಯಲ್ಲ, ಅಲ್ಲಿಗೆ ತಗೊಂಡೋಗಕ್ಕೆ ಅದಕ್ಕೆ ಕನ್ವರ್ಟ್ ಮಾಡುವಂತ ಒಂದು ಕರೆನ್ಸಿ ಇದೆ, ನೀ ಸಂಪಾದನೆ ಮಾಡಿರೋದಲ್ಲ. ಆ ಕರೆನ್ಸಿಗೆ ಏನಂತಾರೆ ಅಂದ್ರೆ ಡಾಲರ್ ಅನ್ನಲ್ಲ, ಪೌಂಡ್ ಅನ್ನಲ್ಲ, ದಿನಾರ್ ಅನ್ನಲ್ಲ, ಆ ಕರೆನ್ಸಿಗೆ ಪುಣ್ಯ ಅಂತಾರೆ. ಆಯ್ತಾ? ನೀನೇನು ಹಣವನ್ನ ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ಯಾ, ಅದು ನಿನ್ ಜೊತೆ ತಗೊಂಡ್ ಹೋಗ್ಬೇಕಾರೆ ಆ ಹಣವನ್ನ ಉಪಯೋಗಿಸಿ ಪುಣ್ಯದ ಕೆಲಸವನ್ನ ಮಾಡೋ, ಅದು ಕನ್ವರ್ಟ್ ಆಗತ್ತೆ, ನೀ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ಬೋದು ಅಂತ. ಆ ರೀತಿ ಈ ಸಂದರ್ಭದಲ್ಲಿ ನನಗೆ ವೇದಿಕೆ ಮೇಲೆ ಇರೋ ಗಣ್ಯರು, ಅವ್ರು ಮಾಡಿರೋ ಸಾಧನೆ, ಅವ್ರು ಮಾತಾಡಿದಂತ ದಾಟಿ, ನಮ್ಮ ಕಾಳಿಗುಂಡಿ ಶಿವಕುಮಾರ್ ಅವರು, ನಮ್ಮ ಯೋಗ ಪ್ರಕಾಶ್ ಅವರು, ಅಲ್ಲಿ ನಮ್ಮ ರವಿಶಂಕರ್ ಅವ್ರು ಬಂದಿದ್ದಾರೆ, ನಮ್ಮ ಜಲಯೋಗಿಗಳು ಬಂದಿದ್ದಾರೆ. ಇಲ್ಲೆಲ್ಲ ನೋಡಿದಾಗ ಅಂತ ಪುಣ್ಯಾತ್ಮರೇ ಇದ್ದಾರೆ ಅಂತ ಅನ್ಸತ್ತೆ. ಖಂಡಿತ ಇಲ್ಲಿರೋ ಪ್ರತಿಯೊಬ್ರು ನನ್ನನ್ನು ಸೇರಿ ಆ ಕರೆನ್ಸಿಗೆ ನಾವು ಪರಿವರ್ತನೆ ಮಾಡ್ಕೋತಾ ಇದೀವಿ. ಹಾಗಾಗಿ ಇವತ್ತು ಅಂತ ಪುಣ್ಯದ ಕೆಲಸ ಯೋಗ ಪ್ರಕಾಶ್ ಅವರಿಗೆ ಸನ್ಮಾನ ಮಾಡೋ ಮೂಲಕ ನಡೀತಾ ಇದೆ. ಈ ಸನ್ಮಾನ ಯಶಸ್ವಿ ಆಗ್ಲಿ, ಅವರ ಸಾಧನೆಗಳು ಇನ್ನೊಂದಷ್ಟು ಮೇಲು ಮಟ್ಟಕ್ಕೆ ಹೋಗ್ಲಿ. ಎಲ್ಲದಕ್ಕಿಂತ ಹೆಚ್ಚಿನ ಈಗಿನ ಅವರು ಮಾಡಿದಂತ ಅತ್ಯಂತ ಹತ್ತಿರದ ಒಂದು ಸಾಧನೆ ಅಂದ್ರೆ ಮೈಸೂರು ಯೋಗೀಸ್ ಅಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ. ನಾನು ಒಬ್ಬ ಅದರ ಸ್ಥಾಪಕನಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದೀನಿ. 100 ಜನ ಯೋಗಿಗಳಿದ್ದಾರೆ. ಬಹಳ ಉತ್ತಮವಾದ ಉತ್ಕೃಷ್ಟವಾದ ಕೆಲಸವನ್ನ ಅದ್ರ ಮೂಲಕ ಮಾಡ್ತಾ ಇದೀವಿ. ನಾವು, ಅವರು, ಇಲ್ಲಿ ಜಲಯೋಗಿಗಳು, ರವಿಶಂಕರ್ ಅವರೆಲ್ಲ ಸೇರಿ ಮುಂದಿನ ಭಾನುವಾರ ಗುರು ಪೂರ್ಣಿಮೆಯನ್ನ ಅದ್ರ ಮೂಲಕ ಹಮ್ಮಿಕೊಂಡಿದೀವಿ. ಇವರ ಅಧ್ಯಕ್ಷತೆಯಲ್ಲೇ, ಇವರ ನಾಯಕತ್ವದಲ್ಲಿ. ಅದಕ್ಕೂ ತಾವೆಲ್ಲರೂ ಬರಬೇಕು ಅಂತ ಹೇಳ್ತಾ, ಯೋಗ ಪ್ರಕಾಶ್ ಅವರಿಗೆ ನೀವು ಸನ್ಮಾನ ಮಾಡ್ತಾ ಇರೋದು, ಮೈಸೂರಿನ ಎಲ್ಲ ಯೋಗಿಗಳಿಗೂ ಸನ್ಮಾನ ಮಾಡ್ತಾ ಇರೋದು ಅಂತ ಹೇಳ್ತಾ, ಇವರು ಬರೀ ಮೈಸೂರಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಅಲ್ಲ, ರಾಷ್ಟ್ರದಲ್ಲೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಮೆರಿಕದಲ್ಲಿ ಯೋಗದ ಬಗ್ಗೆ ಪುಸ್ತಕ ಮಾಡ್ಬೇಕಾದ್ರೆ ಮೈಸೂರಿಗೆ ಬಂದು ಇವರ ಯೋಗದ ಭಂಗಿಗಳನ್ನ, ಚಿತ್ರಗಳನ್ನ ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ. ಅದು ಕೇವಲ 3-4 ದಿವಸದಲ್ಲಿ 10,000 ಪುಸ್ತಕ ಸೇಲ್ ಆಗಿದೆ. ಇದು ರೀಸೆಂಟ್ ಆಗಿ ಆಗಿರೋ ಬೆಳವಣಿಗೆ. ಇಷ್ಟ ಹೇಳ್ತಾ ಎಲ್ಲರಿಗೂ ಹರಿ ಓಂ ನಮಸ್ತೆ. ಈ ಯೋಗ ಸಾಧಕ ಪ್ರಶಸ್ತಿಯನ್ನ ಈ ಒಂದು ಗಣ್ಯರ ಸಮ್ಮುಖದಲ್ಲಿ ಪ್ರದಾನ ಮಾಡ್ತಾ ಇದ್ದೀವಿ. ಈ ಅಭಿನಂದನಾ ಪತ್ರದ ಒಂದು ಸಾರಾಂಶವನ್ನ ನಾನು ಹೇಳ್ತೇನೆ. ಯೋಗ ಪ್ರಕಾಶ್ ಎಂದೇ ಪ್ರಸಿದ್ಧರಾದ ನೀವು ಈ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅಪಾರ. ಯೋಗದ ಜೊತೆಯಲ್ಲಿ ನಿಮ್ಮ ಹೆಸರು ಪ್ರಕಾಶಿಸುತ್ತಿದೆ. ಉದ್ಯಾನ ನಗರಿ ಮೈಸೂರು ಅಲ್ಲದೆ ಜಿಲ್ಲೆ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಕಡೆ ಯೋಗದ ವಿವಿಧ ಆಸನಗಳನ್ನ ಪ್ರದರ್ಶನ ಮಾಡಿದ್ದೀರಿ. ನಿಮ್ಮ ಬಗ್ಗೆ ಕಿರುಪರಿಚಯ ಮಾಡಲೇಬೇಕು. ಶ್ರೀ ಟಿ.ಎಸ್. ಅನಂತರಂಗಾಚಾರ್ಯ ಮತ್ತು ಶ್ರೀಮತಿ ರಾಜಲಕ್ಷ್ಮಿ ಅವರ ಪುತ್ರರಾಗಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತಿರುಮಲೆ ಗ್ರಾಮದಲ್ಲಿ 25/12/1961 ಜನಿಸಿದಿರಿ. ಮೈಸೂರಿನ ಲಕ್ಷ್ಮೀಪುರಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಶಾರದಾ ವಿಲಾಸ್ ಪ್ರೌಢಶಾಲೆ, ಮಹಾಜನ ಪದವಿ ಪೂರ್ವ ಕಾಲೇಜು, ಮಲ್ಲಮ್ಮ ಬರಿಮಲ್ಲಪ್ಪ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿದ್ದೀರಿ. ನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ 30 ವರ್ಷಗಳ ದೀರ್ಘಕಾಲ ಸೇವೆ ಸಲ್ಲಿಸಿ ಮೇಲ್ವಿಚಾರಕರಾಗಿ ಸೇವೆಯಿಂದ ನಿವೃತ್ತಿರಾದಿರಿ. ಶ್ರೀ ಕೃಷ್ಣ ಕುಟೀರ ಮತ್ತು ಯೋಗ ವನಸಿರಿ ಎಂಬ 2 ಯೋಗಾಶ್ರಮದ ಸಂಸ್ಥಾಪಕರಾದಿರಿ. 2007ರಲ್ಲಿ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ನಡೆದ ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಮಟ್ಟದ ಯೋಗ ಚಾಂಪಿಯನ್ ಆಗಿ ಚಿನ್ನದ ಪದಕ ಪಡೆದಿರಿ. ಮೈಸೂರು ಮತ್ತು ರಾಜ್ಯದ ವಿವಿಧ ಕಡೆ ಪ್ರತಿಷ್ಠಿತ 250ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಕಠಿಣ ಯೋಗಿ ಭಂಗಿಗಳ ಪ್ರದರ್ಶನ ನೀಡಿ ಖ್ಯಾತಿ ಪಡೆದಿರಿ. ಸಹಕಾರ ಭವನ, ಮಹಾರಾಜ ಸಂಸ್ಕೃತ ಪಾಠಶಾಲೆ, ಮೈಸೂರು ಯೋಗ ಶಾಲೆ, ನಮ ಯೋಗ ಭವನ, ಪೊಲೀಸ್ ಅಕಾಡೆಮಿ ಮುಂತಾದ ಕಡೆ ಯೋಗ ತರಬೇತಿದಾರರಾಗಿ ಅನೇಕರಿಗೆ ಮಾರ್ಗದರ್ಶಕರಾದಿರಿ. ಹಿತ್ತಾಳೆ, ಕಂಚು, ತಾಮ್ರದ ಅಮೂಲ್ಯ ಪುರಾತನ ಕಲಾತ್ಮಕ ವಸ್ತು ಸಂಗ್ರಹಾಲಯ ಮತ್ತು ಅರಣ್ಯ ಕೃಷಿ ಇತರೆ ಸದಭಿರುಚಿ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಿದ್ದೀರಿ. ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ನಗರದ ರಮಾಕಾಂತ್ ಧವರ್ ರವರು ಬರೆದಿರುವ ಯೋಗ ಗ್ರಂಥಕ್ಕೆ ರೂಪದರ್ಶಿಯಾದಿರಿ ಹಾಗೂ ಮಾರ್ಗದರ್ಶಕರಾದಿರಿ. ಇದುವರೆವಿಗೂ ಹಲವು ಪುರಸ್ಕಾರಗಳನ್ನು ಪಡೆದಿರುವಿರಿ. ಕರ್ತವ್ಯ ಮಾಡು ಫಲ ನಿರೀಕ್ಷಿಸಿದರು ಎನ್ನುವ ಗೀತಸಾರದಂತೆ ನಿಮ್ಮ ಯೋಗ ಕ್ಷೇತ್ರದಲ್ಲಿ ತಾವೂ ಬೆಳೆದು ಇತರರನ್ನು ಬೆಳೆಸುತ್ತಿರುವ ನಿಮ್ಮ ಸೇವೆ ಅಪರಿಮಿತವಾದದ್ದು. ಯೋಗ ಕ್ಷೇತ್ರದಲ್ಲಿ ಯೋಗ ಪ್ರಕಾಶ್ ಎಂದೇ ಪ್ರಸಿದ್ಧರಾಗಿ ತಮ್ಮ ಈ ಎಲ್ಲಾ ಅನುಪಮ ಸಾಧನೆಗಾಗಿ ಇಂದು ಈ ವೇದಿಕೆಯ ಗಣ್ಯರ ಸಮ್ಮುಖದಲ್ಲಿ ಹಾಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ದಿನಾಂಕ 29/6/2025 ಭಾನುವಾರದಂದು ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಯೋಗದ ಕುರಿತು ಚಿತ್ರಲೇಖನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಹಾಗೂ ಈ ಒಂದು ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದ ಒಂದು ಸಾನ್ನಿಧ್ಯದಲ್ಲಿ ನಿಮ್ಮ ಸಾಧನೆಯನ್ನು ಪರಿಗಣಿಸಿ ದೀಪ್ತಿ ಯೋಗ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಿಮ್ಮ ಈ ಸಾಧನೆಗೆ ಈ ಕಿರು ಪ್ರಶಸ್ತಿ ಕಾಣಿಕೆ. ನಿಮ್ಮ ಸೇವೆ ನಮ್ಮ ನಾಡಿಗೆ ಇನ್ನೂ ಹೆಚ್ಚಲಿ ಎಂದು ಹಾರೈಸುತ್ತೇವೆ. ಇಂತಿ ವಂದನೆಗಳು.
ಶಿವಭಕ್ತಿ ಹಿರಿಯರು ಇದರಲ್ಲಿ ಹಿರಿಯ ನಾಗರಿಕರ ಕೇಂದ್ರದಲ್ಲಿ ಇರ್ತಕ್ಕಂಥ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಮಾಡಿ, ಇದು ನಮ್ಮ ಯೋಗಕ್ಷೇಮ ಕೇಂದ್ರ ಹೆಸರೇ ಹೇಳುವಂತೆ ಯೋಗಕ್ಕೂ ಕ್ಷೇಮಕ್ಕೂ ಸಂಬಂಧ ಇದೆ. ಇದು ಯೋಗ ಇದ್ರೆ ಕ್ಷೇಮ, ಕ್ಷೇಮ ಇದ್ರೆ ಯೋಗ ಅಂತೆ. ಯೋಗಕ್ಷೇಮ ಕೇಂದ್ರದಲ್ಲಿ ಇವತ್ತು ಒಂದು ಒಳ್ಳೆ ಯೋಗ, ಇದು ನಮ್ಮ ಗುರುಗಳಿಗೆ ಅವ್ರ ಜೊತೆಲಿ ಕೂತ್ಕೊಂಡು ನಾವು ಗುರುಗಳ ಪಕ್ಕದಲ್ಲಿ ನಮಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇವತ್ತು ಎಲ್ಲ ನಮ್ಮ ಯೋಗಕ್ಷೇಮ ಕೇಂದ್ರದಲ್ಲಿ ನಮ್ಮ ಶಿವಕುಮಾರ್ ಅವರು ನಮ್ಮ ಉದ್ಘಾಟನೆ ಕರೆದು ಇಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ. ಶಿವಕುಮಾರ್ ಅವರೆಲ್ಲ ಸಂಗ್ರಹ ಮಾಡಿದ್ದಾರೆ ಯೋಗ ಇದನ್ನೆಲ್ಲ ಲೇಖನಗಳನ್ನೆಲ್ಲ ಪ್ರತಿಯೊಂದು. ನಾವು ಸಹ ಇಲ್ಲಿ ಇವ್ರ ಜೊತೆ ಸೇರ್ಕೊಂಡು ನಾವು ಕರ್ನಾಟಕ ಮಾಹಿತಿ ಜಾಹೀರಾತು ಪ್ರಚಾರ ಪತ್ರಿಕೆ ಪ್ರಚಾರ ಮಾಡ್ತಾ ಇದೀವಿ. ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಇದರಲ್ಲೂ ಎಲ್ಲ ಕಡೆನೂ ಕಾರ್ಯಕ್ರಮಗಳಲ್ಲಿ ನಾವು ಹೈಲೈಫ್ ಅಲ್ಲಿ ಮಹಾರಾಜ ಕಾಲೇಜ್ ಗ್ರೌಂಡಲ್ಲೂ ಒಂದು ಸ್ಟಾಲ್ ಹಾಕಿದ್ದು, ಇದೇ ಥರ ಎಲ್ಲ ಪ್ರದರ್ಶನ ಮಾಡಿದ್ದು. ನೆಕ್ಸ್ಟ್ ಸುತ್ತೂರು ಜಾತ್ರೆಯಲ್ಲೂ ಮಾಡಿದ್ದು, ಜಯಂತಿಲಿ. ನೆಕ್ಸ್ಟು ನಂಜನಗೂಡಿನಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ನಾವು ನಮ್ಮ ಇದನ್ನೆಲ್ಲನೂ ಪ್ರದರ್ಶನ ಮಾಡ್ತೀವಿ. ತಾವು ದಯಮಾಡಿ ಎಲ್ಲ ಬರ್ಬೋದು. ನಾವು ಎಲ್ಲ ಕರ್ನಾಟಕದ ವೈಭವ, ನಮ್ಮದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಕರ್ನಾಟಕ ಸಂಸ್ಕೃತಿ ಪ್ರಚಾರ ವೇದಿಕೆ ಇದೆ, ಕರ್ನಾಟಕ ಮಾಹಿತಿ ಜಾಹೀರಾತು ಪತ್ರಿಕೆ ಇದೆ, ಕರ್ನಾಟಕ ಜನಸೇವಾ ಫೌಂಡೇಶನ್ ಇದೆ. ನಾವು ನಮ್ಮ ಇದರಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಇದ್ರು ಹೇಳಿ, ನಾವು ಭಾಗವಹಿಸ್ತೀವಿ, ನೀವು ಬಂದು ಭಾಗವಹಿಸಿ. ಎಲ್ಲರಿಗೂ ನಮಸ್ಕಾರ. ದೀಪ್ತಿ ಸಾಂಸ್ಕೃತಿಕ ವೇದಿಕೆಯ ಕಾಳಿಹುಂಡಿ ಶಿವಕುಮಾರ್ ಅವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಪ್ರಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಅಂಶಿ ಪ್ರಸನ್ನ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದು ಕನ್ನಡಪ್ರಭ ಅಂತಕ್ಕಂತಹ ಸುಪ್ರಸಿದ್ಧವಾಗಿರ್ತಕ್ಕಂಥ ಪತ್ರಿಕೆ. ಅದು ಕಳೆದ 55 ವರ್ಷಗಳಿಂದ 1968ನೇ ಇಸ್ವಿನಲ್ಲಿ ಖಾದ್ರಿ ಶಾಮಣ್ಣ ಅಂತಕ್ಕಂಥವ್ರು ಅದಕ್ಕೆ ಸಂಪಾದಕರಾಗಿದ್ರು. 68ನೇ ಇಸ್ವಿಯಿಂದ ಇವತ್ತಿಗೂ ಸಹ ಸಂಪಾದಕೀಯವನ್ನ ಯಾರಾದ್ರೂ ಓದಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅಂತಂದ್ರೆ ನಮ್ಮ ತಂದೆ ತಾಯಿ ಅವರಿಗೆ ಗೌರವವನ್ನು ಕೊಟ್ಟು, ನೀವೇನಾದ್ರು ಬುದ್ಧಿವಂತರಾಗಬೇಕು ಅಂತಂದ್ರೆ ಸಂಪಾದಕೀಯವನ್ನ ಓದಪ್ಪ ಅಂತ ನಮ್ಮ ತಂದೆ ತಾಯಿ ಅವ್ರು ಹೇಳಿದ್ರು. ಹಾಗಾಗಿ ನಾನು ಇವತ್ತಿಗೂ ಸಂಪಾದಕೀಯವನ್ನ ಯಾವ್ದಾದ್ರು ಒಂದು ಪತ್ರಿಕೆನಲ್ಲಿ ಓದ್ತಾ ಇದ್ದೀನಿ ಅಂತಂದ್ರೆ ಅದು ಕನ್ನಡಪ್ರಭ ಪತ್ರಿಕೆ. ಅದು ಖಾದ್ರಿ ಶಾಮಣ್ಣ ಅವರು ಪ್ರಪ್ರಥಮವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಯೋಧರವರು. ಈ ದೇಶದಲ್ಲಿ ಏನೇನೋ ಆಗು ಹೋಗುಗಳಾಗತ್ತೆ, ಆ ಎಲ್ಲದಕ್ಕೂ ತಿದ್ದುಪಡಿಗಳನ್ನ ಏನಾದ್ರು ಮಾಡಿದ್ದಾರೆ, ಸಮಾಜಮುಖಿಯಾಗಿ ಪತ್ರಿಕಾ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಮಾಡಿದ್ದಾರೆ ಅಂದ್ರೆ ಆ ಪ್ರಥಮ ಸಂಪಾದಕರು ಯಾರು ಅಂತಂದ್ರೆ ಖಾದ್ರಿ ಶಾಮಣ್ಣ ಅವರು. ಅಂತಹ ಒಂದು ಪತ್ರಿಕೆಯನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅಂಶಿ ಪ್ರಸನ್ನ ಕುಮಾರ್ ಅವರೇ, ನಿಮ್ಗೆ ಹೃದಯಪೂರ್ವಕ ಆಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೌದು. ಈ ಒಂದು ಸಂದರ್ಭದಲ್ಲಿ ನಾವೇನು ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಅಂತ ಕರಿತೇವೆ, ಅಲ್ಲಿ ಸಾಕಷ್ಟು ಜನ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿರ್ತಕ್ಕಂಥ ಗಣ್ಯರು ಸಹ ಇಲ್ಲಿ ಕೂತಿದ್ದಾರೆ. ಹಾಗೂ ನಮ್ಮ ಗೋವಿಂದಾಚಾರ್ಯ ಅವರು ಸಹ ಬಂದಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ಯೋಗ ಕ್ಷೇತ್ರಕ್ಕೆ ಸಂಬಂಧಿಸಿರುವಂತೆ ದೀಪ್ತಿ ಯೋಗ ಸಾಧಕ ಪ್ರಶಸ್ತಿಯನ್ನ ಈ ಸಂಸ್ಥೆಯವರು ಬಹಳ ಪ್ರೀತಿಪೂರ್ವಕವಾಗಿ ನನಗೆ ಪ್ರದಾನ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರುತ್ತೇನೆ. ಈ ಒಂದು ಪ್ರಶಸ್ತಿಯನ್ನ ಯೋಗ ಪ್ರಕಾಶ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಮೈಸೂರಿನ ಸಮಸ್ತ ಯೋಗ ಬಂಧುಗಳ ಪರವಾಗಿ, ಯೋಗ ಶಿಕ್ಷಕರ ಪರವಾಗಿ, ಯೋಗ ಸಾಧಕರ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ, ಹಿರಿಯ ನಾಗರಿಕನಾಗಿ ಈ ಪ್ರಶಸ್ತಿನ ಎಲ್ಲರ ಪರವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ಎಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಅಂತ್ಯ ಅಲ್ಲ ಆರಂಭ ಅಂತ. ಅಂತ್ಯ ಅಲ್ಲ ಆರಂಭ. ಸಾಮಾನ್ಯವಾಗಿ ಎಲ್ಲ ಏನ್ ಅನ್ಕೋತಾರೆ, ನನಗೆ 60 ವರ್ಷ ಆಗೋಯ್ತು, ಹಿರಿಯ ನಾಗರಿಕರು ಅಂತೇಟ್ಟು ಭಾರತ ಸರ್ಕಾರನೇ ಕರೀತು, ನನಗೆ ನಿವೃತ್ತಿ ಕೊಟ್ರು ಅಂತ ಅನ್ಕೋತಾರೆ. ನಿವೃತ್ತಿ ನಮ್ಗೆ ಕೊಟ್ಟಿಲ್ಲ. ನಮ್ಮ ಜೀವನ ಇವತ್ತಿಂದ ಆರಂಭವಾಗಿದೆ ಅಂತ ಹೇಗೆ ಹೇಳ್ತಾರೆ ಯೋಗ ಪ್ರಕಾಶ್ ಅವರು ಅಂತ ನೀವು ಕೇಳ್ಬೋದು. ನೋಡಿ, ನಿನ್ನೆ ಮೊನ್ನೆ ದಿವಸ ಯಾರು ಟಿವಿಯನ್ನು ಅವಲೋಕನ ಮಾಡಿದಾರ? ನಿನ್ನೆ ಮೊನ್ನೆ ದಿವಸ ಯಾರು ದಿನಪತ್ರಿಕೆಗಳನ್ನ ಅವಲೋಕನ ಮಾಡಿದ್ದೀರಾ? ಯಾರು ಪ್ರತಿನಿತ್ಯ ಓದಿರ್ತಕ್ಕಂಥ ಹವ್ಯಾಸವನ್ನ ಇಟ್ಕೊಂಡಿದಾರ? ಅವರೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ 20 ರಿಂದ 35 ವರ್ಷದೊಳಗಡೆ ಅನೇಕ ಮಂದಿ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಯಾತಕ್ಕೆ ಸಾಯ್ತಾ ಇದ್ದಾರೆ ಅಂತಂದ್ರೆ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಮೊಬೈಲ್ ಅನ್ನ ಯಾರು ಅತಿಯಾಗಿ ಯೂಸ್ ಮಾಡ್ತಾರೆ ಚಿಕ್ಕ ವಯಸ್ಸಿನವರು, ಅವರು ಮಾನಸಿಕ ಒತ್ತಡಗಳಿಂದ ಹೋಗ್ತಾ ಇರತಕ್ಕಂತಹ ಸತ್ಯ ಸಂಗತಿ ವೈಜ್ಞಾನಿಕ ಸಮೀಕ್ಷೆಯಿಂದ ಗೊತ್ತಾಗಿದೆ. ಹಾಗಾಗಿ ಏನ್ ಹೇಳ್ತೀವಿ ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಮೊಬೈಲ್ ಅನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ. ಸತ್ಕಾರ್ಯಕ್ಕಾಗಿ ಮೊಬೈಲ್ ಇರ್ತಕ್ಕಂಥದ್ದು 24 ಗಂಟೆ ಅದನ್ನ ಹವ್ಯಾಸವಾಗಿ ಇಟ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ದಯಮಾಡಿ ಹೇಳಿ. ಯಾರು ಈಗ ಹಿರಿಯ ನಾಗರಿಕರಿದ್ದಾರೆ
ಅವರುಗಳಿಗೆಲ್ಲ 60 ವರ್ಷ ಆಗಿದೆ ಅಂತಂದ್ರೆ ಅವರ ಪೂರ್ವ ಜನ್ಮದ ಸುಕೃತದ ಫಲ. ಒಳ್ಳೆ ಆಹಾರಗಳನ್ನ ಸೇವನೆ ಮಾಡಿರ್ತಾರೆ, ಒಳ್ಳೆ ಸಂಸ್ಕಾರಗಳಲ್ಲಿ ಬೆಳೆದಿರ್ತಾರೆ, ಹಳ್ಳಿ ವಾತಾವರಣದಲ್ಲಿ ಹೊಲ ಗದ್ದೆಗಳಲ್ಲಿ ದುಡಿದಿರ್ತಾರೆ, ಹಾಗೂ ಅವ್ರ ತಂದೆ ತಾಯಿಯಂದ್ರು ಒಳ್ಳೆ ಮಾರ್ಗದರ್ಶನವನ್ನ ಕೊಟ್ಟಿರ್ತಾರೆ. ಒಳ್ಳೆ ಮೇಷ್ಟ್ರುಗಳು ಏನಿರ್ತಾರೆ ಅಂತವ್ರಿಂದ ಅವರು ಶಿಕ್ಷಣವನ್ನ ಪಡೆದ್ರಿಂದ ಇವತ್ತು ನಾವೆಲ್ಲ 60 ವರ್ಷ ಆದ್ರೂ ಹೇಗಿದೀವಿ ಗೊತ್ತೇ? ನಾವೆಲ್ಲ ಚಿರ ಯುವಕರ ತರ ಇದೀವಿ. ಚಿತ್ತಾಕರ್ಷಕವಾಗಿರುವ, ಕಠಿಣವಾಗಿರುವ, ಮನಮೋಹಕವಾಗಿರುವ ಏನಾದ್ರೂ ಯೋಗಾಸನ ಭಂಗಿಗಳನ್ನ ನಮ್ಮ ಕನ್ನಡಿಗರಿಗೆ ಯಾರು ತೋರಿಸ್ಕೊಟ್ರು ಅಂತಂದ್ರೆ ಅದು ನಮ್ಮ ಗೋವಿಂದಾಚಾರ್ಯ ಈಗಾಗಲೇ ಹೇಳಿದ್ರಲ್ಲ, ಅದು 7 ಕೋಟಿ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಅವರೇ ತೋರಿಸ್ಕೊಟ್ರು. ಕನ್ನಡಿಗರಿಗೆ ಯೋಗ ಅನ್ನೋದೇನಾದ್ರು ಬಂದಿದೆ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಂದಾನೇ ಬಂದಿರತಕ್ಕಂಥದ್ದು. ಈ ಹಿಂದೆ ಸಂಸ್ಕೃತ ಪಾಠಶಾಲೆ, ಶ್ರೀಮನ್ ಮಹಾರಾಜ ಸಂಸ್ಕೃತ ಪಾಠಶಾಲೆ, ಪರಕಾಲ ಮಠ, ಜಗನ್ಮಾನ ಪ್ಯಾಲೇಸ್, ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರ, ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್, ಇಲ್ಲೆಲ್ಲ ಯೋಗ ನಡೀತಾ ಇತ್ತು. ಇಲ್ಲೆಲ್ಲ ನಡೀತಾ ಇದ್ದದ್ದು 50 ವರ್ಷಗಳ ಹಿಂದೆ ನಾನು ಅವಲೋಕನ ಮಾಡಿದಾಗ ಎಲ್ಲ ಸಂಸ್ಕೃತ ಭಾಷೆಯಲ್ಲಿ ವೇದಗಳ ಮುಖಾಂತರ ಯೋಗವನ್ನ ಹೇಳ್ಕೊಡ್ತಕ್ಕಂಥ ಯೋಗಾಚಾರ್ಯರಿದ್ರು. ಆ ಯೋಗಾಚಾರ್ಯರು ಇಡೀ ಪ್ರಪಂಚಕ್ಕೇನೆ ಪ್ರಖ್ಯಾತರಾಗಿದ್ರು. ಆದ್ರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಜನಕ್ಕೆ ಏನಾದ್ರೂ ಒಂದು ಯೋಗದ ಸ್ವರ್ಗ ಇದೆ ಅಂತಂದ್ರೆ ಆ ಒಂದು ಸಂಸ್ಕೃತಿ, ಆ ಒಂದು ಆಚಾರ, ಆ ಒಂದು ಸತ್ಕೀರ್ತಿ ಯಾರಿಗೆ ಸಲ್ಬೇಕೋ ಅದು ಮೈಸೂರಿನ ನಗರಕ್ಕೇನೆ ಸಲ್ಬೇಕು. ಆದ್ರೆ ಇವತ್ತಿನ ದಿವಸ ಏನಾಗಿದೆ, ಯೋಗ ಅನ್ನತಕ್ಕಂಥದ್ದನ್ನ ಪರಂಪರೆಯಿಂದ ಶಿಕ್ಷಣಕ್ಕೆ ಅದನ್ನ ಸೇರಿಸಿದ್ದಾರೆ. ಯಾತಕ್ಕೆ ಸೇರಿಸಿದ್ದಾರೆ? ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ಒಂದು ಉಪಕಾರಿ ಹವ್ಯಾಸ, ಯೋಗ ಅನ್ನತಕ್ಕಂಥದ್ದು ಒಂದು ಕಲೆ, ಯೋಗ ಅನ್ನತಕ್ಕಂಥದ್ದು ಮನೋದರ್ಶನವನ್ನ ಹೇಳ್ಕೊಡ್ತಕ್ಕಂಥ ಒಂದು ಅಪರೂಪವಾದ ಭಾರತೀಯ ವಿದ್ಯೆ. ಹಾಗಾಗಿ ಯೋಗ ದರ್ಶನ, ಮನೋದರ್ಶನ ಶಾಸ್ತ್ರವನ್ನ ಯಾರು ಅಧ್ಯಯನ ಮಾಡಿರ್ತಾರೆ ಅಂತವರು ಸಜ್ಜನರಾಗಿರ್ತಾರೆ, ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯವನ್ನ ಅವರು ಸಂಪಾದನೆ ಮಾಡ್ತಾರೆ. 2005ನೇ ಇಸ್ವಿನಲ್ಲಿ ಆಯ್ತೆ, ನನಗೆ 45 ವರ್ಷ ವಯಸ್ಸು. ಅವಾಗ ವಯೋಸಹಜವಾಗಿ ಬಹಳ ಹೊತ್ತು ನಿಂತು ಕೆಲಸ ಮಾಡ್ತಾ ಇದ್ರಿಂದ ನನಗೂ ಮಂಡಿ ನೋವು, ಕಾಲು ನೋವು, ಕೇಳು ನೋವು, ಬೆನ್ನು ನೋವು ಇದೆಲ್ಲ ಇತ್ತು. ಆಗ ನನಗೆ ವೈದ್ಯರು ಏನು ಸಲಹೆ ಕೊಟ್ಟರು, ಯೋಗಾಭ್ಯಾಸವನ್ನ ಮಾಡಿ ಅಂತ ಸಲಹೆಯನ್ನ ಕೊಟ್ಟರು. ಆಗ ನನ್ನ ಶರೀರದಲ್ಲಿ ಏನೊಂದು ಶಕ್ತಿ ಇದೆ, ಆ ಶಕ್ತಿಗೆ ಸೂಕ್ತವಾಗಿರ್ತಕ್ಕಂಥ ಗುರುಗಳು ನನಗೆ ಸಿಕ್ಕಿದ್ರು. ಮೊದಲನೆಯ ಗುರುಗಳು BN ಸುಂದರಾಜ ಅಯ್ಯಂಗಾರ್, ಡಾಕ್ಟರ್ ಚಂದ್ರಶೇಖರ್, ಲಕ್ಷ್ಮಿ ಹಾಗೂ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಗಳು, ಹಾಗೂ ನಮ್ಮ ಪತಂಜಲಿ ಶಿಕ್ಷಣ ಸಂಸ್ಥೆಯ ನಂದಕುಮಾರ್ ಅವರು. ಹೀಗೆ 5 ಜನ ಯೋಗ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸವನ್ನ ಕಲ್ತಿದ್ರಿಂದ ಜಾರ್ಖಂಡ್ ರಾಜಧಾನಿ, ಜಾರ್ಖಂಡ್ ಅಂತ ನಾವೇನ್ ಕರಿತೀವಿ ರಾಂಚಿ ಅಂತ ದೋಣಿ ಹುಟ್ಟಿರ್ತಕ್ಕಂಥ ಊರು, ಆ ಊರಲ್ಲಿ ನನಗೆ ಪ್ರಪ್ರಥಮವಾಗಿ 72 ಜನ ಯೋಗಪಟುಗಳ ಮಧ್ಯದಲ್ಲಿ ಚಿನ್ನದ ಪದಕ ಪ್ರದಾನ ಆಯಿತು. ಅದಕ್ಕಿಂತ ಹಿಂದೆ ಮೈಸೂರು ನಂಜರಾಜ ಬಹದ್ದೂರ್ ಕ್ಷೇತ್ರದಲ್ಲಿ 22 ಜನ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲೂ ಸಹ ಚಿನ್ನದ ಪದಕ ಪ್ರದಾನ ಆಗಿತ್ತು. ಈ ಸಂದರ್ಭದಲ್ಲಿ ಏನಾಯ್ತು, ಅಮೆರಿಕ ದೇಶದಲ್ಲಿ ರಮಾಕಾಂತ್ ದವಾರ್ ಅಂತಕ್ಕಂಥವ್ರು ಒಬ್ಬ ಪ್ರಖ್ಯಾತವಾಗಿರ್ತಕ್ಕಂಥ ಲೇಖಕರು, ಮನಃಶಾಸ್ತ್ರಜ್ಞರು ಹಾಗೂ ಯೋಗದಲ್ಲಿ ತರಬೇತುದಾರರು. ಅವರು ಒಂದು ಗ್ರಂಥವನ್ನ ಬರೀಬೇಕು. ಡಾಕ್ಟರ್ BK ಅಯ್ಯಂಗಾರ್ ಅವರ ಯೋಗ ದೀಪಿಕಾ ಅಂತಕ್ಕಂಥ ಒಂದು ಗ್ರಂಥ ಏನಿದೆ, ಈ ಗ್ರಂಥದಲ್ಲಿ ಒಟ್ಟು 272 ಚಿತ್ರಗಳಿದೆ. ಆದ್ರೆ ಇದೆಲ್ಲ 45 ವರ್ಷ ಆದ ನಂತರ ಅವ್ರು ಮಾಡಿರ್ತಕ್ಕಂಥದ್ದು. ಹಾಗೂ ಅದೆಲ್ಲ ಕಪ್ಪು ಬಿಳಿ ಇರ್ತಕ್ಕಂಥ ಚಿತ್ರಗಳು. ಯಾರು ಕಲರ್ಫುಲ್ ಆಗಿ ಅಂದ್ರೆ ವರ್ಣರಂಜಿತವಾಗಿರ್ತಕ್ಕಂಥ ಚಿತ್ರವನ್ನ ಮಾಡ್ತಕ್ಕಂಥ ಯೋಗ ಪಟುಗಳಿದಾರ ಅಂತ ಅವರು ಭಾರತ ದೇಶಕ್ಕೆ ಬಂದು ಹುಡುಕೋದಕ್ಕೆ ಶುರು ಮಾಡಿದ್ರು. ಹರಿಯಾಣಗೆ ಬಂದ್ರು, ವೆಸ್ಟ್ ಬೆಂಗಾಲ್ಗೆ ಬಂದ್ರು, ಋಷಿಕೇಶ್ಗೆ ಬಂದ್ರು, ಹರಿದ್ವಾರ್ಗೆ ಬಂದ್ರು. ಅಲ್ಲೆಲ್ಲ ಅವ್ರಿಗೆ ಸಿಗ್ತಾ ಇದ್ದಾಗ 45 ವರ್ಷ ಯಾರು ಸಿಗ್ತಾರೆ ಅಂತಂದಾಗ ಈ ಶಂಕರ ಮಠ ಅಂತಿದೆಯಲ್ಲ, ವಿದ್ಯಾಶಂಕರ ನಿಲಯ ಅಂತ ನಮ್ಮ ಮೈಸೂರಲ್ಲಿ, ಅಲ್ಲಿರ್ತಕ್ಕಂಥ ಪುರೋಹಿತರು ಒಬ್ರು ಯೋಗ ಪ್ರಕಾಶ್ ಅಂತಾರೆ, ಸಂಸ್ಕೃತ ಪಾಠಶಾಲೆಯಲ್ಲಿ ಯೋಗ ಹೇಳ್ಕೊಡ್ತಾರೆ, ಅವ್ರ ಕೈನಲ್ಲಿ ಆಗತ್ತಾ ಕೇಳಿ ಅಂತಂದ್ರು. ಅವ್ರು ಬಂದು ಪ್ರಥಮವಾಗಿ ನನ್ನನ್ನ ಸೆಲೆಕ್ಟ್ ಮಾಡಿದ್ರಿಂದ 2008ನೇ ಇಸ್ವಿನಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ 108 ಯೋಗಾಸನ ಭಂಗಿಗಳನ್ನ ತಗೊಂಡು ಹೋದ್ರು. ಅವರು ತಗೊಂಡು ಹೋದ್ಮೇಲೆ ಅದು ಗ್ರಂಥ ಬರೆದ್ರ ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಗುರುಗಳು ಅಂತ ಬಿಟ್ಟು ಅವತ್ತಿನ ದಿವಸ ಒಳ್ಳೆ ನನಗೆ ಒಂದು ಸಂಭಾವನೆಯನ್ನು ಸಹ ಕೊಟ್ಟಿದ್ರು. ನಂತರ ಈ ವರ್ಷ ಏನ್ ಮಾಡಿದ್ರು, ಸರ್ ನಿಮ್ದೇನು ರೂಪದರ್ಶಿ ಆಗಿದ್ರೆ ಅದು ಗ್ರಂಥವಾಗಿ ಬಿಡುಗಡೆ ಆಗಿದೆ. ಅಮೆರಿಕ ದೇಶ ಕ್ಯಾಲಿಫೋರ್ನಿಯಾದಲ್ಲಿ ಏನಾಗಿದೆ, ಗ್ರಂಥವಾಗಿ ಬಿಡುಗಡೆ ಆಗಿದೆ. ನೀವು ಆ ಗ್ರಂಥಕ್ಕೆ ರೂಪದರ್ಶಿ ಆಗಿದ್ದೀರಾ ಅಂತ ಹೇಳಿದ್ರು. ಅದು 64 ವರ್ಷದ ನಂತರ, 64ನೇ ವರ್ಷದಲ್ಲಿ ನನಗೆ ಯಾರಾದ್ರೂ ಒಬ್ರು ನಿಮ್ಮ ಬಗ್ಗೆ ಅಮೆರಿಕ ದೇಶದ ಒಂದು ಗ್ರಂಥವನ್ನ ಬರೆದಿದ್ದಾರೆ ಅಂತಂದ್ರೆ ಅದು ಅತ್ಯಂತ ಸಂತೋಷ ಪಡ್ತಕ್ಕಂಥ ಸಂಗತಿ. ಇನ್ನೊಂದು ನನ್ಗೇನ್ ಖುಷಿ ಕೊಡುತ್ತೆ ಅಂತ ಹೇಳ್ತಂದ್ರೆ, ಇದು ಹೋದ ತಿಂಗಳು ಅಂತಂದ್ರೆ 7ನೇ ತಾರೀಕು, ಜೂನ್ 7ನೇ ತಾರೀಕು ಈ ಒಂದು ಗ್ರಂಥದ ಬಗ್ಗೆ ಮಾಹಿತಿ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ, ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯಲ್ಲಿ ಹಾಗೂ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಬಂದ ನಂತರ ಅನೇಕ ಜನ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಆದ್ರೆ ಅಭಿನಂದನೆಗಳನ್ನ ಸಲ್ಲಿಸಿದ ನಂತರ ಪ್ರಪ್ರಥಮವಾಗಿ ನನ್ನನ್ನ ಗುರುತಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದ್ರೆ ದೀಪ್ತಿ ಸಾಂಸ್ಕೃತಿಕ ಸಂಸ್ಥೆ. ಆ ಸತ್ಕೀರ್ತಿ ಯಾರಿಗೆ ಸೇರುತ್ತೆ ಅಂತಂದ್ರೆ ನಮ್ಮ ಶಿವಕುಮಾರ್ ಅವ್ರಿಗೆ ಸೇರುತ್ತೆ. ಶಿವಕುಮಾರ್ ಅವರು ಇದ್ದಕ್ಕಿದ್ದಾಗನೇ ಸರ್ ನಾನೊಂದು 25 ವರ್ಷ ಪೇಪರ್ಗಳನ್ನ ಇಟ್ಟಿದ್ದೀನಿ. 25 ವರ್ಷಗಳ ಪೇಪರ್ನಲ್ಲಿ ಯೋಗಾಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಂಗಿಗಳು, ಅದರಲ್ಲಿ ಇರ್ತಕ್ಕಂಥ ಚಿತ್ರಲೇಖನಗಳನ್ನ ನಾನು ಪ್ರದರ್ಶನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್, ದಯವಿಟ್ಟು ನೀವು ಇದಕ್ಕೆ ಬನ್ನಿ ಅಂತಂದ್ರು. ನನಗೆ ಬಹಳನೇ ಸಂತೋಷ ಆಯ್ತು. ಯಾತಕ್ಕೆ ಅಂದ್ರೆ ಈ ಚಿತ್ರಲೇಖನಗಳನ್ನ ಇಡ್ತಕ್ಕಂಥದ್ದು
ಸಂರಕ್ಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ಉತ್ತಮ ಬರಹಗಳನ್ನು ಇರ್ತಕ್ಕಂಥದ್ದು ನಮ್ಮ ಇತಿಹಾಸದ ದಾಖಲೆ, ಯೋಗದ ಇತಿಹಾಸದ ದಾಖಲೆಯನ್ನ ಪತ್ರಿಕೆಗಳ ಮೂಲಕ ಯಾರಾದ್ರೂ ಸಂರಕ್ಷಿಸಿ ಇಟ್ಟಿದ್ದಾರೆ ಅಂತಂದ್ರೆ ಆ ಸತ್ಕೀರ್ತಿ ಯಾರಿಗೆ ಸೇರುತ್ತೆ? ಅದು ಕಾಳಿಹುಂಡಿ ಶಿವಕುಮಾರ್ ಅವ್ರಿಗೆ ಸೇರುತ್ತೆ. ಕಾಳಿಹುಂಡಿ ಶಿವಕುಮಾರ್ ಅವರು ಸಹ ಒಬ್ಬ ಯೋಗಿಗಳು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಯೋಗದ ಬಗ್ಗೆ ಅಷ್ಟೊಂದು ಪತ್ರಿಕೆಗಳನ್ನು ಅವರು ಅಧ್ಯಯನ 25 ವರ್ಷಗಳಿಂದ ಮಾಡಿದ್ದಾರೆ, ಅದನ್ನ ಸಂರಕ್ಷಿಸಿ ಇಟ್ಟಿದ್ದಾರೆ. ಕಾಳಿಹುಂಡಿ ಶಿವಕುಮಾರ್ ಅವರೇ, ಈ ಒಂದು ಸಂಕಷ್ಟದ ಕೆಲಸಗಳನ್ನ ನೀವು ಮಾಡಿದ್ದೀರಾ. ನಿಮಗೆ ಆಯುಸ್ಸು, ಆರೋಗ್ಯ, ಭಾಗ್ಯ, ಧನ ಕನಕ ಪ್ರತಿಯೊಂದು ಸಹ ಲಭಿಸಲಿ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಎಲ್ಲಾ ಪತ್ರಿಕೆಗಳಲ್ಲಿ ಇರ್ತಕ್ಕಂಥ ಚಿತ್ರಗಳನ್ನ ಸಂಗ್ರಹಣೆ ಮಾಡಿದಾಗ ನನ್ನಲ್ಲೂ ಸಹ 2005ನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂ ಯೋಗದ ಅನೇಕ ಪತ್ರಿಕೆಗಳನ್ನು ನಾನು ಸಹ ಇಟ್ಟಿದ್ದೆ. ಅದನ್ನು ಸಹ ನಾನು ಅವ್ರಿಗೆ ನಿನ್ನೆ ದಿವಸ ಪ್ರದಾನ ಮಾಡಿದ್ದೀನಿ. ಇದರ ಜೊತೆಯಲ್ಲಿ ಮೈಸೂರಿನ ಯೋಗ ಪರಂಪರೆ, ಕರ್ನಾಟಕದ ಯೋಗ ಪರಂಪರೆ, ಭಾರತೀಯ ಯೋಗ ಪರಂಪರೆ ಅಂತೇಳ್ತು ನಾವು ಅವಲೋಕನ ಮಾಡಿದಾಗ 108 ಜನ ಯೋಗಿಗಳು ಈ ಭಾರತ ದೇಶದಲ್ಲಿ ಇದ್ದಾರೆ. 108 ಜನ ಯೋಗಿಗಳ ಇತಿಹಾಸ ಇರ್ತಕ್ಕಂತಹ ಒಂದು ಚಿತ್ರ, ಛಾಯಾಚಿತ್ರ, ವ್ಯಕ್ತಿ ಚಿತ್ರ ಪ್ರಮಾಣ ಪತ್ರವನ್ನು ನಾನು ರೆಡಿ ಮಾಡ್ತಾ ಇದ್ದೀವಿ. ಅದನ್ನು ಸಹ ನಾನು ಕಾಳಿಹುಂಡಿ ಶಿವಕುಮಾರ್ ಅವ್ರಿಗೇನೆ ಕೊಡ್ತೇನೆ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಇದೇನ್ ಮಾಡಿದ್ದಾರೆ ಇದನ್ನ ಅತ್ಯಂತ ಸಂರಕ್ಷಣೆಯಿಂದ ಇಡೋರ ಜೊತೆನಲ್ಲಿ ಮೈಸೂರಲ್ಲಿ ಅರಮನೆಗೆ ಸೇರಿರತಕ್ಕಂಥ ಒಂದು ಉತ್ತಮ ಶಾಲೆಯಲ್ಲಿ ಯಾವಾಗ್ಲೂ ಸಿಗ್ಬೇಕು ಅಂತ ಒಂದು ವಸ್ತು ಸಂಗ್ರಹಾಲಯ ಆಗ್ಲಿ, ಛಾಯಾಚಿತ್ರ ವಸ್ತು ಸಂಗ್ರಹಾಲಯ ನಿಮ್ಮಿಂದ ಆಗ್ಲಿ, ನಿಮಗೆ ಒಳ್ಳೆಯದಾಗ್ಲಿ ಸರ್ ಅಂತ ಬಯಸ್ತೇನೆ. ನಂತರ ಇವತ್ತಿನ ದಿವಸ ನಾನು ಅವಾಗ್ಲೇನೆ ಹೇಳ್ದಾಗೆ 1982ನೇ ಇಸ್ವಿ ಮೇ 3ನೇ ತಾರೀಕು ಶಾಂತಲಾ ಅಂತಕ್ಕಂಥ ಒಂದು ಚಲನಚಿತ್ರ ಮಂದಿರಕ್ಕೆ ಬಂದಿರತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಚಿತ್ರ ಯಾವುದು ಅಂತಂದ್ರೆ ಅದು ಕಾಮನಬಿಲ್ಲು ಅಂತಕ್ಕಂಥ ಚಿತ್ರ. 7 ಕೋಟಿ ಕನ್ನಡಿಗರ ಆರಾಧ್ಯ ದೇವ ಆಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಪದ್ಮ ಮಯೂರಾಸನ, ಪಿಂಚ ಮಯೂರಾಸನ, ಯೋಗ ನಿದ್ರಾಸನ, ಚಕೋರಾಸನ, ಹೀಗೆ 10 ಹಲವಾರು ಯೋಗಾಸನಗಳ ಜೊತೆಯಲ್ಲಿ ನವಲಿ ಕ್ರಿಯೆಗಳು, ಷಟ್ಕರ್ಮ ಕ್ರಿಯೆಗಳನ್ನ ಮಾಡಿ ಕನ್ನಡಿಗರಿಗೆ ಯೋಗವನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಈ ಶುಭ ಸಂದರ್ಭದಲ್ಲಿ ಯಾರಾದ್ರೂ ಕನ್ನಡಿಗರು ಅವರು ಸಹ ನೋಡಿ, ಅವರನ್ನ ನಾವು ಚಿಕ್ಕ ವಯಸ್ಸಿಂದ ಕಲ್ತವ್ರ ಅಲ್ಲ, ಅವರು ಸಹ ಹಿರಿಯ ನಾಗರಿಕರಾದಾಗ ಅರ್ಧ ಶತಮಾನ ಆದ ನಂತರ ಯೋಗ ಕಲ್ತವ್ರು. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ಅಂತ ಯಾರು ಅನ್ನಿಸ್ಕೊಂಡಿದಾರ? ನೀವು ಶರೀರದಿಂದ ಮಾತ್ರ ಹಿರಿಯ ನಾಗರಿಕರು, ಮನಸ್ಸಿನಿಂದಲ್ಲ. ಮನಸ್ಸಿನಿಂದ ಅದನ್ನ ಹೊರಗಡೆಗಿಡಿ. ಚೆನ್ನಾಗಿ ವಾಕಿಂಗ್ ಮಾಡಿ, ಚೆನ್ನಾಗಿ ಊಟವನ್ನ ಮಾಡಿ, ಒಳ್ಳೆಯ ಅಧ್ಯಯನಗಳನ್ನ ಮಾಡಿ, ಸಜ್ಜನರ ಸಂಘವಿದು ಹೆಜ್ಜೆನೂ ಸವಿದಂತೆ ಒಳ್ಳೆಯ ಮಾತುಗಳನ್ನ ಆಡಿ ಬಹಳ ಖುಷಿಯಾಗಿದೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಚಿತ್ರ ಲೇಖನಗಳು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದು ನನ್ನ ಕಣ್ಮನವನ್ನ ಸೆಳೆದಿದೆ. ಶಿವಕುಮಾರ್ ಅವರೇ, ನಿಮಗೆ ಒಳ್ಳೆಯದಾಗ್ಲಿ. ಹರಿ ಓಂ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಗಣ್ಯರೇ ಹಾಗೂ ಹಿರಿಯ ನಾಗರಿಕರೇ, ಮಾಧ್ಯಮದ ಮಿತ್ರರೇ, ಇಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ಮತ್ತೆ ನಮ್ಮ ಕಣ್ಣೂರು ಗೋವಿಂದಾಚಾರ್ಯ ಅವರು ಕೇಳ್ಕೊಂಡಾಗ ನಮ್ಮ ಕೇಂದ್ರ, ನಮ್ಮ ಹಿರಿಯರಲ್ಲಿ ಹಿರಿಯರು ತುಂಬಾ ದೊಡ್ಡ ದೊಡ್ಡ ಸಾಧನೆಯನ್ನ ಗೈದವರು, ಸಾಕಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥವ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಿರಿಯರು ನಿತ್ಯವೂ ಇಲ್ಲಿ ಬರ್ತಾರೆ. ಬಂದು ಇದನ್ನ ಸುಮಾರು 9 ವರ್ಷಗಳಿಂದ ಈ ಕೇಂದ್ರವನ್ನ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ 300 ಜನದಷ್ಟು ನೋಂದಣಿ ಮಾಡಿಸಿದ್ದಾರೆ. ನೋಂದಣಿಗೆ ಯಾವುದೇ ಶುಲ್ಕ ಇಲ್ಲ. 60 ವರ್ಷ ಆಗಿದ್ರೆ ಸಾಕು, ಒಂದು ಆಧಾರ್ ಕಾರ್ಡ್ ಕೊಟ್ರೆ ನಾವು ನೋಂದಣಿ ಮಾಡ್ಕೋತೀವಿ. ಎಲ್ಲ ದಿನ ಒಂದು 40ರಿಂದ 50 ಜನ ಇಲ್ಲಿ ಬಂದು ಅವರು ಬೆಳಿಗ್ಗೆ ಸಂಜೆ ತನಕ ಕಾಲ ಕಳ್ಕೊಂಡು ಹೋಗ್ತಾರೆ. ಇಂಥ ಒಂದು ಹಿರಿಯರು ಎಲ್ಲ ಇಲ್ಲಿ ಕಲೆಗೆ ಅವಕಾಶ ಮಾಡಿದ್ದಾರೆ. ಕವಿ ಗೋಷ್ಠಿಗಳು ನಡೀತಾ ಇದೆ, ಹಾಗೂ ಇಲ್ಲಿ ಅನೇಕ ಗಮಕ ವಾಚನಗಳು ನಡೀತಾ ಇವೆ. ಮತ್ತೆ ಅನೇಕ ಜನ ವಿಜ್ಞಾನಿಗಳು, ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿದವರು ಬಂದು ಇಲ್ಲಿ ತಮ್ಮ ಉಪನ್ಯಾಸವನ್ನ ಕೊಟ್ಟಿದ್ದಾರೆ. ಹಾಗೆ ಸಾಹಿತಿಗಳು ಬಂದಿದ್ದಾರೆ. ಅನೇಕರು ಬಂದು ಇಲ್ಲಿ ಹಿರಿಯರ ಜೊತೆ ಒಂದು ದಿನ ಇದ್ದು ಅವರಿಗೆ ತಮ್ಮ ಒಂದು ಅನುಭವಗಳನ್ನ ಹಂಚಿ ಹೋಗಿದ್ದಾರೆ. ಇಂತಹ ಒಂದು ಸ್ಥಳ ಇದಾಗಿದೆ. ಇಲ್ಲಿಗೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ಏನು ಒಂದು ಮಾಧ್ಯಮಕ್ಕೆ ಹೆಚ್ಚಿನ ನ್ಯಾಯವನ್ನು ದೊರಕಿಸ್ತವ್ರು. ಮೈಸೂರು ಏನು ನಗರದಲ್ಲಿ ಒಬ್ಬ ಉತ್ತಮ ಮಾಧ್ಯಮ ಪ್ರತಿನಿಧಿ ಇದ್ದಾರೆ ಅಂದ್ರೆ ಅಂಶಿ ಪ್ರಸನ್ನ ಕುಮಾರ್ ಹೆಸರುಗಳು ಎಲ್ಲರಿಗೂ ಬರ್ತದೆ. ಅಂತವ್ರು ಬರ್ತಾ ಇದ್ದಾರೆ, ಅವ್ರನ್ನ ಕರಿತೀವಿ ಅಂತ ಕಾಳಿಹುಂಡಿ ಅವ್ರು ಹೇಳಿದ್ರು. ಹಾಗೆ ಯೋಗ ಪ್ರಕಾಶ್, ಈಗಾಗಲೇ ನಿಮ್ಗೆ ಅವ್ರ ಬಗ್ಗೆ ನಾವು ಹೇಳಂಗೆ ಇಲ್ಲ, ಎಲ್ಲ ಗೊತ್ತಿದೆ. ಹಾಗೆ ನಮ್ಮ ವೀರಶೈವ ಮೂರ್ತಿಯವರು ಸಮಾಜಕ್ಕಾಗಿ ಎಲೆಮರೆ ಕಾಯ್ತಾರ. ಅವ್ರು ಹೆಚ್ಚು ಪ್ರಚಾರ ಪ್ರಿಯರು ಅಲ್ಲ. ಅವರು ಎಲ್ಲ ರೀತಿ ಸುಮಾರು 100 ಮದುವೆಗಳನ್ನ ಮಾಡಿಸಿದ್ದಾರೆ. ಅವ್ರದ್ದು ಮುಖ್ಯ ಏನಂದ್ರೆ ಇತ್ತೀಚೆಗೆ ಮದುವೆಗಳು ಆಗ್ತಾ ಇಲ್ಲ. ಹೆಚ್ಚು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ವಯೋಮಾನ ಮೀರಿದ್ರು ಸಹಿತ ಮದುವೆ ಕಡೆ ಗಮನ ಕೊಡ್ತಾ ಇಲ್ಲ. ಮತ್ತೆ ಒಂದ್ ವೇಳೆ ಮದುವೆ ಆದ್ರೂ ಸಹಿತ ಅವರು ಹಿಂದಿನ ಕಾಲದಾಗೆ ಗಂಡ ಹೆಂಡತಿಯ ನಡುವಿನ ಒಂದು ಬಾಂಧವ್ಯದಲ್ಲಿ ಕೊನೆ ಮುಟ್ತಾ ಇಲ್ಲ. ಏನಾಗ್ತಾ ಇದೆ, ಬ್ರೇಕೇಜಸ್ಗಳು ಜಾಸ್ತಿ.
ಬ್ರೇಕೇಜಸ್ಗಳು ಜಾಸ್ತಿ, ಅಲ್ಲಿ ಇದನ್ನ ಡೈವರ್ಸ್ ಕೊಡ್ತಕ್ಕಂಥದ್ದು, ಮದುವೆ ವಯಸ್ಸನ್ನ ಮುಂದೂಡೋದು, ಸಣ್ಣ ಸಣ್ಣ ವಿಷಯಗಳಿಗೆ ಅವರೇ ಹೇಳ್ತಾ ಇದ್ರು ನಮ್ಮ ವೀರಶೈವಮೂರ್ತಿ ಅವರು, ಬಹಳ ಅತ್ಯಂತ ಸಣ್ಣ ಕ್ಷುಲ್ಲಕ ವಿಚಾರಗಳು, ಮನೆಯಲ್ಲಿ ಬೈದ್ರು ಅಂತ ಡೈವರ್ಸ್ಗೆ ಹೋಗೋದು, ಅಥವಾ ಹರ್ಟ್ ಆಯ್ತು ನನಗೆ, ಸಣ್ಣ ಸಣ್ಣ ತುಂಬಾ ಸಣ್ಣ ವಿಚಾರಗಳಿಗೆ ಹಿಂದಿನ ರೀತಿ ಅವರು ಅನುಸರಿಸ್ಕೊಂಡು ಹೋಗಲ್ಲ. ಆ ವಿಚಾರದಲ್ಲಿ ನಟರಾಜ ಕಲ್ಯಾಣ ಮಂಟಪದ ನಮ್ಮ ಸ್ವಾಮೀಜಿ ನಟರಾಜ, ನಮ್ಮ ಹೊಸಮಠ ಸ್ವಾಮೀಜಿ ಅವ್ರನ್ನೇ ಕರ್ಕೊಂಬಂದು 2-3 ಪೇರೆಂಟ್ಸ್ನ ಕರೆದು ಅವರು ಇಲ್ಲಿ ಸಭೆಯನ್ನ ಮಾಡಿ ಅವರಿಗೆ ಅರಿವು ತಿಳುವಳಿಕೆ ಕೊಡ್ತಕ್ಕಂಥದ್ದು, ಹೇಗೆ ಒಂದು ಕುಟುಂಬ ಅಂತಕ್ಕಂಥದ್ದು, ಒಂದು ಮದುವೆ ಅಂತಕ್ಕಂಥದ್ದು ಒಂದು ಕುಟುಂಬವಾಗ್ತದೆ, ಹೇಗೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಹ ಅವರು ಮಾಡಿದ್ದಾರೆ. ಇಂಥ ಪ್ರಸಿದ್ಧರೆಲ್ಲ ನಮ್ಮ ಸಾಹಿತಿಗಳು ಮುತ್ತುಸ್ವಾಮಿಯವರು, ಹಾಗೆ ನಮ್ಮ ಹಿರಿಯರು ಇಲ್ಲೂ ಅನೇಕರು ರಿಟೈರ್ಡ್ ಪ್ರಿನ್ಸಿಪಾಲ್ ಇದ್ದಾರೆ, ನಮ್ಮ ಸುರೇಶು, ನಮ್ಮ ಮೆಡಿಕಲ್ ಕಾಲೇಜ್ಲಿದ್ದ ಕೃಷ್ಣಮೂರ್ತಿ ಅವರು, ನಮ್ಮ ಮಹದೇಶ್ವರ ಬಗ್ಗೆ ಚೆನ್ನಾಗಿ ಹಾಡನ್ನು ಹೇಳ್ತಾರೆ ಮಹಾದೇವ್ ಶೆಟ್ರು, ಹಾಗೆ ನಮ್ಮ ಡಾಕ್ಟರ್ ರವಿಶಂಕರ್ ಬಗ್ಗೆ ಹೇಳಕ್ ಹೋದ್ರೆ ಒಂದು ದಿನವೆಲ್ಲ ಹೇಳ್ಬೋದು. ಅವರು ಸಮಾಜಮುಖಿಯಾದ ಕೆಲಸಗಳನ್ನು ಬೇಕಾದಷ್ಟು ಮಾಡಿ ನೀತಿ ಆಯೋಗದಿಂದ ಡಾಕ್ಟರೇಟ್ ಪಡೆದವರು, ಸಾಕಷ್ಟು ಅವರು NSS ಕ್ಯಾಂಪ್ಗಳಲ್ಲಿ ಕೆಲಸ ಮಾಡಿ ಈಗಾಗಲೇ ಸಹಸ್ರಾರು ವಿದ್ಯಾರ್ಥಿಗಳನ್ನ ಕೌಶಲ್ಯ ತರಬೇತಿ ಕೊಟ್ಟು ಅವ್ರಿಗೆ ಬದುಕನ್ನು ಕಟ್ಕೊಟ್ಟವರು. ಹಾಗೆ ನಮ್ಮ ದೊರೆಯವರಿದ್ದಾರೆ, ಉಮೇಶ್ ಇದ್ದಾರೆ, ಅನೇಕ ಜನ ನಮ್ಮ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಶ್ರೀಕಂಠ ಮೂರ್ತಿಗಳು, ಹೀಗೆ ಎಲ್ಲರೂ ಬಂದು ಇವತ್ತು ಈ ಒಂದು ಯೋಗ ಕಾರ್ಯಕ್ರಮ ಏನಿದೆ, ಈ ಯೋಗ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಗತ್ಯವಾಗಿದೆ ಅನ್ನೋದನ್ನ ಎಲ್ಲರೂ ಮನಗಂಡಿದ್ದೇವೆ. ನಿನ್ನೆ ಅವರ ಮಾಧ್ಯಮದಲ್ಲಿ ಬಂದಂತ ಟಿವಿಲಿ ಬಂದಂತಹ ವರದಿಯನ್ನು ಆಧರಿಸಿ ಹೇಳೋದಾದ್ರೆ ಹಾಸನ 1ರಲ್ಲೇ ಕಳೆದ ತಿಂಗಳು 20 ಜನ ಹೃದಯಾಘಾತದಿಂದ ಸತ್ತಿದ್ದಾರೆ. ಅದನ್ನ ಯೋಗ ಪ್ರಕಾಶ್ ಅವರು ಜ್ಞಾಪಿಸಿದ್ದಾರೆ. ಯಾಕೆ ಈಗ ಆಗ್ತಾ ಇದೆ ಅಂದ್ರೆ ನಮ್ಮ ಜೀವನ ಶೈಲಿ ಬದಲಾಗಿದೆ, ನಮ್ಮ ಆಹಾರ ಪದ್ಧತಿಗಳು ಬದಲಾಗಿದೆ, ನಾವು ಉಸಿರಾಡ್ತಕ್ಕಂಥ ಗಾಳಿಯೂ ಸಹ ಅತ್ಯಂತ ಸ್ವಚ್ಛವಾಗಿ ಇಲ್ಲದೆ ಇರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಯೋಗ ನಮ್ಗೆ ದಿವ್ಯೌಷಧ ಆಗಿದೆ. ಇಂಥ ಯೋಗವನ್ನ ಯಾವುದೇ ವಯೋಮಾನದವರು ಮಾಡ್ಬೋದು ಅನ್ನೋದನ್ನ ಈಗಾಗಲೇ ಯೋಗ ಗುರು ಪ್ರಕಾಶ್ ಅವರು ಹೇಳಿದ್ದಾರೆ. ನಾವು ಆ ಯೋಗವನ್ನ ನಮ್ಮ ಹಿರಿಯರಿಗೂ ಈಗಾಗಲೇ ಶಾಂತಾರಾಮ್ ಅವರು ಸಂಜೆ ವೇಳೆಯಲ್ಲಿ ಯೋಗವನ್ನ ಕಲಿಸ್ತಾ ಇದ್ದಾರೆ, ಅನೇಕರು ಅದರ ಲಾಭ ಪಡಿತಾ ಇದ್ದಾರೆ. ಮುಂದೆ ಯೋಗವನ್ನ ನಾವು ಅನುಸರಿಸ್ಕೊಂಡು ನಮ್ಮ ದೇಶದ ಪರಂಪರೆ ಕೂಡ ಯೋಗಶಾಸ್ತ್ರ, ನಮ್ಮ ದೇಶದ ಪರಂಪರೆ ಹೇಗೆ ನಮ್ಮ ಭಾರತ ಅನೇಕ ಮೌಲ್ಯಗಳನ್ನ ಜಗತ್ತಿಗೆ ಕೊಟ್ಟಿದೆಯೋ ಹಾಗೆ ಯೋಗವನ್ನು ಸಹ ಜಗತ್ತಿಗೆ ಭಾರತವೇ ಸಹ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಅದೃಷ್ಟಕ್ಕೆ ಪ್ರಧಾನಿ ಮೋದಿಯವರು ಅದನ್ನ ಇನ್ನೂ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯೋಗವನ್ನ ಪ್ರಚುರಪಡಿಸಿದ್ದಾರೆ. ಸ್ವತಃ ಅವರು ಯೋಗ ಪಟುಗಳಾಗಿದ್ದಾರೆ, ಹಿರಿಯ ಕಲಾವಿದರುಗಳೆಲ್ಲ ಯೋಗವನ್ನ ಮಾಡಿ ತೋರಿಸಿದ್ದಾರೆ. ಇಂತಹ ಒಂದು ವಿಚಾರ ತಮ್ಗೆಲ್ಲ ಗೊತ್ತಿರೋ ವಿಚಾರನೇ ಇದು. ಇವತ್ತಿನ ಈ ಸುಸಂದರ್ಭದಲ್ಲಿ ನಮ್ಮಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆಯನ್ನ ತಂದಿದೆ. ನಮ್ಮ ಈ ಕೇಂದ್ರದಲ್ಲಿ ಇಂಥ ಕಾರ್ಯಕ್ರಮ, ಗಣ್ಯ ವ್ಯಕ್ತಿಗಳಲ್ಲಿ ಬರ್ತಕ್ಕಂಥದ್ದು, ಇದೆಲ್ಲ ನಮ್ಮ ಕೇಂದ್ರಕ್ಕೆ ಒಂದು ಕ್ರೆಡಿಟ್ ಆಗಿದೆ. ಆ ಇಂದು ಕ್ರೆಡಿಟ್ಗೆ ಕಾರಣವಾದಂಥ ಕಾಳಿಹುಂಡಿ ಶಿವಕುಮಾರ್, ಸರಳ ಸಜ್ಜನರವರು, ಅಧಿಕಾರಿ, ನಗರಸಭೆ ಅಧಿಕಾರಿಗಳವರು, ಅವ್ರಿಗೆ ಸಾಕಷ್ಟು ಕೈ ತುಂಬ ನಾನು ನಗರಸಭೆಯಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲೂ ಸಹಿತ 1 ನಿಮಿಷವೂ ಬಿಡುವಿಲ್ಲದೆ ಮಾಡೋಕ್ಕಾಗಷ್ಟು ಸಾಗರದಷ್ಟು ಕೆಲಸ ಇರುತ್ತೆ ಅಲ್ಲಿ. ಒಂದು ನಗರಸಭೆ ಅಂದ್ರೆ ಉದಾಹರಣೆಗೆ ನಂಜನಗೂಡು ಅಂದ್ರೆ ಅಲ್ಲಿ ಸುಮಾರು ಒಂದು 30 ವಾರ್ಡ್ ಬರ್ತದೆ. ಅಂದ್ರೆ ಯಾವ ವಾರ್ಡಲ್ಲಿ UGD ಕೆಟ್ಟೋದ್ರು ಅವ್ರಿಗೆ ಒಂದು ಫೋನ್ ಬರ್ತದೆ, ಎಲ್ಲಿ ಏನಾದ್ರೂ ನೀರು ಬರ್ಲಿಲ್ಲ ಅಂದ್ರೆ ಅವ್ರಿಗೊಂದು ಫೋನ್ ಬರ್ತದೆ, ಬೇಕಾದಷ್ಟು ಅರ್ಜಿಗಳು, ಖಾತೆ, ಕಂದಾಯ ವಗೈರೆಗಳು ಇರ್ತವೆ. ಆ ಎಲ್ಲ ನುಗ್ಗುಲ್ನೊಳಗಡೆ ಅವರು 25 ವರ್ಷದ ಪೇಪರ್ನ, ಪತ್ರಿಕೆಗಳನ್ನ ಅವರು ಜೋಪಾನ ಪಡಿಸ್ಕೊಂಡು ಅದನ್ನ ನಾವೇ ಯಾವ್ದಾದ್ರು ನಮ್ಮ ಕೇಂದ್ರಕ್ಕೆ ಸಂಬಂಧಪಟ್ಟಾಗ ಬಂದಿದ್ರೆ ಒಂದು ಸಣ್ಣ ಸುದ್ದಿ ಅದನ್ನ ಹುಡುಕ್ತಿವಿ, ಎಲ್ಲರನ್ನು ತೆಗೆದುಕೊಂಡು ಗಂಟೆಗಟ್ಟಲೆ ಹುಡುಕ್ತಿವಿ, ಸಿಗಲ್ಲ. ಅಂಥದ್ರಲ್ಲಿ ಇವರು 100,000 1,000 ಪತ್ರಿಕೆಗಳನ್ನ ಹುಡುಕಿ ಎಕ್ಕಿ ಅದನ್ನ ಒಂದ್ ಕಡೆ ಸಂಗ್ರಹಿಸಿದ್ದಾರೆ ಅಂದ್ರೆ ನಿಜಕ್ಕೂ ಇದು ತಾಳ್ಮೆಯ, ಅತ್ಯಂತ ಗಂಭೀರವಾದಂತ ಶ್ರದ್ಧೆಯ ಕೆಲಸವನ್ನ ಅವರು ಮಾಡಿದ್ದಾರೆ. ಅವ್ರಿಗೆ ಭಗವಂತ ಇದೇ ಕೆಲಸವನ್ನ ಇನ್ನೂ ಹೆಚ್ಚಿನ ಶ್ರದ್ಧೆಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ. ಅವರು ಇದನ್ನ ಹೆಚ್ಚು ಪರಿಣಿತಿಯೊಂದಿಗೆ ಇನ್ನಷ್ಟು ಪತ್ರಿಕೆಗಳನ್ನ, ಇದ್ರ ಬಗ್ಗೆ ಆಳವಾದ ಅಧ್ಯಯನಗಳನ್ನ ಮಾಡಿರೋದನ್ನ, ಬೇಕಾದಷ್ಟು ಜನ ಪುಸ್ತಕಗಳನ್ನ ಬರೆದಿದ್ದಾರೆ. ನಮ್ಮಲ್ಲಿ ಅನಂತು ಅಂತಿದ್ದಾರೆ, ಅವರು ಕೃಷ್ಣಮಾಚಾರಿ ಬಗ್ಗೆ ತಾವೇ ಸ್ವತಃ ಒಂದು ಪುಸ್ತಕವನ್ನ ಬರೆದು ಗಣಪತಿ ಸಚ್ಚಿದಾನಂದರಲ್ಲಿ ಬಿಡುಗಡೆ ಮಾಡಿದ್ರು, ನಾನು ಸಹ ಹೋಗಿದ್ದೆ. ಇಂಥ ಪುಸ್ತಕಗಳು ಸಹಿತ ಸಾಕಷ್ಟು ಯೋಗದ ಬಗ್ಗೆ ಇವೆ, ಈಗಾಗಲೇ ಅವ್ರು ಡಿಸ್ಪ್ಲೇ ಮಾಡಿದ್ದಾರೆ. ನಮ್ಮ ಹಿರಿಯರು ಇದು ಸದುಪಯೋಗ ಪಡ್ಕೋಬೇಕು. ಈಗ ನಮ್ಮ ಎಲ್ಲ ಹಿರಿಯರು ನಾಳೆ 50 ಜನ ಬಂದ್ರೆ ಅಲ್ಲಿ ಏನ್ ಹಾಕಿದ್ದಾರೆ ಅದನ್ನೆಲ್ಲ ಓದಿದ್ರೆ ಯೋಗದ ಮಹತ್ವದ ಬಗ್ಗೆ ನಮಗೆ ಗೊತ್ತಾಗ್ತದೆ. ಇಂತಹ ಒಂದು ಕಾರ್ಯಕ್ರಮಗಳು ಸದಾ ಇಲ್ಲಿ ನಡೀಲಿ, ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ. ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನನ್ನ 2 ತೊದಲು ನುಡಿಗೆ ಅವಕಾಶ ಕೊಟ್ಟು ಎಲ್ಲರಿಗೂ ನಂಬಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಕೂತ್ಕೊಂಡ್ರೆ ಒಂದಿನ ಪೂರ್ತಿ ಬೇಕಾದ್ರೆ ಬರಿತೀನಿ, ಮಾತಾಡೋದು ಭಾಳ ಕಡಿಮೆ. ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ, ಆದ್ರೆ 1-2 ಮಾತಾಡಿ ಅಂತ ಹೇಳೋದಕ್ಕ ಸಭೆಯ ಗೌರವಕ್ಕೆ
ಒಂದುಂಟಾಗದಂತೆ ಒಂದೆರಡು ಮಾತನಾಡಲಿಕ್ಕೆ ಇದೀನ ಈ ಒಂದು ಸುಸಂದರ್ಭದಲ್ಲಿ ಸನ್ಮಾನವನ್ನ ದೀಪ್ತಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಯೋಗ ಪ್ರಕಾಶ್ ಅವ್ರ ಬಗ್ಗೆ ಏನು ಹೇಳುವಂಥದ್ದೇ ಇಲ್ಲ. ಯಾಕಂದ್ರೆ 15 ವರ್ಷದಿಂದ ನೋಡ್ತಾ ಇರ್ತೀನಿ, ಅವರ ಮುಖದಲ್ಲಿ ದುಃಖದ ಛಾಯೆ ಕಂಡದ್ದೇ ಇಲ್ಲ. ಯಾವಾಗಲೂ ಖುಷಿಯಾಗಿರ್ತಾರೆ ಅವರು. ಹಾಗೆ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ತುಂಬಾ ಹಿಂದಿನಿಂದ ಚಿರಪರಿಚಿತರು. ಅವರು ಈ ಗಣಪತಿಯ ಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಅಂತ ಒಂದ್ಸಾರಿ ನನಗೆ ಹೇಳಿದ್ರು. ನಾನು ನಮ್ಮ ಹಿರಿಯ ನಾಗರಿಕರ ವೇದಿಕೆಯಲ್ಲಿ ಮಾಡಿ, ನೀವು ಸುಮ್ಮನೆ ಬೇರೆ ಕಡೆ ಎಲ್ಲ ಯಾಕೆ ನೀವು ಬಾಡಿಗೆ ಅದು ಇದು ಕೊಟ್ಟು ದುಂದು ವೆಚ್ಚ ಮಾಡ್ತೀರಿ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದು ತುಂಬ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅವರ ಒಂದು ಸದ್ಗುಣ ಏನು ಅಂದರೆ ಎಲ್ಲರನ್ನೂ ಪ್ರೋತ್ಸಾಹ ನೀಡುವಂಥದ್ದು. ಈ ಮೊಬೈಲ್ ಕಾಲಘಟ್ಟದಲ್ಲಿ ಪತ್ರಿಕೆ ಓದುವಂಥವ್ರು ಭಾಳ ಕಡಿಮೆ. ಒಂದು ಪತ್ರಿಕೆ ಅಥವಾ 2 ಪತ್ರಿಕೆ ಓದೋದೇ ಹೆಚ್ಚುಂಟು. ಇವರು ಪ್ರತಿದಿನ ಬೆಳಗ್ಗೆ ಕಾಂಪ್ಲೆಕ್ಸ್ ಹತ್ರ ಹೋಗ್ಬಿಟ್ಟು ಒಂದು 10-15 ಪತ್ರಿಕೆಯನ್ನು ತಗೊಳ್ತಾರೆ. ಅಲ್ಲಿ ಎಷ್ಟು ಪತ್ರಿಕೆ ಇದೆಯೋ ಎಲ್ಲವನ್ನು ತಗೊಂಡೋಗಿ ಮನೇಲಿ ಇಟ್ಕೊಂಡು ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡ್ತಾರೆ. ಗಣಪತಿಗೆ ಸಂಬಂಧಪಟ್ಟದ್ದೇ ಬೇರೆ, ಯೋಗಕ್ಕೆ ಸಂಬಂಧಪಟ್ಟದ್ದೇ ಬೇರೆ. ಈ ರೀತಿ ಸಾಕಷ್ಟು ಕೆಲಸವನ್ನ ನಿರಂತರವಾಗಿ ಅವರ ಆಫೀಸ್ ಕೆಲಸ 8 ಗಂಟೆ ಮಾಡಿದ್ರೆ ಇತರೆ ಕೆಲಸ 8 ಗಂಟೆ ಮಾಡ್ತಾರೆ ಅಂತ ಒಂದು ಒಳ್ಳೆ ಮನೋಭಾವ ಇರುವಂಥವ್ರು. ಅಷ್ಟೇ ಅಲ್ಲದೆ ಯಾವುದೇ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಕೃತಿಯನ್ನು ತಗೊಂಡ್ ಬರ್ತಾರೆ. ಓದ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಲೇಖಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲಾ ಕೃತಿಯನ್ನು ತಗೊಂಡೋಗಿ ಮನೆಯಲ್ಲಿ ಒಂದು 4 ಲೈಬ್ರರಿ ಆಗ್ಬೋದು ಅಷ್ಟು ಪುಸ್ತಕವನ್ನು ಜೋಡಿಸಿದ್ದಾರೆ. ಅವರು ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ಎಲ್ಲೆಲ್ಲೂ ಸುಮ್ಮನೆ ಕಸ ಇದ್ದಂಗೆ ಬಿದ್ದಿದೆ ಒಂದು ಕಡೆ. ನಾನು ಕೂಡ ಒಂದು ಮಕ್ಕಳಿಗೋಸ್ಕರ ಒಂದು ಕನ್ನಡ ವ್ಯಾಕರಣ ಪುಸ್ತಕವನ್ನ ಬರೆದಿದ್ದೆ. ಅದನ್ನು 9,000 ಮಕ್ಕಳಿಗೆ ಉಚಿತವಾಗಿ ಹಂಚಿದೆ. ಅದರಲ್ಲಿ ಇವರ ಒಂದು ಆರ್ಥಿಕ ಸಹಕಾರ ಕೂಡ ಅದರಲ್ಲಿ ನನಗೆ ಸಿಕ್ಕಿತ್ತು ಅನ್ನೋದರಲ್ಲಿ 2 ಮಾತಿಲ್ಲ ಅಂತ ಸಹೋದರಿಗಳು ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು. ಅದರ ಜೊತೆಗೆ ಈ ಚಿತ್ರ ಪ್ರದರ್ಶನದಲ್ಲಿ ಒಂದು ಮಗು ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 20 ವರ್ಷ ಇರ್ಬೋದು, ಸೃಷ್ಟಿ ಅಂತ. ಇಲ್ಲಿ ಮುಂಭಾಗದಲ್ಲಿ ಆಕೆಯ ಒಂದು ಚಿತ್ರ ಕೂಡ ಇದೆ. ಅವಳು ಕಾಯಿಲೆಗೆ ಒಳಪಟ್ಟಿರ್ತಾಳೆ. ಡಾಕ್ಟರ್ನೆಲ್ಲ ನೋಡ್ತಾರೆ, ಏನು ಮಾಡಿದ್ರು ಪ್ರಯೋಜನ ಆಗೋದಿಲ್ಲ, ಅವಳಿಗೆ ರೋಗ ಗುಣಮುಖ ಆಗೋದಿಲ್ಲ. ನಂತರ ಯೋಗಕ್ಕೆ ಬಂದು ಆಕೆ ಇವತ್ತು 52 ಚಿನ್ನದ ಪದಕವನ್ನ ಪಡೆದಿದ್ದಾಳೆ. ಅದ್ಭುತವಾದಂಥ ಸಾಧನೆ. ಅದೇ ರೀತಿ ನಮ್ಮ ಮೈಸೂರಿನವರು ಖುಷಿ ಎನ್ನುವಂಥವರು ಕೂಡ ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರ ಯಾತ್ರೆ ಹೀಗೆ ಮುಂದುವರಿಯಲಿ. ಅವರಿಗೆ ನಮ್ಮ ಎಲ್ಲ ರೀತಿಯ ಸಹಕಾರ ಸದಾಕಾಲ ಇರ್ತದೆ. ಅವ್ರು ಯಾವಾಗ ಏನೇ ಹೇಳಿದ್ರು, ಈಗ ನಾವೊಂದು ಮುಕ್ತಕ ಭವನ ಅಂತ ಒಂದು ಮಾಡ್ತಾ ಇದ್ದೀವಿ, ಒಂದು ಚಿಕ್ಕದಾಗ. ಅದರಲ್ಲಿ ಕೂಡ ಕಾರ್ಯಕ್ರಮ ಮಾಡ್ಬೋದು. ಅದನ್ನು ಉಚಿತವಾಗಿ ಸಾಹಿತಿಗಳಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇನ್ನೊಂದು ವಾರದಲ್ಲಿ ಕಾರ್ಯಕ್ರಮ ಕೂಡ ಆಗ್ತದೆ. ಅದರ ಉದ್ಘಾಟನೆ ಕೂಡ ಆದಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ಧನ್ಯವಾದಗಳು. ನೀವೆಲ್ಲ ಬಂದು ಒಂದು ದಿನ ನೋಡಿ ಅರಸ್ತೀರಿ, ಅದು ಸುಲಭ ಅಂತ ಅನ್ಸುತ್ತೆ ನಮ್ಗೆ. ಆದ್ರೆ ಇಲ್ಲಿ ಸರಳವಾಗಿದ್ರು ಕೂಡ ಇಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು 100 ಜನ ಸಮ ಅನ್ಸುತ್ತೆ. ಆತರ ಅನ್ಕೊಂಡು ಭಾವನೆ ಅನ್ಕೊಂಡಿದ್ದೀನಿ ನಾನು. ಮೊದಲನೇದಾಗಿ ನಾನು ಈ ಒಂದು ದೀಪ್ತಿ ಸಾಂಸ್ಕೃತಿಕ ವೇದಿಕೆಯನ್ನ ಪ್ರಾರಂಭ ಮಾಡಿದ್ದು ಭೈರವ ಮೂರ್ತಿಯವರನ್ನು ನೆನೆಸ್ಕೊಳ್ಬೇಕಾಗತ್ತೆ. CPK ಅವರು ಮತ್ತು ಭೈರವ ಮೂರ್ತಿ ಅವರು ಆ ಒಂದು ದಿನ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತಾ ಇದ್ದೇನೆ. ಅವರು ನಿಧನರಾಗಿದ್ದಾರೆ. ಭೈರವ ಮೂರ್ತಿ ಮತ್ತು CPK ಅವರು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟರು. CPK ಅವರು ಈಗಲೂ ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ದಾರೆ. ಅದರಿಂದಾಗಿ ಮೊದಲು CPK ಅವರಿಗೆ ಮತ್ತು ಭೈರವ ಮೂರ್ತಿ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ದಿನಗಳಲ್ಲಿ ನಾನು ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ದೀಪ್ತಿ ಯಾರು ಅಲ್ಲ, ನನ್ನ ಮಗಳು ಈಗ SLC ಮುಗಿಸಿ ಸೆಂಟ್ರಲ್ ಸಿಲೆಬಸ್ ಅಲ್ಲಿ 81.5% ಮಾಡಿ ಈಗ ಪ್ರಮತಿ ಇಲ್ವಿಯು ಅಕಾಡೆಮಿಯಲ್ಲಿ ಫಸ್ಟ್ PUC ಓದ್ತಾ ಇದ್ದಾಳೆ. ಅವಳ ಹೆಸರಲ್ಲಿ ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು 10 ವರ್ಷದಿಂದನೇ ಪ್ರಾರಂಭ ಮಾಡಿದೆ. ಜೊತೆಗೆ ಮಗ ಸಮೃದ್ಧ ಇದ್ದಾನೆ, ಮಿಸಸ್ ಅನುಪಮ, ತಾಯಿ ಸೌಭಾಗ್ಯಮ್ಮ, ಎಲ್ಲರ ಸಹಕಾರದಲ್ಲಿ. ಅಂದ್ರೆ ನಮ್ದು ಒಟ್ಟು ಕುಟುಂಬ. ಸರ್ ಹೇಳ್ದಂಗೆನೆ ನನ್ನ ಯೋಗನು ಯೋಗ ಅಂತ ಹೇಳ್ಬೋದು. ಒಟ್ಟು ಕುಟುಂಬ ಎಲ್ಲರೂ ಕೂಡ ಈಗ ಅನ್ಡಿವೈಡೆಡ್ ಫ್ಯಾಮಿಲಿನೇ ಆಗ್ತಾ ಇದ್ದಾರೆ. ಅದರಿಂದಾಗಿ ಈ ಒಟ್ಟು ಕುಟುಂಬ ಈ ಒಂದು ಎಲ್ಲ ಪ್ರದರ್ಶನಗಳನ್ನ, ಗಣಪತಿ ಪ್ರದರ್ಶನಗಳನ್ನ ಅಥವಾ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ತಾ ಇದ್ದೇನೆ ಅಂತಂದ್ರೆ ಅದು ಒಟ್ಟು ಕುಟುಂಬವನ್ನೇ ನನಗೆ ಮುನ್ನುಡಿ ಬರೆದಿದೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಒಂದು ಗಂಡ ಹೆಂಡತಿ ಮಕ್ಕಳು ಅದನ್ನೇ ಡಿವೈಡ್ ಫ್ಯಾಮಿಲಿ ಅಂತ ಒಂದು ಕಾಲದಲ್ಲಿ ಒಟ್ಟು ಕುಟುಂಬ ಇರೋದ್ರಿಂದ ನಾನು ಸ್ವತಂತ್ರವಾಗಿ ಈ ತರ ನಾನು ಬರೆಯೋದನ್ನ, ಓದೋದನ್ನ ಎಲ್ಲವನ್ನ ಮಾಡ್ತಾ ಇದ್ದೇನೆ. ಇನ್ನೊಂದು ನೆನ್ಸ್ಕೊಳ್ತೀನಿ ಅಂದ್ರೆ ನಾನು ಮೈಸೂರು ಆಕಾಶವಾಣಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಕೇಳ್ತಾ ಬರ್ತಾ ಇದ್ರಿಂದ ನಾನು ಬರಿತಾ ಇದ್ದೀನಿ, ಜೊತೆಗೆ ಮಾತಾಡ್ತೀನಿ, ಆಡ್ತೀನಿ, ಅದಕ್ಕೆಲ್ಲ ಕಾರಣ.
ಇನ್ನೊಂದಾಗಿ ಒಂದು ಈ ಪ್ರಶಸ್ತಿ ಪ್ರದಾನದಲ್ಲಿ ನಮ್ಮ ಯೋಗ ಪ್ರಕಾಶ್ ಅವರನ್ನ ಗೋವಿಂದಾಚಾರಿ ಹೆಸರು ಕೊಟ್ಟು ಮೊದಲೇ ಕೇಳಿದ್ದೆ ಅವ್ರನ್ನ. ಅವರು ಒಂದು ಸರ್ ಅರ್ಜೆಂಟ್ ನಾನು ಯಾವಾಗಲೂ ಒಂಥರ ತುರ್ತು ಒನ್ ಡೇ ಮ್ಯಾಚ್ ತರ ಆಗೋಯ್ತು, 2 ದಿನದಲ್ಲಿ ಈ ಒಂದು ಕಾರ್ಯಕ್ರಮ 24 ಗಂಟೆಲಿ ಆಗಿರೋದು ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಇದೆಲ್ಲ ಎಲ್ಲ ವಾರಗಟ್ಲೆ ತಗೊಳ್ತಾರೆ. ನಾನು ಎಷ್ಟು ವಾರಗಟ್ಲೆ ಅಂದ್ರೆ ನಮ್ಮ ಸಮುದ್ರದ ಆಕಾಶವಾಣಿ ಕಾರ್ಯಕ್ರಮವನ್ನ 1 ತಿಂಗಳು 5 ಮೀಟಿಂಗ್ ಮಾಡಿ 5 ಮೀಟಿಂಗು ಯಾರು ಬರೋದಿಲ್ಲ, ಎಲ್ಲ ಮಾಡಿ ಎಲ್ಲ ಕಷ್ಟಪಟ್ಟು ಮಾಡ್ತೀವಿ. ಇದು ಒಂದು 24 ಗಂಟೆಲಿ ಒಂದು ಮಾರನೇ ದಿನ ಆ ಪ್ರೆಸ್ ಮೀಟ್ ಸಹಿತ ಹೇಳ್ತಾ ಇದ್ದೇನೆ, 24 ಗಂಟೆಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ನನ್ನ ಯೋಗ ನಮ್ಮ ಯೋಗ ಪ್ರಕಾಶ್ ಅವ್ರು ಸಿಕ್ಕಿದ್ರು. ಅವ್ರ ಮನೆಗೂ ಯಾರ ಅತಿಥಿಗೂ ಅಂಶಿ ಪ್ರಸನ್ನ ಕುಮಾರ್ ಸರ್ ಮನೆಗೂ ಹೋಗ್ಲಿಲ್ಲ, ಎಲ್ಲ ಮೆಸೇಜ್ ಮುಖಾಂತರನೇ ಸಂಪರ್ಕ ಮಾಡಿದ್ದೀನಿ ಅಂದ್ರೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಎಲ್ಲ ಮಾಧ್ಯಮ ಇದರಲ್ಲಿ ಯಾರು ಕೂಡ ಬರಲ್ಲ, ಯಾಕಂದ್ರೆ ಮನೆ ಕರೆದ್ರೇನೆ ಬರಲ್ಲ, ಆ ತರ ಇರೋದ್ರಲ್ಲಿ ಎಲ್ಲ ಮೆಸೇಜ್ಗಳಲ್ಲಿ ಯೋಗ ಪ್ರಕಾಶ್ ಆಗಿರ್ಬೋದು, ನಮ್ಮ ಇವ್ರು ಕೂಡ ಎಲ್ಲ ಕೆಲವು ಇದನ್ನ ಇಟ್ಕೊ ಬರ್ತಾ ಇದಾರೆ. ಅದರಿಂದಾಗಿ ಮೊದಲನೇದಾಗಿ ಯೋಗ ಪ್ರಕಾಶ್ ಅವರಿಗೆ ವಿಶೇಷ ಧನ್ಯವಾದ ಹೇಳ್ತೇನೆ. ನಿನ್ನೆ 8:30 9 ಗಂಟೆಲಿ ಅವ್ರ ಮನೇಲಿದ್ದೆ. ಅಲ್ಲಿ ಒಂದು 10 ನಿಮಿಷ ಮಾತಾಡಿದ್ರು ಯೋಗ ಪ್ರಕಾಶ್ ಅವರು. ಒಂದೊಂದು ಮುತ್ತಿನಂತೆ ಕಾಣಿಸ್ತು ನಂಗೆ. ಅದರಲ್ಲಿ ಕೆಲವನ್ನ ಇವತ್ತು ಹೇಳಿದ್ದಾರೆ. ನಿಜಕ್ಕೂ ನಾನೇ ಪುಣ್ಯವಂತ ಅಂತ ಹೇಳ್ಬೋದು. ಹಾಗೇನೆ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಸರ್ ಬಗ್ಗೆ ಹೇಳಲೇಬೇಕಾಗುತ್ತೆ. ಯಾವುದೇ ಪತ್ರಿಕೆಯಲ್ಲಿ ಅಂದ್ರೆ ಪತ್ರಿಕೆಗಳನ್ನ ಭೇದ ಭಾವ ಮಾಡ್ತಾ ಇಲ್ಲ, ಎಲ್ಲಾ ಪತ್ರಿಕೆಗಳಿಗಿಂತ ಹೆಚ್ಚು ಪೇಜನ್ನ 4 ರಿಂದ 5 ಪೇಜನ್ನ ಮೈಸೂರಿಂದ ಕೊಡ್ತಾರೆ ಅವರು. ಜೊತೆಗೆ ಮೈಸೂರಲ್ಲಿ ಒಂದು ಅತ್ಯುನ್ನತ ಹುದ್ದೆ ಸಿಕ್ಕಿದೆ, ಬೆಂಗಳೂರು ಸಿಕ್ಕಿದೆ. ಅದನ್ನು ಮೈಸೂರಲ್ಲಿ ಇದ್ಕೊಂಡು ನಿರ್ವಹಿಸಿ ಕಾರ್ಯನಿರ್ವಾಹಕ ಸಂಪಾದಕರಾಗಿ ನಮ್ಮ ಮೈಸೂರಲ್ಲಿ ಉದ್ಯಾನನಗರ ಕೀರ್ತಿಯನ್ನ ಎಲ್ಲೆಡೆ ಪ್ರಸರಿಸ್ತಾ ಇದ್ದಾರೆ. ಜೊತೆಗೆ ನೀವು ಅವ್ರಿಗೆ ಯಾವುದೇ ಒಂದು ಕಾರ್ಯಕ್ರಮ ನಡಲಿ ಒಂದು ಮೇಲ್ ಮಾಡಿದ್ರೆ ಸಾಕು, ಅವ್ರಿಗೆ ಎಲ್ಲ ವರದಿಗಳನ್ನ ಹಾಕೊಡ್ತಾರೆ. ಬೇರೆ ಪೇಪರ್ ಬರುತ್ತೆ ಏನೋ ಗೊತ್ತಿಲ್ಲ, ಕನ್ನಡ ಪ್ರಬಲ್ ಬರುತ್ತೆ ಅಂತ ಒಂದು ಖುಷಿ ಆಗುತ್ತೆ ನಮ್ಗೆ. ಅದರಿಂದಾಗಿ ಅಂಶಿ ಪ್ರಸನ್ನ ಕುಮಾರ್ ಸರ್ ಕೂಡ ನಮ್ಮ ಬರವಣಿಗೆ ಆಗಿರ್ಬೋದು, ಅವರು ಕೂಡ ಆಕಾಶವಾಣಿಯ ಕೇಳುಗರ ತರನೇ ಭಾಗವಹಿಸ್ತಾರೆ. ಅವ್ರ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ಕೊಳ್ತಾ ಅವ್ರ ಬರಗಳನ್ನ ಓದ್ಕೊಳ್ತಾನ ಬೆಳಿತಾ ಇದೀವಿ, ಈ ಮಟ್ಟಿಗೆ ಬೆಳಿತಿದೀವಿ ಅಂದ್ರೆ ಅವರು ಕಾರಣ ಆಗ್ತಾರೆ. ಹಾಗೇನೆ ನಮ್ಮ ಮಲಿಯೂರು ಪ್ರಭುಸ್ವಾಮಿ ಅವರು ನೋಡಿ ಈ ಕಾರ್ಯಕ್ರಮ ಈ ಒಂದು ವಾತಾವರಣವನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಅದು ನನ್ನ ಯೋಗ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲವನ್ನ ನಾವು ಮಾಡ್ಬೋದು, ಆದ್ರೆ ಅದೇ ಒಂದು ದುಡ್ಡಲ್ಲಿ ಬೇರೆಯವ್ರ ಕಾರ್ಯಕ್ರಮ ಮಾಡ್ಬೋದಲ್ಲ ಆತರ ಅನ್ಸುತ್ತೆ. ಅದರಿಂದಾಗಿ ಮಲಿಯೂರು ಪ್ರಭುಸ್ವಾಮಿ ಅವರು ನಮ್ಗೆ ಒಂದು 7-8 ಕಾರ್ಯಕ್ರಮ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಹಾಗೇನೆ ನಮ್ಮ ಮುತ್ತು ಸ್ವಾಮಿ ಅವರು ಮಲಿಯೂರು ಇವ್ರ ಮುಖಾಂತರ ಪರಿಚಯ ಆದ್ರು. ಅವರು ಕೂಡ ಇವರು ನಮ್ಮ ವೀರಶೈವ ಮೂರ್ತಿ ಅವರು ಕೂಡ ಸಂಗ್ರಹಕಾರ ನಂತರನೇ ಗೊತ್ತಾಯ್ತು ಇತ್ತೀಚೆಗೆ. ಅವರು ಕೂಡ ನಮ್ಮ ಮುಂದಿನ ದಿನಗಳಿಗೆ ಕೈ ಜೋಡಿಸ್ತಾರೆ. ಹಾಗೇನೆ ಮುತ್ತುಸ್ವಾಮಿ ಸರ್ ಬಗ್ಗೆನೆ ತುಂಬಾ ಹೊಗಳಿದ್ದಾರೆ. ಅವರು ಸರಳ ಜೀವಿ, ನಿವೃತ್ತ ಶಿಕ್ಷಕರು, ಮುಕ್ತಕ ಸಾಹಿತಿ. ಹಾಗೇನೆ ಎಲ್ಲರೂ ಕೂಡ ಜೊತೆಗೆ ನಮ್ಮ ಇನ್ನೊಂದು ವಿಷಯ ಹೇಳ್ಬೇಕು, ಗೋವಿಂದಾಚಾರಿಗಳು ನನ್ನ ಅಣ್ಣನ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೂ ಬರ್ತಾರೆ. ಯಾಕಂದ್ರೆ ನನಗೆ ಇವತ್ತಿಗೂ ಕೂಡ ನಾನು ಸರ್ಕಾರಿ ಸೇವೆ ಸೇರಿಸಿ 27 ವರ್ಷ ಆಯ್ತು. ಈಗಲೂ ಕೂಡ ಗಾಡಿ ಓಡಿಸಲ್ಲ ನಾನು, ಎಲ್ಲ ನಡ್ಕೊಂಡು ಹೋಗಿದ್ರಿಂದ. ಅದರಿಂದ ನನ್ನ ಸಣ್ಣ ಇದ್ದೀನಿ ಅನ್ಸುತ್ತೆ, ಅದೊಂದು ಪುಣ್ಯ. ಅದರಿಂದಾಗಿ ಅವರು ಒಂದು ನನ್ನ ಸಾರಥಿಯಾಗಿ ಪಾಪ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ಗೋವಿಂದಾಚಾರಿ ಹೋದ್ರೆ ಎಲ್ಲಿ ಕಾಳಿ ಉಂಡಿ ಅಂತಾರೆ, ನಾವು ಹೋದ್ರೆ ಇಲ್ಲಪ್ಪ ನಿಮ್ಮ ಆಚಾರ್ಯಲ್ಲಿ ಬರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಒಂದು ಅವಿನಾಭಾವ ಸಂಬಂಧ. ಜೊತೆಗೆ ಎಲ್ಲರೂ ಕೂಡ ಜೊತೆಗೆ ಇಲ್ಲಿ ಸುಮಾರು ಜನ ಬಂದಿದ್ದಾರೆ, ಯೋಗ ಸಾಹಿತಿಗಳು ಬಂದಿದ್ದಾರೆ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸರ್ ಅವರು ಬಹಳ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡಿದ್ದಾರೆ. ಮತ್ತೊಮ್ಮೆ ಜೊತೆಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ಈ ಒಂದು ಸಂಗ್ರಹದ ಬಗ್ಗೆ ಏನ್ ಹೇಳ್ಬಿಡ್ತೀನಿ ಅಂತ ಒಂದ್ ನಿಮಿಷ ಮಾತಾಡ್ತೀನಿ. ನಾನು ಪತ್ರಿಕೆಗಳಲ್ಲಿ 25 ವರ್ಷದ ಪತ್ರಿಕೆಗಳು ಇವತ್ತು ಕೂಡ ನಮ್ಮ ಮನೇಲಿದೆ. ಅಲ್ಲಿ ದಿನಲ್ಲಿ ಹೆಚ್ಚು ಆಗ್ತಾ ಇದೆ ಪೇಪರ್ಗಳು. ಯಾಕಂದ್ರೆ ಎಲ್ರಿಗೂ ಕೂಡ ನೋಡಕ್ ಆಗಲ್ಲ ಅದನ್ನ ಏನ್ ಮಾಡೋದು ಅಂತ ಹೇಳಿದಾಗ ಇಲಿಗಳ ಕಾಟ ಇದೆ, ಧೂಳು ಬರುತ್ತೆ, ಎಲ್ಲ ಬರೋದ್ರಿಂದ ಅದನ್ನ ಒಂದು ಜತನವಾಗಿ ಯಾರೋ ಒಬ್ರು ಹೇಳಿದ್ರು ನಮ್ಗೆ. ಸರಿ, ಮುಖ್ಯವಾಗಿ ಕೊಕ್ಕಡ ವೆಂಕಟರಮಣ ಬಂದಿದ್ದಾರೆ. ಅವ್ರು ಹೇಳಿದ್ರು, ಎಷ್ಟು ವರ್ಷ ಅಂತ ಇಡ್ತೀಯಪ್ಪ ನೀನು, ಕೊನೆವರೆಗೂ ಅಂತ್ಯನೇ ಇರಲ್ಲ, ಆದ್ರೆ ಅದನ್ನ ತೆಗೆದು ನೀನು ಒಂದು ಏನನ್ನ ಮಾಡ್ಬೋದು ಅಂತೆಲ್ಲ ಸಲಹೆ ಕೊಟ್ರು. ಅವ್ರ ತರ ಒಂದು ಸುಮಾರು ಜನ ಕೊಟ್ರು ನನಗೆ. ಅದರಿಂದಾಗಿ ಮೊದಲದಾಗಿ ನಾನು ಗಣಪತಿಗಳನ್ನ ಮಾಡಿದೆ, ಇಲ್ಲೂ ಮಾಡಿದ್ದೀನಿ. ಸಾವಿರಾರು ಗಣಪತಿಯನ್ನ ಕರ್ನಾಟಕದಲ್ಲಿ ಎಷ್ಟು ಗಣಪತಿ ದೇವಸ್ಥಾನ ಇದೆ, ಎಲ್ಲ ಗಣಪತಿಗಳ ಮಾಹಿತಿಗಳು, ಲೇಖನಗಳು, ಚಿತ್ರಗಳೆಲ್ಲ ಇದೆ. ಮುತ್ತುಸ್ವಾಮಿ ಅವರು ಹೇಳಿದ್ದಾರೆ, ಅದನ್ನ ಪುಸ್ತಕ ತರ ಮಾಡಿಸ್ತೀನಿ ನಾನು, ನೀವು ತಂದೆಲ್ಲ ಬರ್ದ್ಕೊಡಪ್ಪ ಅಂತ ಹೇಳಿದ್ದಾರೆ. ಅದೇ ತರ ಗಣಪತಿಯ ನಂತರದಲ್ಲಿ ಗಣಪತಿ ಚಿತ್ರಗಳನ್ನ ಧಾರವಾಡ, ಕಲಬುರಗಿ, ರಾಯಚೂರು, ಜೊತೆಗೆ ಬೆಂಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಟಾಲ್ ಅನ್ನ ನಾನೇ 2,500 ಕೊಟ್ಟು ತಗೊಂಡು ಅಲ್ಲಿ ಪ್ರದರ್ಶನ ಮಾಡಿ ರಾಜ್ಯವ್ಯಾಪಿ ಎಲ್ಲ ಪ್ರಚಾರ ಮಾಡಿಸುತ್ತೆ. ಅದರಿಂದಾಗಿ ಆ ಗಣಪತಿನೇ ಎಲ್ಲೋ ಕಂಡ್ಬಿಟ್ಟ ಅಂತ ಕಾಣಿಸುತ್ತೆ. ಅದರಿಂದಾಗಿ ಪತ್ರಿಕೆಗಳಲ್ಲಿ ಮೈಸೂರು ಅದ್ರ ಬಗ್ಗೆನೇ ಮಾಡಿದೆ ಮೊನ್ನೆ. ಜೊತೆಗೆ ಪತ್ರಿಕೆಗಳಲ್ಲಿ ದಸರಾ ಅದನ್ನು ಮಾಡಿದ್ದೀನಿ ಮೊನ್ನೆ ಆಯ್ತು. ಈಗ ಯಾಕೆ ಯೋಗ ಮಾಡಬಾರ್ದು ಅನ್ನೊಂದು ಒಂದು ದಶಕದ ಸಂಭ್ರಮದಲ್ಲಿ ಇದ್ದೇವೆ ನಾವು. ಭಾರತದ ಮಟ್ಟದಲ್ಲಿ ಯೋಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗ್ತಾ ಇದೆ ಭಾರತ. ಆ ನಿಟ್ಟಿನಲ್ಲಿ ನಾವು ಯಾಕೆ ಯೋಗದು ಮಾಡಬಾರ್ದು ಅಂತ ಹೇಳಿದಾಗ, ನಾನು ನನ್ನಲ್ಲಿ ಈಗ 15 ವರ್ಷದ 25 ಪೇಪರ್ ಇರೋದ್ರಿಂದ ನಮ್ಮ ಪ್ರಧಾನಿ ಮೋದಿಯವರು ಯಾವಾಗ ಮಾಡಿದ್ರು ಅವತ್ತಿನ ಪತ್ರಿಕೆ ಎಲ್ಲ ಇದೆ. ಆದ್ರೆ ನಾನು ಎಲ್ಲೆಲ್ಲೋ ಒಂದ್ ಕಡೆ ಇರೋದ್ರಿಂದ ಅದು ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಯೋಗ ಪ್ರಕಾಶ್ ಅವರು ನಿನ್ನೆ ಅವ್ರ ಮನೆಗೆ ಹೋದಾಗ ಒಂದು 50 ಪೇಪರ್ ಕೊಟ್ಟರು ನನಗೆ. ಅದನ್ನೆಲ್ಲ ನೈಟ್ ಎಲ್ಲ ಒಂದು 3 ಗಂಟೆ ಕಟ್ ಮಾಡಿ ಎಲ್ಲ ಅಂಟಿಸಿ ಸ್ವಲ್ಪ ಒಂದಷ್ಟು ಎಕ್ಸಿಬಿಷನ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಉಳಿದ ಪತ್ರಿಕೆಗಳನ್ನ ಮಾಡಿ
ಮಿಕ್ಕದನ್ನ ಮಾರ್ಬೇಕು ಅನ್ಕೊಂಡಿದ್ದೀನಿ. ಅದರಿಂದಾಗಿ ಯಾವ್ದು ಬೇಕು ತಗೊಂಡು, ಯಾಕಂದ್ರೆ ಪತ್ರಿಕೆಗಳು ಇವತ್ತು ಪತ್ರಿಕೆ ನಾಳೆ ರದ್ದಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ, ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನು ಬೇರೆಯವ್ರನ್ನ ಸಹಾಯನ ಪಡೆಯಲ್ಲ, ಜಾಸ್ತಿ ಇಷ್ಟಪಡಲ್ಲ ನಾನು. ಅದರಿಂದಾಗಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವು ಏನು ಓದ್ಕೊಂಡು ಹೋಗ್ತಲ್ಲ, ಯೋಗ ಪ್ರಕಾಶ್ ಅವರೆಲ್ಲ ಹೇಳಿದ್ರು, ಆ ಸರ್ ಒಂದು 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 ದುಷ್ಟಾಂತ ಕಥೆಗಳ ಮುಖಾಂತರ ಹೇಳಿದ್ರು. ಅದರಿಂದಾಗಿ ನಾವು ಒಂದು ಸದಭಿರುಚಿ ಹವ್ಯಾಸಗಳನ್ನು ಮೈಗೂಡಿಸ್ಕೊಳ್ಳೋಣ, ಓದೋಣ, ಬರೆಯೋಣ, ಪತ್ರಿಕೆಗಳನ್ನು ಓದೋಣ, ಜೊತೆಗೆ ಆಕಾಶವಾಣಿಯನ್ನು ಕೇಳೋಣ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಯೋಗ ಇದು ನಮ್ಮ ದೀಪ್ತಿ ಸಾಂಸ್ಕೃತಿಕ ಒಂದು ವೇದಿಕೆಯ ಮುಖಾಂತರ ದೀಪ್ತಿ ಯೋಗ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಸರ್. ಜೊತೆಗೆ ಹಂಸಪಿಸ್ಕೋಮ್ ಸರ್ ಬಂದಿದ್ದಾರೆ. ಎಲ್ಲರಿಗೂ ಮುತ್ತುಸ್ವಾಮಿ ಅವರಿಗೆ ಸರ್ಗೆ ಎಲ್ಲರಿಗೂ ಕೂಡ ವಂದಿಸ್ತಾ, ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶೇಷ ಧನ್ಯವಾದಗಳನ್ನು ಅನಿಸ್ತೇನೆ. ಎಲ್ಲ ಸೇರಿರೋದು ಮತ್ತೆ ಒಂದು ಹೊಸ ಅನುಭವಗಳು ಪೇಪರ್ಗಳ ಸುದ್ದಿಗಳ ಸಂಗ್ರಹ ಮಾಡಿ ಈ ಕಾಳಿಹಟ್ಟಿ ಶಿವಕುಮಾರ್ ಸರ್ ಹೆಸರು ಆಕಾಶವಾಣಿಯಿಂದ ಕೇಳ್ತಾ ಇರ್ತೀವಿ ನಾವು. ಆಕಾಶವಾಣಿಯಲ್ಲಿ ಬರ್ತಾ ಇರ್ತದೆ ಚಿತ್ರಗೀತೆ, ಅದು ಇದು ಏನೋ ಪ್ರಶ್ನೆಗಳು ಎಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಎದುರುಗಡೆ ಭಾರಿ ಖುಷಿ ಆಯ್ತು. ಎಲ್ಲ ಗಣ್ಯರು ನೋಡಿ ತುಂಬಾ ಖುಷಿ ಆಯ್ತು. ನಾವ್ ಇನ್ನೂ ಕಲಿಬೇಕು, ತಿಳ್ಕೋಬೇಕು, ಸಾಧನೆ ಮಾಡೋಣ, ನಾವು ಎಲ್ಲ ಜೊತೆಗಿರ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ. ಮೊದಲನೇದಾಗಿ ನನ್ನ ಮುಂದೆ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇವತ್ತು ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಏರ್ಪಾಟ್ ಮಾಡಿದೆ. ಇಲ್ಲಿ ಯೋಗ ಪ್ರಕಾಶ್ ಅವರಿಗೆ ಒಂದು ಅವಾರ್ಡನ್ನು ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ಅವಾಗವಾಗ ಕಣ್ಣೂರು ಗೋವಿಂದಾಚಾರ್ಯ ಅವರು ಮಾತನಾಡಿದ್ದಾರೆ. ಹಾಗೆ ಉದ್ಘಾಟಿಸಿ ವೀರಶೈವ ಮೂರ್ತಿ ಅವರು ಚುಟುಕಾಗಿ ತಮ್ಮ ಸಂಸ್ಥೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮುಕುಂದನ್ ಅವರು ಮತ್ತು ಯೋಗ ಪ್ರಕಾಶ್ ಅವರು ಯೋಗದ ಮಹತ್ವ, ಯೋಗ ಯಾಕೆ ಬೇಕು, ಯೋಗ ಯಾವ ರೀತಿ ನಾವು ಕಲ್ತ್ವಿ ಅಂತೇಳಿ ತುಂಬ ಅದ್ಭುತವಾಗಿ ನಮ್ಮೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನನಗೆ ಮುಕುಂದನ್ ಅವ್ರ ಮಾತು ತುಂಬ ಇಷ್ಟ ಆಯಿತು. ಒಬ್ಬ ವ್ಯಕ್ತಿಯನ್ನ ಎಷ್ಟು ಸಂಕ್ಷಿಪ್ತವಾಗಿ, ಎಷ್ಟು ಅದ್ಭುತವಾಗಿ, ಎಷ್ಟು ಪರಿಣಾಮಕಾರಿಯಾಗಿ ಪರಿಚಯಿಸ್ಬೋದು ಅನ್ನೋದನ್ನ ಇವತ್ತು ಮುಕುಂದನ್ ಗುರೂಜಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನೋಡಿ, ಎರಡು ಉದಾಹರಣೆ. ಒಂದು ಸೈಕಲನ್ನು ಹೊಡ್ಕೊಂಡು ಹೋಗಿದ್ದು, ವಾಪಸ್ ನಡ್ಕೊಂಡು ಬಂದಿದ್ದು, ಅಷ್ಟಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಆರೋಗ್ಯವಾಗಿರ್ಬೇಕಾದ್ರೆ ಏನು ಬೇಕು ಅಂತೇಳಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಕೇಂದ್ರದ ಉಸ್ತುವಾರಿಯನ್ನ ವಹಿಸ್ಕೊಂಡಿರ್ತಕ್ಕಂಥ ಮಲೆಯೂರು ಪ್ರಭುಸ್ವಾಮಿ ಅವರು ಸದಾ ಒಂದಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ಇಲ್ಲಿ ಹಿರಿಯ ನಾಗರಿಕರಿಗೆ ಹಲವಾರು ಸೌಲಭ್ಯಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ವಿಚ್ಛೇದಿತ ಪರಿಸ್ಥಿತಿಯ ಬಗ್ಗೆ, ಒಟ್ಟು ಕುಟುಂಬದ ಬಗ್ಗೆ ತುಂಬ ಮಾರ್ಮಿಕವಾಗಿ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ಮುತ್ತುಸ್ವಾಮಿ ಅವರು ತುಂಬ ಅದ್ಭುತವಾದ ಸಾಹಿತಿ ಮತ್ತು ಕವಿ, ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕಾಳುಂಡಿ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮ ಹೇಗೆ ರೂಪಿತ ಆಯಿತು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಇಡೀ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶಗಳಿಲ್ಲ. ಯೋಗದ ಮಹತ್ವದ ಬಗ್ಗೆ ಯೋಗ ಪ್ರಕಾಶ್ ಅವರು ಮತ್ತು ಮುಕುಂದನ್ ಗುರೂಜಿ ಅವರು ನಮಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಜಲರವಿ ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ನಮಗೆ ತುಂಬ ಶಿವಕುಮಾರ್ ಅವ್ರ ಬಗ್ಗೆ ಯಾಕೆ ಅಭಿಮಾನ ಅಂತ ಹೇಳಿದ್ರೆ, ಅವರು ಈಗ ಸಾಲಿಗ್ರಾಮ ತಾಲೂಕ್ ಪಂಚಾಯತಿನಲ್ಲಿ ಲೆಕ್ಕ ಪರಿಶೋಧನಾ ಇಲಾಖೆ ಅಂತ ಇರ್ತಲ್ಲಿ ಸಹಾಯಕ ಅಧಿಕಾರಿಗಳು, ನಿಯಂತ್ರಣ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಮುಂಚೆ ನಂಜನಗೂಡಲ್ಲಿ ಕೂಡ ಕೆಲಸವನ್ನು ಮಾಡಿದ್ರು, ಮೈಸೂರಿನಲ್ಲಿ ಕೂಡ ಕೆಲಸವನ್ನು ಮಾಡಿದ್ರು. ಅವರಿಗೆ ಸಾಹಿತ್ಯ, ಕಲೆ, ಸಂಸ್ಕೃತಿ, ಪತ್ರಿಕೆ, ಟಿವಿ, ಆಕಾಶವಾಣಿ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಕೊಂಡು ಕಳೆದ 25 ವರ್ಷಗಳಿಂದ ಎಲ್ಲ ವಿಷಯವಾರು ಪತ್ರಿಕೆಗಳನ್ನ ಸಂಗ್ರಹ ಮಾಡ್ತಾರೆ. ಪ್ರತಿನಿತ್ಯ 10-15 ಪತ್ರಿಕೆಗಳನ್ನ ಅವರು ಸ್ವಂತ ದುಡ್ಡು ಕೊಟ್ಟು ತೆಗೆದುಕೊಂಡು ಅದನ್ನೆಲ್ಲ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಕಾಳಜಿಗೆ ಮೆಲ್ಲರ ಒಂದು ಚಪ್ಪಾಳೆ ಬರಲಿ ಅಂತೇಳಿ ಹೇಳಿಕೆ ಬರ್ತೇನೆ. ಇವತ್ತು ಮುತ್ತುಸ್ವಾಮಿ ಅವರು ಹೇಳಿದ್ರು, ಹಾಗೆ ಪ್ರಭುಸ್ವಾಮಿ ಅವರು ಹೇಳಿದ್ರು, ಮತ್ತೆ ಯೋಗ ಪ್ರಕಾಶ್ ಅವರು ಎಲ್ಲರೂ ಹೇಳಿದ್ದಾರೆ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಕಡಿಮೆ ಆಗಿದೆ ಅಂತ ಹೇಳಿ. ಸ್ನೇಹಿತರೆ, ಹಾಗೆ ಯೋಗ ಪ್ರಕಾಶ್ ಅವರು ಒಂದು ಮಾತನ್ನು ಹೇಳಿದ್ರು, ಮೊಬೈಲನ್ನ ಬಳಕೆ ಮಾಡೋದ್ರಿಂದ ಇವತ್ತು ಸರ್ ಹಾಸನದಲ್ಲಿ ಮತ್ತಿಬ್ಬರು ಸತ್ತಿದ್ದಾರೆ, ಮತ್ತು ಇಬ್ಬರು ಯುವಕರು ಇವತ್ತು ಸತ್ತಿದ್ದಾರೆ. ಯಾಕೆ ಇದೆ ಅಂತ ಹೇಳಿದ್ರೆ ಮೊಬೈಲ್ನ ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂತ ಒಂದು ಪರಿಸ್ಥಿತಿನಲ್ಲಿ ಕೂಡ ಶಿವಕುಮಾರ್ ಅವರು ಮತ್ತೆ ಗೋವಿಂದಾಚಾರ್ಯ ಅವ್ರದ್ದು ಒಂದು ತರ ಜೋಡಿ, ಯಾವಾಗಲೂ ಕೂಡ ಆಕಾಶವಾಣಿಯಲ್ಲಿ ಸಂವಿಧಾತ ಸೋತ್ರಗಳ ಬಳಗ ಅಂತ ಹೇಳಿ ಮಾಡಿಕೊಂಡು ತುಂಬಾ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ, ಫೀಡ್ಬ್ಯಾಕ್ ಅನ್ನ ಕೊಡ್ತಾರೆ. ಆಕಾಶವಾಣಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಬೇಕು ಅಂತೇಳಿ ಅವ್ರು ಹೇಳ್ತಾ ಇರ್ತಾರೆ. ಮತ್ತೆ ಅವ್ರ ಬಗ್ಗೆ ತುಂಬಾ ಗೊತ್ತಿತ್ತು ನನಗೆ. ಬಟ್ ಅವರು ಮೈಸೂರಿನಲ್ಲಿ ಇರ್ತಕ್ಕಂಥ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ನಲ್ಲಿ 30 years ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ.
ಅಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿ ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ರೀತಿ ಶಿವಕುಮಾರ್ ಅವ್ರ ರೀತಿಯಲ್ಲಿ ಕಾಳಿಹುಂಡಿ ಶಿವಕುಮಾರ್ ಅವರು ಎಷ್ಟು ಅಂತ ಹೇಳಿದ್ರೆ ಪತ್ರಿಕೆಯನ್ನು ಓದ್ತಾರೆ, ಲೇಖನಗಳನ್ನು ಬರೀತಾರೆ, ಆಕಾಶವಾಣಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ದೂರದರ್ಶನಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಸರ್ಕಾರಿ ಕೆಲಸವನ್ನು ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಸರ್ಕಾರಿ ಕೆಲಸ ಅದು ಪರ್ಮನೆಂಟ್ ಕೆಲಸ ಆದ್ರೆ ಈಗೆಲ್ಲ NEP ಇದೆಲ್ಲ ಬಂದಿದೆಯಲ್ಲ, ಆ ಥರ ನ್ಯೂ ಪೆನ್ಷನ್ ಸ್ಕೀಮ್ ಎಲ್ಲ ಬಂದಿದೆಯಲ್ಲ, ಹಿಂಗಿರುವಾಗ ನಮ್ಗೆ ಯಾಕೆ ಬೇಕು, ಸರ್ಕಾರಿ ಸಂಬಳ ಬರುತ್ತೆ ಆರಾಮಾಗಿರೋಣ ಅಂತೇಳಿ ಅವರು ಅವ್ರ ಫ್ಯಾಮಿಲಿ ಅಷ್ಟೇ ಇರ್ತಾರೆ. ಬಟ್ ಇವರು ಅವರ ಅವಿಭಕ್ತ ಕುಟುಂಬದ ಸಹಕಾರದಿಂದಾಗಿ ಮನೆಯನ್ನ ಬಿಟ್ಟು ಬೇರೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪತ್ರಿಕೆಗಳ ಸಂಗ್ರಹ ಮಾಡ್ತಕ್ಕಂಥದ್ದು, ಈ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ದೀಪ್ತಿ ಸಾಂಸ್ಕೃತಿಕ ವೇದಿಕೆಯನ್ನ ರಚನೆ ಮಾಡಿಕೊಂಡು ತಮ್ಮ ಮಗಳ ಹೆಸರಿನಲ್ಲಿ ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಸ್ನೇಹಿತರೆ, ಎಲ್ಲರೂ ಮಾತನಾಡಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನನ್ನ ಪ್ರಕಾರ ಇವತ್ತು ಇಬ್ಬರ ಮಾತುಗಳು, ಒಂದು ಮುಕುಂದನ್ ಗುರೂಜಿ ಅವರು ಮತ್ತೆ ಯೋಗ ಪ್ರಕಾಶ್ ಅವರ ಮಾತುಗಳು, ಹಾಗೆ ಉಳಿದ ಗಣ್ಯರು ಕೂಡ ಮಾತನಾಡಿದ್ದಾರೆ. ಒಟ್ಟಾರೆ ಇಡೀ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಯೋಗದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದೀವಿ. ಹಾಗೆ ಎಲ್ಲ ಒಂದು ಎಕ್ಸಿಬಿಷನ್ ಕೂಡ ಮಾಡಿದ್ದಾರೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತೆ ಇವತ್ತು ಆರೋಗ್ಯದ ಬಗ್ಗೆ ಎಲ್ಲರಿಗೂ ಕೂಡ ಕಾಳಜಿ ಬರ್ತಾ ಇದೆ. ಅದು ಹಿರಿಯ ನಾಗರಿಕರು ಇರ್ಬೋದು, ಕಿರಿಯರು ಇರ್ಬೋದು. ಅದಕ್ಕೋಸ್ಕರ ಇತ್ತೀಚೆಗೆ ವಾಕಿಂಗ್ ಮಾಡ್ತಕ್ಕಂಥದ್ದು, ಯೋಗಕ್ಕೆ ಹೋಗ್ತಕ್ಕಂಥದ್ದು ಎಲ್ಲ ನಾವು ನೋಡ್ತಾ ಇದ್ದೇವೆ. ಮೈಸೂರಿಗೆ ಆಗ್ಲೇ ಗೋವಿಂದಾಚಾರ್ಯ ಅವರು ಹೇಳಿದಾಗೆ ಹಲವಾರು ಅಭಿಧಾನಗಳುಂಟು. ಪಾರಂಪರಿಕ ನಗರಿ, ಅರಮನೆಗಳ ನಗರಿ, ಸಾಂಸ್ಕೃತಿಕ ನಗರಿ ಎಲ್ಲ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಸೇರ್ಪಡೆ ಅಂತ ಹೇಳಿದ್ರೆ ಯೋಗ ನಗರಿ. ನೀವು ಗೋಕುಲಂ ಪ್ರದೇಶಕ್ಕೆ ಹೋಗ್ಬಿಟ್ರೆ ಯಾವುದೋ ಫಾರಿನ್ ಕಂಟ್ರಿಗೆ ಹೋಗಂಗಾಗುತ್ತೆ. ತುಂಬಾ ಜನ ತುಂಬಾ ಅತಿ ಹೆಚ್ಚು ದುಬಾರಿ ಶುಲ್ಕವನ್ನು ಕೊಟ್ಟು ಇಲ್ಲಿ ಯೋಗ ಕಲೀಲಿಕ್ಕೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರಪಂಚದ ಬೇರೆ ಬೇರೆ ಕಡೆ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ನಮ್ಮ ಮೈಸೂರಿನ ಯೋಗ ಪಟುಗಳು ಮತ್ತು ಯೋಗ ಗುರುಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಅರಮನೆಯಲ್ಲಿ ಯೋಗ ದಿನಾಚರಣೆಯಲ್ಲಿ ಕೂಡ ಭಾಗವಹಿಸಿದ್ರು. ಎಲ್ಲ ಕಾರಣಕ್ಕೋಸ್ಕರ ಮೈಸೂರಿಗೆ ಮತ್ತು ಯೋಗಕ್ಕೆ ತುಂಬಾ ಒಳ್ಳೆ ಸಂಪರ್ಕ ಇದೆ. ಇದಕ್ಕೆ ರಾಜ ಮಹಾರಾಜರು ಕಾರಣರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹಕಾರದಿಂದ ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಮತ್ತೆ ಹಾಗೆ ಸರ್ಕಾರಿ ಆಯುರ್ವೇದ ಕಾಲೇಜಿನಲ್ಲಿ ಯೋಗವನ್ನ ಕಲಿಸುವ ಮೂಲಕ ಇವತ್ತಿಗೂ ಕೂಡ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ಇಂಥ ಒಂದು ಸುಸಂದರ್ಭದಲ್ಲಿ ಈ ಒಂದು ಕೇಂದ್ರದಲ್ಲಿ ಪ್ರಭುಸ್ವಾಮಿಯವರ ನೇತೃತ್ವದಲ್ಲಿ ಸಾಕಷ್ಟು ಒಳ್ಳೆ ಚಟುವಟಿಕೆಗಳು ಹಿರಿಯ ನಾಗರಿಕರಿಗೆ ನಡೆಯೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಯಾಕೆ ಹಿರಿಯ ನಾಗರಿಕರು ಮುಖ್ಯ ಅಂತ ಹೇಳಿದ್ರೆ, ಇವತ್ತು ಅವರು ವಿಚ್ಛೇದನ ಬಗ್ಗೆ ಪ್ರಸ್ತಾಪ ಮಾಡೋದು. ಯಾಕೆ ವಿಚ್ಛೇದನಗಳಾಗ್ತಾ ಇದಾವೆ ಅಂತ ಹೇಳಿದ್ರೆ, ತಂದೆ ತಾಯಿಗಳು, ಹಿರಿಯರು, ಅಜ್ಜ ಅಜ್ಜಿಯಂದಿರು ಜೊತೆನಲ್ಲಿದ್ರೆ ಮಕ್ಕಳಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಹಿರಿಯ ನಾಗರಿಕರಿಗೆ ಗೌರವ ಕೊಡ್ತಕ್ಕಂಥದ್ದು, ಹಿರಿಯ ನಾಗರಿಕರನ್ನ ಕೊನೆಗಾಲದವರೆಗೆ ನಾವು ನೋಡ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆ ಕೆಲಸ. ಯಾರು ಕೂಡ ವೃದ್ಧಾಶ್ರಮಗಳಿಗೆ ಕಳಿಸುವಂತ ಕೆಲಸವನ್ನು ಮಾಡಬಾರ್ದು. ಮನೆಯಲ್ಲೇ ಇಟ್ಕೊಂಡು ಅವರಿಗೆ ಗೌರವವನ್ನು ಕೊಟ್ಟು ಕೊನೆ ದಿನಗಳವರೆಗೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ, ನಾವೆಲ್ಲ ಮಾಡೋಣ ಅಂತ ಹೇಳಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಯೋಗ ಪ್ರಕಾಶ್ ಗುರೂಜಿಯವರ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಳಿಹುಂಡಿ ಶಿವಕುಮಾರ್ ಅವರಿಗೆ ಹಾಗೂ ಗೋವಿಂದಾಚಾರ್ಯ ಅವರಿಗೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ, ನಿಮಗೆ, ಹಾಗೆ ಈ ಎಲ್ಲ ಒಂದು ಕಾರ್ಯಕ್ರಮದ ಸಚಿತ್ರ ವರದಿಯನ್ನ ತುಂಬಾ ಅದ್ಭುತವಾಗಿ ಎಡಿಟ್ ಮಾಡಿ ಯೂಟ್ಯೂಬ್ ನಲ್ಲಿ ಪ್ರಸಾರ ಮಾಡ್ತಕ್ಕಂಥ ಆದಿತ್ಯ ಲೋಕೇಶ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ನಾವು ಯೋಗಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿವಿಧ ಪತ್ರಿಕೆಗಳಲ್ಲಿ ಬಂದಿರಬಹುದಾದಂತ ಒಂದು 25 ವರ್ಷದ ಮೇಲ್ಪಟ್ಟುನು ಯೋಗ ದಿನಾಚರಣೆಯ ಪ್ರಯುಕ್ತ ಇರ್ಬೋದು ಅಥವಾ ಯೋಗ ಮಾಡೋದ್ರಿಂದ ಏನು ಉಪಯೋಗ ಇರ್ಬೋದು, ಈ ತರದಕ್ಕೆಲ್ಲ ಸಂಬಂಧಪಟ್ಟಂತ ಒಂದು ಪ್ರದರ್ಶನವನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಮಾತಿದೆ, ಇತಿಹಾಸ ಸೃಷ್ಟಿಸ್ಬೇಕಾದ್ರೆ ಇತಿಹಾಸ ಗೊತ್ತಿರ್ಬೇಕಂತೆ. ಹೊಸಾದ್ ಬರ್ತಾ ಇದ್ದಂಗೆ ಹಳೇದ್ ಕೊಚ್ಕೊಂಡು ಹೋಗುತ್ತೆ. ಆ ರೀತಿ ಆಗ್ಬಾರ್ದು. ಯೋಗ 25 ವರ್ಷದ ಹಿಂದೆ ಯಾವ ರೀತಿ ಇತ್ತು, ವಿವಿಧ ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ಏನ್ ಮಾಹಿತಿ ಇತ್ತು, ಇದನ್ನೆಲ್ಲ 25 ವರ್ಷಗಳಿಂದ ಸಂಗ್ರಹ ಮಾಡಿ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರ ಉಪಯೋಗವನ್ನ ಸರಳವಾಗಿ ಹೇಳ್ತೀನಿ. ನೀವು ಯಾವ್ದೋ ಯೋಗಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಯನ್ನ ತಗೋತಾ ಇರ್ತೀರಾ, ಯೋಗಕ್ಕೆ ಸಂಬಂಧಪಟ್ಟಂತ ಎಲ್ಲೋ ನೀವು ಭಾಷಣ ಮಾಡ್ಬೇಕು, ಯೋಗಕ್ಕೆ ಸಂಬಂಧಪಟ್ಟಂತ ಯಾರೋ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡ್ಬೇಕು ಅಂದ್ರೆ ಇಂತ ಒಂದು ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಿದ್ರೆ ಸಾಕು. ನಿಮ್ಗೆ ಒಂದ್ ಅರ್ಧ ಗಂಟೆಯಲ್ಲಿ ಏನ್ ಪ್ರದರ್ಶನಗೊಂಡಿದೆ ಆ ಒಂದು ಆರ್ಟಿಕಲ್ನೆಲ್ಲ ನೀವು ಓದ್ತಾ ಬಂದ್ರೆ ಯೋಗದ ಬಗ್ಗೆ ನಿಮ್ಗೆ 25 ವರ್ಷದ ಅನುಭವ 25 ನಿಮಿಷದಲ್ಲಿ ಸಿಗಕ್ಕೆ ಸಾಧ್ಯವಾಗತ್ತೆ. ಇಂಥ ಯೋಗ ಛಾಯಾಚಿತ್ರ ಪ್ರದರ್ಶನ, ಯೋಗದ ವಿಚಾರಗಳ ಬಗ್ಗೆ ಇಂಥ ಸಂಕೀರ್ಣಗಳು ಇನ್ನೂ ಅಧಿಕವಾಗಿ ಆಗ್ಬೇಕು. ನಾನು ಇಲ್ಲಿ ನಮ್ಮ ಶಿವಕುಮಾರ್ ಅವ್ರು ಏನಿದ್ದಾರೆ ಅವ್ರಿಗೆ ಇದನ್ನ ಇನ್ನೂ ಬೃಹತ್ ಪ್ರಮಾಣದಲ್ಲಿ ಇನ್ನೂ ಹೆಚ್ಚಿನ ದಿವಸ ಈ ಒಂದು ಕಾರ್ಯಕ್ರಮ ನಡೆಯೋ ರೀತಿ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಿ ಅಂತ ಹೇಳ್ತಾ ಅವರಿಗೆ ವಂದನೆಯನ್ನ ತಿಳಿಸ್ತೀನಿ. ಯೋಗದ ಬಗ್ಗೆ ನಾವೇನಾದ್ರು ಹೇಳಲೇಬೇಕು ಅಂತಂದ್ರೆ ಕಳೆದ 25 ವರ್ಷಗಳಲ್ಲಿ ಮುಕ್ತ ಯೋಗಾಸನ ಸ್ಪರ್ಧೆಗಳನ್ನ ವಿವಿಧ ಯೋಗ ಸಂಸ್ಥೆಯವರು ನಡೆಸ್ತಾ ಇದ್ದದನ್ನ ನೋಡ್ತಾ ಇದ್ವಿ. ತೀರ್ಪುಗಾರರಾಗೂ ನಡೆಸ್ತಾ ಇದ್ದದನ್ನ ನೋಡ್ತಾ ಇದ್ವಿ. ಅನೇಕ ಸಂದರ್ಭಗಳಲ್ಲಿ ಯೋಗದ ಉಪನ್ಯಾಸಗಳನ್ನ ಸಹ ಅನೇಕ ಆಶ್ರಮಗಳಲ್ಲಿ ಕೊಡ್ತಾ ಇದ್ರು. ಆದ್ರೆ ಯೋಗ ಲೋಕ ಅಂತಕ್ಕಂಥದ್ದು ಇವತ್ತಿನ ದಿವಸ ಆವಿಷ್ಕಾರ ಆಗಿದೆ ಅನ್ನೋದಕ್ಕೆ ಕಾಳಿಹುಂಡಿ ಶಿವಕುಮಾರ್ ಅವರು 25 ವರ್ಷಗಳ ಯೋಗ ಚಿತ್ರಗಳ ಹಾಗೂ ಯೋಗದ ಲೇಖನಗಳ ಸಮಗ್ರವಾಗಿರ್ತಕ್ಕಂಥ ಮಾಹಿತಿನ ಜನಸಾಮಾನ್ಯರಿಗೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಯೋಗ ಲೋಕ ಅಂತಕ್ಕಂಥದ್ದು ಯಾವ ರೀತಿ ಮಾರ್ಪಾಟಾಗಿದೆ ಅಂತಕ್ಕಂಥ ಒಂದು ಆವಿಷ್ಕಾರವನ್ನ ಮಾಡಿರ್ತಕ್ಕಂಥ ಕಾಳಿಹುಂಡಿ ಶಿವಕುಮಾರ್ ಅವರ ಈ ಕೆಲಸ ಇದೆಯಲ್ಲ, ಇದು ಮುಂದುವರಿಬೇಕು. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲಾ ಚಿತ್ರಗಳು ದಾಖಲೆ ಆಗಿರ್ತಕ್ಕಂಥದ್ದು. ಇದು ವಿಶ್ವದ ಒಂದು ದಾಖಲೆ. ಯೋಗ ಲೋಕಕ್ಕೆ ಒಂದು ಹೊಸ ಕೊಡುಗೆ, ಯೋಗ ಲೋಕದ ಒಂದು ಆವಿಷ್ಕಾರ. ಪ್ರತಿಯೊಬ್ಬ ಯೋಗ ಸಾಧಕರು ಇದನ್ನ ಬಹಳ ಕುತೂಹಲದಿಂದ ನೋಡೋದ್ರ ಜೊತೆಯಲ್ಲಿ ಅವರಲ್ಲಿ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೋಬಹುದು. ಈ ಯೋಗದ ಚಿತ್ರವನ್ನ ಏನ್ ಇವರು ಮಾಡಿದ್ದಾರೆ, ಇದೊಂದು ಉಪಕಾರಿ ಹವ್ಯಾಸ. ಈ ಹವ್ಯಾಸವನ್ನ ಇವರು ರೂಢಿಸ್ಕೊಂಡಿರೋದ್ರಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಇವರಿಗೆ ಒಂದು ಆನಂದ ಸಿಗುತ್ತೆ. ಯಾರು ಇಂಥ ಉಪಕಾರಿ ಹವ್ಯಾಸಗಳನ್ನ ಅಳವಡಿಸ್ಕೊಳ್ತಾರೆ ಅವರಿಗೆ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರಿಗೆ ಆರೋಗ್ಯ ಭಾಗ್ಯ ಕಿರಣಿಸ್ಲಿ, ಇಂಥ ಹವ್ಯಾಸ ಇನ್ನೂ ಮುಂದುವರಿಯಲಿ. ಹರಿ ಓಂ. ಶಿವಕುಮಾರ್ ಅವರೇ, ನಿಮಗೆ ಒಳ್ಳೆಯದಾಗಲಿ. ಕಾಳಿಹುಂಡಿ ಶಿವಕುಮಾರ್ ಅವರೇ, ನಮಸ್ಕಾರ ಸರ್. ಯೋಗದ ಪತ್ರಿಕೆಗಳನ್ನು ಸುಮಾರು 25 ವರ್ಷಗಳಿಂದ ಯೋಗದ ಪತ್ರಿಕೆಗಳನ್ನ ನ್ಯೂಸ್ ಪೇಪರ್ ಬಂದಿರತಕ್ಕಂಥ ಯೋಗದ ವಿಚಾರಗಳನ್ನ ಕಟ್ ಮಾಡಿ ತಾವು ಸಂಗ್ರಹ ಮಾಡಿದ್ದೀರಾ. ಈ ಒಂದು ಸಂಗ್ರಹ ಮಾಡಕ್ಕೆ ನಿಮಗೆ ಪ್ರೇರಣೆ ಏನ್ ಸರ್? ಸರ್, ನಾನು ನನ್ನ ಹಾವಿನೇ ಪತ್ರಿಕೆಗಳನ್ನ ಸಂಗ್ರಹ ಮಾಡೋದು. ನಾನು ಆ ಪೇಪರ್ ಈ ಪೇಪರ್ ಅಂತ ಹೇಳಿದ್ರೆ ಎಲ್ಲ ಪೇಪರ್ಗಳನ್ನ ದುಡ್ಡು ಕೊಟ್ಟು ತಗೊಳ್ತಾ ಇದ್ದೆ. ಮೊದಲಿಗೆ ನಾವು ಗಣಪತಿಗಳನ್ನ ಇದರ ಪ್ರದರ್ಶನ ಮಾಡಿ ಲೇಖನ ಮತ್ತು ಚಿತ್ರಗಳನ್ನ ಪ್ರದರ್ಶನ ಮಾಡಿದೆ. ನಂತರ ದಿನಗಳಲ್ಲಿ ಈ ಮೈಸೂರು ಸಂಬಂಧಪಟ್ಟಂಗೆಲ್ಲ ಮಾಡಿದೆ. ದಸರಾದಲ್ಲಿ ಹೋದ ವರ್ಷ, ಜೊತೆಗೆ ದಸರಾದ ಸಂಬಂಧಪಟ್ಟಂಗೆ ಮಾಡಿದೆ. ಈಗ ಅಂತಾರಾಷ್ಟ್ರೀಯ 11ನೇ ಯೋಗ ದಿನಾಚರಣೆ ಪ್ರಯುಕ್ತ ಯಾಕೆ ಮಾಡಬಾರ್ದು ಅಂತ ಮನಸ್ಸು ಬಂತು. ಅನಂತ್ ಅವರು ಕಲಾಮಂದಿರದಲ್ಲಿ ಒಂದು ಆಯೋಜನೆ ಮಾಡಿದಾಗ ನೀವು ಸ್ವಲ್ಪ ಎಲ್ಲ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿದಾಗ ನಾನು ಅದನ್ನ ಸುಮ್ಮನೆ ಜತನವಾಗಿ ಕಾಪಾಡಿದ್ದನ್ನ ಪ್ರದರ್ಶನ ಮಾಡಿದೆ. ಇದು 2ನೇ ಪ್ರದರ್ಶನ. ಮುಂದಿನ ದಿನಗಳಲ್ಲಿ ಎಲ್ಲ 11 ಯೋಗ ಲೇಖನಗಳೆಲ್ಲ ನನ್ನ ಹತ್ರ ಇದೆ. ಜೊತೆಗೆ ನಮ್ಮ ಯೋಗ ಪ್ರಕಾಶ್ ಅವರು ಕೂಡ ನಿನ್ನೆ ಈ ತರ ಒಂದು ಆವಿ ಮಾಡಿದ್ದೀನಿ ಅಂತ ಹೇಳಿದಾಗ ಅವರು ಒಂದು 50ಕ್ಕೂ ಹೆಚ್ಚು ಪತ್ರಿಕೆ ಕೊಟ್ಟರು. ಇನ್ನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಸುಮಾರು ನನ್ನ ಕಾಲದಿಂದ ಸಂಗ್ರಹ ಮಾಡಿರೋದೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಈಗ ಒಂದು ಎಲ್ಲ ಕಮರ್ಷಿಯಲ್ ಆಗ್ತಾ ಇದೆ. ಅವರು ಸಂಗ್ರಹ ಮಾಡಿರೋದನ್ನ ಅಂದ್ರೆ ನೋಡಿ, ತಾವು ಬೆಳೆದು ಇತರನ್ನ ಬೆಳೆಸ್ತಾ ಇದ್ದಾರೆ. ಯೋಗ ಪ್ರಕಾಶ್ ಅಂತರವರು ಜಾಸ್ತಿ ಆಗ್ಬೇಕಾಗುತ್ತೆ. ಯಾಕಂದ್ರೆ ಈ ದಿನಗಳಲ್ಲಿ ಎಲ್ಲ ಒಂದು ಕಮರ್ಷಿಯಲ್ ಆಗ್ತಾ ಇದೆ, ಯೋಗ ಕೂಡ ಕಮರ್ಷಿಯಲ್ ಆಗ್ತಾ ಇದೆ. ಅದು ಆಗ್ಬಾರ್ದು. ಅದರಿಂದಾಗಿ ಈ ಒಂದು ಪ್ರದರ್ಶನವನ್ನು ನಾನು ಉಚಿತವಾಗಿ ಮಾಡ್ಕೊತಾ ಬರ್ತಾ ಇದ್ದೀನಿ ಕಾರ್ಯಕ್ರಮಗಳನ್ನ. ಇವತ್ತು ದಿನ ನಾನು ಯೋಗ ಪ್ರಕಾಶ್ ಅವರಿಗೆ ದೀಪ್ತಿ ಯೋಗ ಒಂದು ಕೀರ್ತಿ ಇವರು ಅದೊಂದು ಪ್ರಶಸ್ತಿ ಕೊಟ್ಟಿದ್ದೀನಿ ನನ್ನ ಮಗಳ ಹೆಸರಲ್ಲಿ. ಅವರು ಆಶೀರ್ವಾದ ಮಾಡಿದ್ದಾರೆ. ಹಾಗೇನೆ ನಮ್ಮ ಎಲ್ಲ ಒಂದು ಈಗ ಹಗಲು ಯೋಗಕ್ಷೇಮ ಕೇಂದ್ರದ ನಮ್ಮ ಪ್ರಭುಸ್ವಾಮಿ ಸರು ಕೂಡ ಇದ್ದಾರೆ. ಅವರು ಕೂಡ ನಮ್ಮ ಈಗೆಲ್ಲ ಒಂದು ಕಾರ್ಯಕ್ರಮನ ಉಚಿತವಾಗಿ ಒಂದು ಕೊಟ್ಟಿದ್ದಾರೆ. ಇಲ್ಲಿ 7-8 ಕಾರ್ಯಕ್ರಮ ಮಾಡಿದ್ದೇನೆ.
ಹಾಗಾಗಿ ಎಲ್ಲರೂ ನೆನೆಸ್ಕೊಳ್ತೀನಿ. ಯಾಕಂದ್ರೆ ನಮಗೆ ನನ್ನ ಸ್ನೇಹಿತರಾದ ಕಣ್ಣೂರು ವಿ ಗೋವಿಂದಾಚಾರಿ ಕೂಡ ಅವರು ಕೂಡ ಇವತ್ತು ಎಲ್ಲಾ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು, ಜೊತೆಗೆ ಎಲ್ಲವನ್ನ ನನ್ನ ಈ ಒಂದು ಸಂದರ್ಶನಕ್ಕೆಲ್ಲ ಸಾಥ್ ನೀಡಿದ್ದಾರೆ. ಹಾಗೇನೆ ನಮ್ಮ ಸರ್ ಫ್ರೆಂಡ್ ಎಲ್ಲ ಬಂದಿದ್ದಾರೆ, ಜೊತೆಗೆ ನನ್ನ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನ ಒಂದು ಜತನವಾಗಿ ಕಾಪಾಡಿದ್ದನ್ನ ಸರ್ ಹೇಳ್ತಾ ಇದ್ರು, ಲ್ಯಾಮಿನೇಷನ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಇದು ಒಂದು ದಿನ ಆಗಲ್ಲ, ಅದು ಸಮಯ ಸಿಗಬೇಕಾಗುತ್ತೆ. ನಂತರ ದಿನಗಳಲ್ಲಿ ಪುಸ್ತಕಗಳು, ಯೋಗ, ಲೇಖನ, ಚಿತ್ರಗಳೆಲ್ಲ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಸಂದರ್ಶನಕ್ಕೆ ಸಸ್ಯಗ್ರಿ ಅಂತ ಆರೈಕೆ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಈ ಕಾಳಿಹುಂಡಿ ಶಿವಕುಮಾರ್ ಅವರು ಒಂದು ಯೋಗ ಪತ್ರಿಕೆಗಳನ್ನ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅದರ ಉದ್ದೇಶ ಏನು ಸರ್? ಈ ದಿನ ನಮ್ಮ ಹಗಲು ಯೋಗಕ್ಷೇಮ ಕೇಂದ್ರದಲ್ಲಿ ಶ್ರೀಯುತ MP ಪ್ರಭು ಅವರು ನಡೆಸಿರ್ತಕ್ಕಂಥ ಈ ಒಂದು ಸಾರ್ವಜನಿಕ ಸೇವಾ ಕಾರ್ಯದಲ್ಲಿ ಈ ದಿನ ಈ ಸಂಸ್ಥೆಯಲ್ಲಿ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ದಶಮಾನೋತ್ಸವ ಆಚರಿಸಿರ್ತಕ್ಕಂಥ ಯೋಗ ದಿನವನ್ನು ಆಚರಿಸ್ಕೊಂಡಿರ್ತಕ್ಕಂಥ ಈ ದಿನಮಾನಗಳಲ್ಲಿ 11ನೇ ವರ್ಷದ ಯೋಗ ದಿನ ಆಚರಿಸಿದ್ದೀವಿ. ಆ ಒಂದು ಅಂಗವಾಗಿ ಇವರು 10 ವರ್ಷದ ಹಿಂದೆನೇ ಇದನ್ನ ಗಮನಿಸಿ ಯೋಗದಿಂದ ಏನೇನು ಅನುಕೂಲ, ಯೋಗದಿಂದ ಯಾವ ರೋಗಗಳಿಗೆ ವಾಸಿ ಆಗುತ್ತೆ, ಆರೋಗ್ಯಕ್ಕೆ ಎಷ್ಟು ಅನುಕೂಲ ಅನ್ನೋದನ್ನ ಸಾಧಕರನ್ನ ಕರೆಸಿ, ನಮ್ಮ ಯೋಗ ಪ್ರಕಾಶ್ ಗುರುಜಿ ಅವ್ರನ್ನ ಮತ್ತೆ ನಮ್ಮ ಮುಕುಂದನ್ ಸರ್ ಅಂತವ್ರನ್ನ ಸಾಧಕರನ್ನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿ ತುಂಬಾ ಸಾವಿರಾರು ಡಿಸ್ಪ್ಲೇಗಳನ್ನ ಪ್ರದರ್ಶನವನ್ನ ಮಾಡಿದ್ದಾರೆ. ಇವರಿಗೆ ಸರ್ಕಾರದ ವತಿಯಿಂದ ಗುರುತಿಸಿ ಅದನ್ನ ಇಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಒಂದು ಆರ್ಟ್ ಗ್ಯಾಲರಿ ತರ ಮಾಡಿ ಸರ್ಕಾರದ ಮಟ್ಟದಲ್ಲಿ ಅದನ್ನ ಅನುಕೂಲ ಮಾಡಿಕೊಟ್ರೆ ಲಕ್ಷಾಂತರ ಜನಕ್ಕೆ ಹಾಸ್ಪಿಟ್ಲ್ಗೆ ಹೋಗೋದೇ ತಪ್ಪುತ್ತೆ ಯೋಗವನ್ನ ಅಳವಡಿಸ್ಕೊಂಡ್ರೆ ಅಂತ ಈ ದಿನದಲ್ಲಿ ನಾನು ಯೋಗ ಪ್ರಕಾಶ ಪರವಾಗಿ ಮತ್ತು ನಮ್ಮ ಮುಖಂಡ ಪರವಾಗಿ ಈಗ ನಡೆಸ್ಕೊಟ್ಟಿದ್ದ ಎಲ್ಲ ಕಾರ್ಯಕ್ರಮ ಆಯೋಜಕ ಪರವಾಗಿ ಮತ್ತೆ ಶ್ರೀಯುತ ಶಿವಕುಮಾರ್ ಅವರು, ಕಾಳಿಹುಂಡಿ ಶಿವಕುಮಾರ್ ನಡೆಸಿರ್ತಕ್ಕಂಥ ಅವರೊಬ್ಬ ಅಧಿಕಾರಿಯಾಗಿದ್ರು ಕೂಡ ಇಂಥ ಒಂದು ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡು ಎಲ್ಲರಿಗೂ ಸಾರ್ವಜನಿಕ ಅದು ಅನುಕೂಲ ಆಗಿ ನೋಡಿ, ಭಾನುವಾರ ಆದ್ರೂ ಕೂಡ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಇಂಥ ಒಂದು ಅದ್ಭುತವಾದ ಕಾರ್ಯಗಳನ್ನ ಅವರ ಒಂದು ಫ್ಯಾಮಿಲಿ ಜೊತೆಗೆ ಸೇರ್ಕೊಂಡು ಅವರ ಮಗಳ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಈ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಿದ್ದಾರೆ. ಇದು ಎಲ್ಲರಿಗೂ ಪ್ರೇರೇಪಣೆ ಆಗಲಿ. ಹಾಗೆ ಇವರು ಗಣಪತಿ ವಿಗ್ರಹಗಳನ್ನು ಎಷ್ಟು ಗಣಪತಿ ಡಿಸ್ಪ್ಲೇಗಳಿದ್ದಾವೆ ಅದನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಅದೆಲ್ಲ ಒಂದು ಆರ್ಟ್ ಗ್ಯಾಲರಿನ ಸರ್ಕಾರದ ಮಟ್ಟದಲ್ಲಿ ಒದಗಿಸ್ಕೊಟ್ರೆ ಎಲ್ಲರಿಗೂ ಒಂದು ಉತ್ತಮವಾದಂತಹ ಸೇವಾ ಕಾರ್ಯ ಆಗ್ತದೆ. ಸರ್ಕಾರ ಕೂಡ ಇದನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಕಾಳಿಹುಂಡಿ ಶಿವಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ತಿಳಿಸಕ್ಕೆ ಬಯಸ್ತೇನೆ. ಸರ್, ನಿಮ್ಮ ಹೆಸರು ಸರ್? ಕೊಕ್ಕಡ ವೆಂಕಟರಮಣ ಭಟ್. ನಿಮ್ಗೆ ಕಾಳಿಹುಂಡಿ ಶಿವಕುಮಾರ್ ಅವರು ಮೈಸೂರಿನಲ್ಲಿ ಆ ಯೋಗದ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಅವ್ರ ಬಗ್ಗೆ ಏನು ಗೊತ್ತು ಮತ್ತು ಈ ಒಂದು ಪ್ರದರ್ಶನ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಕಾಳಿಹುಂಡಿ ಶಿವಕುಮಾರ್ ಒಂದು ರೀತಿಯಿಂದ ಮೈಸೂರಿನ ಅದ್ಭುತವಾದಂತಹ ಒಂದು ಶಕ್ತಿ ಅಂತಂದರೆ ನಾನು ಬಹಳ ಸಂತೋಷ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 25 ವರ್ಷಗಳಿಂದ ಕೂಡ ಕಾಳಿಹುಂಡಿ ಶಿವಕುಮಾರನ್ನು ನಾನು ಗಮನಿಸ್ತಾ ಇದ್ದೇನೆ. ಅವರಲ್ಲಿ ಹಲವು ರೀತಿಯಾದಂತಹ ಹವ್ಯಾಸಗಳು, ಸದಭಿರುಚಿಯಾದಂತಹ ಸಮಾಜಮುಖಿಯಾದಂತಹ ಒಂದು ಹವ್ಯಾಸಗಳನ್ನು ತೊಡಗಿಸ್ಕೊಂಡ್ರೆ ಅದು ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಅಥವಾ ಇನ್ನು ಸಾಮಾಜಿಕವಾದಂತಹ ಕಳಕಳಿ ಇರ್ಬೋದು, ಇವೆಲ್ಲವೂ ಕೂಡ ಅವರಲ್ಲಿ ತುಂಬಿ ತುಳುಕ್ತಾ ಇದೆ. ಅದನ್ನು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಎಂಬ ಅರ್ಥದಲ್ಲಿ ಅವರು ಎಲ್ಲ ರೀತಿಯಿಂದಲೂ ಕೂಡ ಪತ್ರಿಕೆಗಳಲ್ಲಿ ಬರುವಂತಹ ವಿಭಿನ್ನವಾದಂತಹ ಒಂದು ವಿಚಾರಗಳನ್ನು ಸಂಗ್ರಹಿಸಿ ಪ್ರತಿನಿತ್ಯವೂ ಕೂಡ ತಾನು ಆ ಪತ್ರಿಕೆಗಳನ್ನು ಕೊಂಡುಕೊಂಡು ಅದರಲ್ಲಿರುವಂತಹ ಎಲ್ಲ ಬೇರೆ ಬೇರೆ ವಿಚಾರಗಳನ್ನು ಸಂಕಲಿಸಿ ಅದನ್ನು ವಿಭಾಗಿಸಿ ಅದನ್ನು ಅಪೂರ್ವವಂತಹ ಸಂಗ್ರಹವನ್ನಾಗಿಟ್ಟುಕೊಂಡು ಒಂದು ರೀತಿ ವಿಶ್ವವಿದ್ಯಾನಿಲಯ ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಯೋಗವು ಕೂಡ ಒಂದು 11ನೆಯ ಒಂದು ವಿಶ್ವ ಯೋಗ ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲ ರಾತ್ರಿ 9 ಗಂಟೆಯ ನಂತರ ಒಂದು ಕೆಲವು ಯೋಗ ಪ್ರಕಾಶವಂತಹವರ ಸಹಕಾರದಿಂದ ಸಾಕಷ್ಟು ಒಂದು ರೀತಿಯಂತಹ ಯೋಗಾಸನದ ಒಂದು ವಿಶ್ವವು ಗಮನಿಸುವಂತಹ ಯೋಗಾಸನದ ಭಂಗಿಗಳನ್ನು ಸಂಕಲಿಸಿ ಈ ದಿನ ಇಲ್ಲಿ ರಾಮಕೃಷ್ಣ ನಗರದಲ್ಲಿ ದೀಪ್ತಿ ಸಾಂಸ್ಕೃತಿಕ ವೇದಿಕೆಯಿಂದ ಅದನ್ನು ಪ್ರದರ್ಶನಗೊಳಿಸಿ ಹಿರಿಯರನ್ನು ಗೌರವಿಸಿ ಇಂದು ಆ ಯೋಗ ದಿನಾಚರಣೆಯನ್ನು ಸಾರ್ಥಕವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರು ಇನ್ನೂ ಕೂಡ ಅವರ ಒಂದು ಕಾರ್ಯಕ್ಕೆ ಸಮಾಜ ಹಾಗೂ ಸರ್ಕಾರ ವಿಶೇಷವಾದಂತಹ ಗೌರವವನ್ನು ಕೊಟ್ಟು ಮನ್ನಣೆ ಕೊಟ್ಟರೆ ಅವರು ವಿಶ್ವವಿದ್ಯಾಲಯ ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ಕೆಲಸವನ್ನು ಅದ್ಭುತವಾದಂತಹ ಕೆಲಸ ಮಾಡ್ತಾರೆ. ಅವರಿಗೆ ಎಲ್ಲ ರೀತಿಯಾದಂತಹ ಬೆಂಬಲವನ್ನು ಕೊಡೋಣ. ಧನ್ಯವಾದಗಳು ಅಂತ ಹೇಳ್ಕೊಳ್ತಾ ವಿರಮಿಸ್ತೇನೆ. ಸರ್ ನಮಸ್ಕಾರ. ನಾವು ವೀರಶೈವ ಮೂರ್ತಿ ಅಂತ. ನಾವು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಕರ್ನಾಟಕ ಸಂಸ್ಕೃತಿ ಪ್ರಚಾರ ವೇದಿಕೆ ಮಾಡ್ಕೊಂಡಿದೀವಿ. ಕರ್ನಾಟಕ ಮಾಹಿತಿ ಜಾಹೀರಾತು ಪತ್ರಿಕೆ ಮತ್ತು ಕರ್ನಾಟಕ ಜನಸೇವಾ ಫೌಂಡೇಶನ್ ನಿಂದ ಕರ್ನಾಟಕದ ವೈಭವ, ಕರ್ನಾಟಕ ನಾಡು ನುಡಿ ನೆಲ ಜಲ ಬಗ್ಗೆ ನಾವು ಪ್ರದರ್ಶನ ಮಾಡ್ತಾ ಇದ್ದು, ವಸ್ತು ಪ್ರದರ್ಶನ ಮತ್ತು ಎಕ್ಸಿಬಿಷನ್ ಎಲ್ಲ. ಇವಾಗ ನಮ್ಗೆ ದೀಪ್ತಿ ಸಾಂಸ್ಕೃತಿಕ ವೇದಿಕೆಯ ಕಾಳಿಹುಂಡಿ ಶಿವಕುಮಾರ್ ಸರ್ ಪರಿಚಯ ಆದ್ರು. ಅವರು ನಮ್ಮ ಜೊತೆ ಸೇರಿಸ್ಕೊಂಡು ನಾವು ಅವ್ರ ಜೊತೆ ಸೇರ್ಕೊಂಡು ಕರ್ನಾಟಕ ರಾಜ್ಯಾದ್ಯಂತ
ಯೋಗದ ಬಗ್ಗೆ ಇನ್ನಿತರ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ನಾವು ಪ್ರದರ್ಶನ ಮಾಡಿ ಪ್ರಚಾರ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಇದೇ ತರ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ಮ ಇದು. ಸರ್, ನನ್ನ ಹೆಸರು ಪ್ರಭುಸ್ವಾಮಿ ಅಂತ ಹೇಳಿ ಈ ಒಂದು ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಕಾಳಿಹುಂಡಿ ಶಿವಕುಮಾರ್ ಅವರು ಬಂದು ಇವತ್ತು ಏನು ಅವರ ಒಂದು ಪತ್ರಿಕೆಗಳ ಅಲ್ಲಿ ಯೋಗ ಏನೇನು ಯೋಗದ ಬಗ್ಗೆ ಅದರ ಮಹತ್ವದ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿದೆ ಇದನ್ನ ತಂದು ನಮ್ಮಲ್ಲಿ ಎಕ್ಸಿಬಿಷನ್ ಡಿಸ್ಪ್ಲೇ ಮಾಡಿದ್ದಾರೆ. ಇದು ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೆ ಓದಲಿಕ್ಕೆ ತಿಳ್ಕೊಳ್ಳಿಕ್ಕೆ ತುಂಬಾ ಉಪಯುಕ್ತ ಆಗಿದೆ. ಅವರ ಈ ಪ್ರಯತ್ನ ಶ್ಲಾಘನೀಯ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಮತ್ತೆ ಇಂಥ ಕಾರ್ಯಕ್ರಮಗಳನ್ನ ನಮ್ಮಲ್ಲಿ ಆಗಾಗ್ಗೆ ಆಯೋಜಿಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನನ್ನ ಹೆಸರು ಕಣ್ಣೂರು ವಿ ಗೋವಿಂದಾಚಾರಿ ಅಂತ. ನಾನು ದೀಪ್ತಿ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರು ಹೌದು. ಹಾಗೆ ಮೈಸೂರು ಆಕಾಶವಾಣಿ ಕೇಳುಗರ ಬೆಳಗದ ಸಂವಿಧಾನ ಸ್ವತ್ತು ಸಂಘದ ಪ್ರಸ್ತುತ ಅಧ್ಯಕ್ಷ. ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ಯಾವಾಗಲೂ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವಂತ ಒಂದು ಉತ್ತಮವಾದಂಥ ಗುಣವನ್ನ ಇಟ್ಟುಕೊಂಡು ಅದನ್ನ ಜನಗಳಿಗೆ ತಲುಪಿಸುವಂತ ಒಂದು ಉತ್ತಮವಾದಂಥ ಶ್ರೇಷ್ಠ ಕೆಲಸವನ್ನ ಯಾವಾಗಲೂ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಬಹುಮುಖ್ಯವಾಗಿ ಉದಾಹರಣೆ ನಿಲ್ಲಂಥದ್ದು ಈ ದಿನ ಏನು ಹಿರಿಯ ನಾಗರಿಕರ ಹಗಲು ಕ್ಷೇಮ ಕೇಂದ್ರದಲ್ಲಿ ಆಯೋಜಿಸಿರುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪತ್ರಿಕೆಗಳಲ್ಲಿ ಬಂದಂಥ ವಿವಿಧ ಲೇಖನಗಳು ಮತ್ತು ಚಿತ್ರಲೇಖನಗಳು. ಏನು ಈ ಮಾಹಿತಿ ಅಂತಂದ್ರೆ ಈ ಮೂಲಕ ನಾವು ಅನೇಕವಾದಂಥ ಅಪರೂಪದ ಸಂಗತಿಗಳನ್ನು ತಿಳ್ಕೊಂಡು ಅದನ್ನ ನೋಡಿ ಬಹುಶಃ ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಈ ದಿನದ ಆಚರಣೆ ಅರ್ಥಪೂರ್ಣ ಬರುತ್ತೆ. ಮತ್ತು ನಾವು ನೋಡಿ ಹೋದಂಥ ಇಲ್ಲಿರುವಂಥ ಕೆಲವು ಮಾಹಿತಿಗಳನ್ನ ನಾವು ಅಳವಡಿಸ್ಕೊಂಡು ನಾವು ದಿನನಿತ್ಯದಲ್ಲಿ ಅದನ್ನ ಆಚರಣೆ ಮಾಡ್ಬೋದು ಅಂತ ಹೇಳ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಳಿಹುಂಡಿ ಶಿವಕುಮಾರ್ ಅವರು ಹಲವಾರು ಗಣ್ಯರನ್ನ ಕರೆದು ಕಾರ್ಯಕ್ರಮವನ್ನು ಆಯೋಜಿಸಿ ಹಲವಾರು ವ್ಯಕ್ತಿಗಳನ್ನ ಅವರು ಕರೆದು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಪ್ರದರ್ಶನ ಯಶಸ್ವಿಯಾಗಿದೆ. ಈ ಪ್ರದರ್ಶನದ ಬಹುಮುಖ್ಯ ಪ್ರಾಮುಖ್ಯತೆಯನ್ನ, ಶ್ರೇಷ್ಠತೆಯನ್ನ ಮತ್ತೆ ಬಹಳ ಅವಶ್ಯಕತೆಯನ್ನ, ಅನಿವಾರ್ಯತೆಯನ್ನ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು. ಅವರು ತಮ್ಮ ಅಭಿಪ್ರಾಯಗಳನ್ನ, ಮಹತ್ವವನ್ನ, ಪ್ರಾಮುಖ್ಯತೆಯನ್ನ ತಿಳಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ದೀಪ್ತಿ ಸಾಂಸ್ಕೃತಿಕ ವೇದಿಕೆಯ ಪರವಾಗಿ ನಾನು ವಿಶೇಷವಾದಂತಹ ಹಾಗೆ ಇವತ್ತು ಏನು ಆಯೋಜನೆ ಮಾಡುವಂತ ಈ ಪ್ರದರ್ಶನವನ್ನ ಮುಂದಿನ ನಾಳೆ ನೀವು ವಿಡಿಯೋವನ್ನ ನೋಡಿ ದಯಮಾಡಿ ಬಂದು ಈ ಪ್ರದರ್ಶನವನ್ನ ಬಂದು ನೋಡ್ಬೇಕು. ಹಾಗೆ ಈ ವಿಡಿಯೋ ನೋಡಿದವರು ನೀವು ಯಾವ ತರ ಇಷ್ಟಪಟ್ಟಿರೋದನ್ನ ನಮ್ಮ ಈ ಆದಿತ್ಯ ಲೋಕೇಶ್ ಅವರ ವಿಡಿಯೋ ಯೂಟ್ಯೂಬ್ಗೆ ಚಂದಾದಾರರಾಗಿ ಅದಕ್ಕೆ ನೀವು ಲೈಕ್ಸ್ ಕಳಿಸ್ಬೇಕು. ಮುಂದಿನ ದಿನಗಳಲ್ಲಿ ಇದೇ ಪ್ರದರ್ಶನವನ್ನ ಆಯೋಜನೆ ಮಾಡ್ತೀವಿ ಈ ಸಂಸ್ಥೆ ವತಿಯಿಂದ ತಾವು ಭಾಗವಹಿಸ್ಬೇಕು ಅಂತ ಕೇಳಿ, ಹಾಗೆ ಈ ವಿಡಿಯೋ ಚಿತ್ರಣವನ್ನ ಅಚ್ಚುಕಟ್ಟಾಗಿ ಅದನ್ನ ವಿಡಿಯೋ ಮಾಡಿ ಈ ಮುಂದಿನ ದಿನಗಳ ವಿಡಿಯೋ ಯೂಟ್ಯೂಬ್ ಸಮಾಜಕ್ಕೆ ಅರ್ಪಿಸ್ತಿರುವಂತ ಗುರುತಿರುವಂತ ಜವಾಬ್ದಾರಿಯನ್ನ ಪ್ರೀತಿ ವಿಶ್ವಾಸ ಮಾಡುವಂತ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನ ಕಾಳಿಹುಂಡಿ ಶಿವಕುಮಾರ್ ಪರವಾಗಿ, ದೀಪ್ತಿ ಸಾಂಸ್ಕೃತಿಕ ವೇದಿಕೆ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ತಿಳಿಸಲು ಇಚ್ಛೆಪಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.